ಎಲ್ರಿಗೂ ಶುಭ ಮುಂಜಾನೆ. ಎರಡನೇ ದಿನದ ಗಣಿತದ ಆನ್ಲೈನ್ ಸಿಮ್ಯುಲೇಷನ್ ಟ್ರೈನಿಂಗ್ಗೆ ನಾನು ಪಲ್ಲವಿ ಎಸ್ ಪವಾರ್, ವಿದ್ಯಾಶಕ್ತಿಯ ಸಿಮ್ಯುಲೇಷನ್ ಟ್ರೈನಿಂಗ್ ನಿಮ್ಗೆಲ್ಲರಿಗೂ ಮತ್ತೆ ಸ್ವಾಗತಿಸುತ್ತೇನೆ. ಇವತ್ತಿನ ಒಂದು ಗಣಿತದ ಸಿಮ್ಯುಲೇಷನ್ ಕ್ಲಾಸ್ ಅನ್ನು ನಾವು ಪ್ರಾರಂಭ ಮಾಡುವ ಮುಂಚೆ ಒಂದು ಚಿಕ್ಕ ಕಥೆಯನ್ನು ಹೇಳಿ ಪ್ರಾರಂಭಿಸಲು ಇಚ್ಛೆ ಪಡ್ತೀನಿ. ನಮ್ಗೆಲ್ಲ ಇದು ಒಂದು ಕಥೆ ಇರೋದು 1980 ಅಂತಾನೆ ಹೇಳ್ಬೋದು. ಆಗಿನ ಕಾಲದಲ್ಲಿ ಒಂದು ದೊಡ್ಡ ವಿಶ್ವವಿದ್ಯಾಲಯದಲ್ಲಿ ಇದ್ದಂತ ಒಬ್ಬ ಪ್ರೊಫೆಸರ್ ಎಂತ ಪ್ರೊಫೆಸರ್ ಅಂದ್ರೆ ಅವರು ಎಲ್ಲರಿಗೂ ಮಾರ್ಗದರ್ಶಕರು ಮತ್ತು ವಿದ್ಯಾರ್ಥಿಗೆ ಮುಂದೆ ಬರಲು ಸಹಾಯ ಮಾಡುವಂತ ಒಬ್ಬ ಪ್ರೊಫೆಸರ್ ಅಂತಾನೆ ಹೇಳ್ಬಹುದು. ಅದೇ ರೀತಿ ಅಲ್ಲಿ ಆ ವಿಶ್ವವಿದ್ಯಾಲಯಕ್ಕೆ ಒಂದು ಹೊಸ ಅಕಾಡೆಮಿಕ್ ಇಯರ್ಗೆ ಒಬ್ಬ ವಿದ್ಯಾರ್ಥಿ ಬಂದು ಸೇರ್ತಾನೆ. ಆದ್ರೆ ಆ ವಿದ್ಯಾರ್ಥಿ ಏನ್ ತಿಳ್ಕೊತಾನಂದ್ರೆ ಹಲವಾರು ದಿನದ ಕ್ಲಾಸಸ್ ಕೂಡ್ತಾನೆ, ಪ್ರತಿಯೊಂದು ಸಬ್ಜೆಕ್ಟ್ಸ್ ನ ಓದ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅವನಿಗೆ ಏನ್ ಅನ್ಸ್ಲಿಕ್ಕೆ ಸ್ಟಾರ್ಟ್ ಆಗ್ತದಂದ್ರ ಇದು ನನ್ ಕೈಲೇ ಆಗೋದಿಲ್ಲ, ಈ ಕೋರ್ಸ್ ಅನ್ನು ಮುಗಿಸ್ಲಿಕ್ಕೆ ಆಗೋದಿಲ್ಲ, ಒಂದು ಮಾಸ್ಟರ್ಸ್ ಪದವಿ ಏನ್ ಪಡಿಬೇಕಂತ ಇಚ್ಛೆ ಇಟ್ಕೊಂಡು ನಾವು ಬಂದಿರ್ತಾನಲ್ಲ ಅದು ಆಗೋದಿಲ್ಲ. ಯಾಕಂದ್ರೆ ಒಂದು ಸಬ್ಜೆಕ್ಟ್ಸ್ ಬಹಳ ಡಿಫಿಕಲ್ಟ್ ಆಗ್ತಿರ್ತಾವ. ಎರಡನೇದು ಹಣಕಾಸಿನ ತೊಂದ್ರೆ. ಮನೆ ಬಿಟ್ಟು ಬೇರೆ ಜಾಗಕ್ಕೆ ಬಂದು ಅಲ್ಲಿ ವಿಶ್ವವಿದ್ಯಾಲಯದಲ್ಲಿ ಕಲಿಯಲು ಖರ್ಚು ಬಹಳ ಆಗಿದ್ರಿಂದ ನನಗೆ ಆಗೋದಿಲ್ಲ, ಅಷ್ಟು ಹಣಕಾಸಿನ ಒತ್ತಡ ಇರುವುದರಿಂದ ನನಗೆ ಅದು ಆಗೋದಿಲ್ಲ ಅಂತ ಅವನಿಗೆ ಅನಸ್ಲಿಕ್ ಪ್ರಾರಂಭ ಆಗ್ತದೆ. ಅದಕ್ಕಾಗಿ ಏನ್ ಮಾಡ್ತಾನಂದ್ರ ಅವ ಕಾಲೇಜ್ ಹೋಗುದೇ ಬಿಟ್ಬಿಡ್ತಾನ. ಹಾಗಾಗಿ ಈ ವಿಷಯ ಏನಾಗ್ತದ, ಒಂದಿನ ಪ್ರೊಫೆಸರ್ಗೆ ಗೊತ್ತಾಗ್ತದ ಅವ ಯಾಕೆ ಕಾಲೇಜಿಗೆ ಬರತ್ತಿಲ್ಲ. ಯಾಕಂದ್ರೆ ಅವ ಇವತ್ತು ರೆಗ್ಯುಲರ್ ಸ್ಟೂಡೆಂಟ್ ಅಂತಾನೆ ಎಲ್ಲರಿಗೂ ಬಹಳ ಗೊತ್ತಿತ್ತು. ಹಂಗಾಗಿ ಏನಾಯ್ತು, ಯಾಕೆ ಅವ ಬರಾತಿಲ್ಲ. ಸೊ ಹಂಗಾಗಿ ಅವ ಇರುವಂತ ಸ್ಥಳಕ್ಕೆ ಪ್ರೊಫೆಸರೇ ಹೋಗ್ತಾರೆ. ಪ್ರೊಫೆಸರ್ ಹೋಗಿ ಕೇಳ್ತಾರೆ, ನೀ ಯಾಕೆ ಬರಾತಿಲ್ಲ, ಏನಾಗೈತಿ ಅಂತ. ಅವಾಗ ವಿದ್ಯಾರ್ಥಿ ಹೇಳ್ತಾನೆ, ಇಲ್ಲ ಸರ್ ನನಗ ಆಗೋದಿಲ್ಲ, ಸಬ್ಜೆಕ್ಟ್ಸ್ ಭಾಳ ಟಫ್ ಆಗಾಕತ್ತಾವ ಮತ್ ಹಣಕಾಸಿನ ತೊಂದ್ರೆ ಐತಿ. ಅವಾಗ ಪ್ರೊಫೆಸರ್ ಒಂದೇ ಮಾತಾಡ್ತಾರೆ, ನಿನಗ್ ಯಾವ ಸಬ್ಜೆಕ್ಟ್ ಡಿಫಿಕಲ್ಟ್ ಆಗ್ತದ ನನಗ್ ಬಂದ್ ಕೇಳು, ನಾನ್ ಹೇಳ್ತೀನಿ. ಇವತ್ತಿಂದ ನೀನು ಡೈಲಿ ಕ್ಲಾಸಸ್ ಕೂಡ್ಬೇಕು. ಕ್ಲಾಸ್ ಮುಗಿದ ನಂತರ ನಾನು ಏನ್ ಮಾಡ್ತೀನಿ ಅಂತಂದ್ರೆ ನಿನಗೆ ಎಕ್ಸ್ಟ್ರಾ ನಿನ್ಗೆ ಏನ್ ಡಿಫಿಕಲ್ಟೀಸ್ ಅದಾವ ಎಕ್ಸ್ಟ್ರಾ ಕ್ಲಾಸ್ ತಗೊಂಡ್ ಸಾಲ್ವ್ ಮಾಡ್ತೀನಿ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಹಣಕಾಸಿನ ತೊಂದರೆಗೆ ಅವ್ರ ಏನ್ ಹೇಳ್ತಾರ, ನಿನಗೆ ಏನ್ ಬೇಕು, 2 ಹೊತ್ತು ಊಟ ಬೇಕು, 2 ಜೋಡಿ ಅರ್ಬಿ ಬೇಕು, ಒಂದ್ ಇರ್ಲಿಕ್ಕೆ ರೂಮ್ ಬೇಕು, ಹೌದಲ್ಲ, ಇಷ್ಟೇ ಇರೋದು, ಅದೆಲ್ಲ ನಾನ್ ನೋಡ್ಕೋತೀನಿ ಅಂತ ಹೇಳಿ ನಂತರ ಆ ವಿದ್ಯಾರ್ಥಿ ಏನ್ ಮಾಡ್ತಾನಂದ್ರ ತನ್ನ ಪೂರ್ತಿ ಮಾಸ್ಟರ್ಸ್ ಪದವಿ ಏನಿರುತ್ತಲ್ಲ 2 ವರ್ಷದ್ದು ಮುಗಿಸ್ಕೊಂಡು ನಂತರ ಅದೇ ವಿಶ್ವವಿದ್ಯಾಲಯಕ್ಕೆ ಅವನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ನೇಮಕಾತಿ ಆಗ್ತಾರೆ. ಹೌದಾ, ನೇಮಕಾತಿಯಾಗಿ ನಂತರ ಇಬ್ರು ಗುರುಗಳು ಮತ್ತು ಶಿಷ್ಯ ಇಬ್ರು ಜೊತೆಯಾಗಿನೇ ಕೆಲಸ ಮಾಡ್ತಾರೆ. ಹಾಗಾಗಿ ಹೀಗೆ ಸಮಯ ಕಳೆದಂತೆ ಆ ಬಡ ವಿದ್ಯಾರ್ಥಿ ಯಾರಿಗೆ ಆ ಪ್ರೊಫೆಸರ್ ಹೆಲ್ಪ್ ಮಾಡ್ತಾ ಸಹಾಯ ಮಾಡಿದ್ರಲ್ಲ ಆ ವಿದ್ಯಾರ್ಥಿ ನಂತರ ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಪತಿಯಾಗಿ ಹಾಗೂ ಅದರ ಜೊತೆಗೆ ದೊಡ್ಡ ದೊಡ್ಡ ಹುದ್ದೆಗಳು, ಫೈನಾನ್ಸ್ ಆಫೀಸರ್ ಇರಬಹುದು, ಡೀನ್ ಇರಬಹುದು, ಅಥವಾ ಚೇರ್ಮನ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಇಂಥ ಹಲವಾರು ಹುದ್ದೆಗಳಿಗೆ ಸೇವೆ ಸಲ್ಲಿಸಿ ಈಗ ಅವರು ಒಂದು ನಿವೃತ್ತ ಪ್ರೊಫೆಸರ್ ಅಂತ ಹೇಳ್ಬೋದು. ಈ ಕಥೆಯಿಂದ ನಮ್ಗೆ ಏನ್ ತಿಳ್ಕೊಬಹುದು ನಾವು, ಏನಂದ್ರೆ ಗುರು ಶಿಷ್ಯನ ಸಂಬಂಧ ಅತಿ ಒಂದು ಏನಂತ ಹೇಳ್ಬೋದು, ಒಂದು ಪ್ರಬಲವಾದ ಸಂಬಂಧ. ಗುರು ಮನಸ್ಸು ಮಾಡಿದ್ರೆ ಶಿಷ್ಯನ ಜೀವನ ಚೆನ್ನಾಗಿ ರೂಪಿಸಬಹುದು. ಅದೇ ಅವತ್ತು ಪ್ರೊಫೆಸರ್ ಅವನಿಗೆ ಹೆಲ್ಪ್ ಮಾಡಿದ್ದಿಲ್ಲ, ಸಹಾಯ ಮಾಡಿದ್ದಿಲ್ಲ ಅಂದ್ರೆ ಆ ಒಂದು ವಿದ್ಯಾರ್ಥಿಯ ಜೀವನ ಹಾಳಾಗಬಹುದಿತ್ತು. ಹೌದಲ್ಲ, ಇಂಥ ಗುರುಗಳು ನಮ್ಗೆಲ್ಲರಿಗೂ ಮಾರ್ಗದರ್ಶಕರೇ ಅಂತ ಹೇಳ್ಬಹುದು. ಇವತ್ತಿನ ಎರಡನೇ ದಿನದ ಗಣಿತದ ಸಿಮ್ಯುಲೇಷನ್ ಮತ್ತೆ ಅಂತ ಗುರುಗಳನ್ನು ನೆನಪಿಸುತ್ತಾ ವಿದ್ಯಾಶಕ್ತಿಯ ನಮ್ಮ ಯೋಜನೆಯ ವಿದ್ಯೆಯನ್ನು ಪ್ರಬಲ ಮಾಡುವಂತ ಒಂದು ಏನ್ ಅನ್ಬೋದು ಹೇಳ್ಬೋದು, ನಾವು ವಿದ್ಯೆಯನ್ನು ಪ್ರಬಲ ಮಾಡುವಂತ ಒಂದು ಈ ಕೆಲಸವನ್ನು ಮಾಡುತ್ತಾ ಮತ್ತು ಅದರ ಜೊತೆಗೆ ಗುರುಗಳಿಗೆ ಗುರುಗಳಿಗೆ ಒಂದು ಒಳ್ಳೆಯಾದಂತಹ ಒಂದು ಅಪಾರ್ಚುನಿಟಿ ಕೊಟ್ಟು, ಯಾರಿಗೆ, ಗುರುಗಳಿಗೆ ಅಪಾರ್ಚುನಿಟಿ ಕೊಟ್ಟು ವಿದ್ಯಾರ್ಥಿಗೆ ಕಲಿಸಲು ಪ್ರಾರಂಭಿಸಲು ಈ ಒಂದು ವಿದ್ಯಾಶಕ್ತಿಯ ಯೋಜನೆಯನ್ನು ನಾವು ಏನ್ ಮಾಡ್ತೀವಿ, ಇನ್ನಷ್ಟು ಪ್ರಬಲವಾಗಲಿ ಅಂತ ಬಯಸುತ್ತಾ ಎರಡನೇ ದಿನದ ಗಣಿತದ ಸಿಮ್ಯುಲೇಷನ್ ಅನ್ನು ನಾವು ಪ್ರಾರಂಭಿಸೋಣ. ಸೊ ಇವತ್ತಿನ ಒಂದು ಸಿಮ್ಯುಲೇಷನ್ ಅಲ್ಲಿ ನಾನು ಆ ಹಲವಾರು ಚಾಪ್ಟರ್ಸ್ ಏನಿದಾವಲ್ಲ ನಮ್ಮ ಪಠ್ಯಕ್ರಮದಲ್ಲಿ, ಒಂದೇದಿರಬಹುದು ಸಂಖ್ಯೆಯನ್ನು ತಿಳಿಯುವುದು, ಆಮೇಲೆ
ದಶಕಾಂಶಗಳು, ಆಮೇಲೆ 7ನೇ ತರಗತಿಯ ಒಂದು ಸಮಮಿತಿ ಅಂತ ಏನ್ ಹೇಳ್ತೀವಿ, ಸಿಮೆಟ್ರಿ ಅಂತ ಏನ್ ಹೇಳ್ತೀವಿ, ಇದರ ರಿಲೇಟೆಡ್ ಟಾಪಿಕ್ಸ್ ಅನ್ನ ನಾನು ಇವತ್ತು ನಿಮಗೆ ಸಿಮ್ಯುಲೇಷನ್ ಮೂಲಕ ನಾವು ಮಕ್ಕಳಿಗೆ ಹೇಗ್ ಕಲಿಸ್ಬಹುದು ಅಂತ ಹೇಳ್ತೀವಿ. ಈಗ ನನ್ನ ಸ್ಕ್ರೀನ್ ಅನ್ನು ನಾ ಶೇರ್ ಮಾಡ್ತೀನಿ. ಎಲ್ರಿಗೂ ಕೂಡ ನನ್ನ ಸ್ಕ್ರೀನ್ ಕಾಣತದ ಅಂತ ಅನ್ಕೋತೀನಿ. Yes, madam, it's visible. ಎಸ್, ಓಕೆ ಮ್ಯಾಮ್, ಥ್ಯಾಂಕ್ ಯು. ಸೊ ನಮ್ಮ ಪಠ್ಯಕ್ರಮದಲ್ಲಿ 6ನೇ ತರಗತಿಯಲ್ಲಿರುವಂತಹ ಮೊದಲನೇ ಭಾಗದಲ್ಲಿ ಮೊದಲನೇ ಚಾಪ್ಟರ್ ಯಾವುದು, ಸಂಖ್ಯೆಗಳನ್ನು ತಿಳಿಯುವುದು, ನೋಯಿಂಗ್ ಅವರ್ ನಂಬರ್ಸ್ ಅಂತ ನಾವ್ ಹೇಳ್ತೀವಿ, ಹೌದಾ. ಅದರಲ್ಲಿ ಬರುವಂತಹ ಒಂದು ಕೆಲವೊಂದಿಷ್ಟು ಟಾಪಿಕ್ಗಳು, ಮೊದಲನೇದಾಗಿ ಏರಿಕೆ ಕ್ರಮ, ನಾವು ಹೇಳ್ತೀವಲ್ಲ ಅಸೆಂಡಿಂಗ್ ಆರ್ಡರ್. ಸೊ ಅದನ್ನ ನಾವು ಹೇಗೆ ಸಿಮ್ಯುಲೇಷನ್ ಮೂಲಕ ಇಲ್ಲಿ ತಿಳಿಸ್ಬೋದು. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಏನಿದೆ, ಇಲ್ಲಿ ಹಲವಾರು ಪ್ರಶ್ನೆಗಳಿವೆ, ಹೌದಲ್ಲ. ನಾವಿಲ್ಲಿ ಬೇಕಾದಂತ ಒಂದು ಪ್ರಶ್ನೆಗಳನ್ನ ಚೇಂಜ್ ಮಾಡ್ಕೊಂತನು ಕೂಡ ಹೋಗಬಹುದು. ಈ ಕೊಟ್ಟಂತ ಒಂದು ಸಿಮ್ಯುಲೇಷನ್ ಇಂದ ಮಕ್ಕಳಿಗೆ ನಾವು ಏರಿಕೆ ಕ್ರಮ ತಿಳಿಸಬಹುದು, ಅಸೆಂಡಿಂಗ್ ಆರ್ಡರ್ ಅಂತ ನಾವೇನ್ ಹೇಳ್ತೀವಲ್ಲ, ಅದನ್ನ ಇದ್ರ ಮೂಲಕ ನಾವು ಕಲಿಸಬಹುದು. ಸೊ ಇಲ್ಲಿ ಇನ್ಸ್ಟ್ರಕ್ಷನ್ ಏನ್ ಹೇಳ್ತದ, ಡ್ರ್ಯಾಗ್ ದ ನಂಬರ್ಸ್ ಇನ್ ಟು ದ ಸರ್ಕಲ್ ಅಂಡ್ ಅರೇಂಜ್ ಅಸೆಂಡಿಂಗ್ ಆರ್ಡರ್. ಸೊ ಇಲ್ಲಿ ಕೊಟ್ಟಂತ ಸಂಖ್ಯೆಗಳನ್ನು ನಾವ್ ಏನ್ ಮಾಡ್ಬೇಕು, ಈ ಸರ್ಕಲ್ಸ್ ಅಲ್ಲಿ ಡ್ರ್ಯಾಗ್ ಮಾಡ್ಬೇಕು. ಡ್ರ್ಯಾಗ್ ಮಾಡಿ ನಾವ್ ಏನ್ ಮಾಡ್ಬೇಕು, ಅವನ್ನ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡ್ಕೊತಾ ಡ್ರ್ಯಾಗ್ ಮಾಡ್ಬೇಕು. ಸೊ ಏರಿಕೆ ಕ್ರಮ ಅಂದ್ರೆ ಏನು, ಒಂದು ಸಿಂಪಲ್ ರೂಲ್ ಇದೆ, ಅದಕ್ಕೆ ನಾವೇನ್ ಹೇಳ್ತೀವಿ, ಸ್ಮಾಲ್ ಟು ಬಿಗ್ ಅಂತ ಹೇಳ್ತೇವೆ. ಕಡಿಮೆಯಿಂದ ದೊಡ್ಡ ನಂಬರ್ ತಕ್ಕ ನಾವು ಹೋಗ್ಬೇಕು, ಹೌದಲ್ಲ. ಸ್ಮಾಲ್ ಟು ಬಿಗ್, ಚಿಕ್ಕ ನಂಬರ್ ಅಂತ ದೊಡ್ಡ ಸಂಖ್ಯೆವರೆಗೆ ನಾವು ಅದನ್ನ ತೆಗೆದುಕೊಂಡು ಹೋಗ್ಬೇಕು. ಸೊ ಇಲ್ಲಿ ಕೊಟ್ಟಂತ ಒಂದು 3 ಸಂಖ್ಯೆಗಳಲ್ಲಿ ಒಂದಿದೆ 6722, ಹೌದಾ, 6722. ಎರಡನೇದಿರೋದು 7029, ಮೂರನೇದಿರೋದು 9959, ಹೌದಾ. ಸೊ ಇದರಲ್ಲಿ ನೀವು ಅಸೆಂಡಿಂಗ್ ಆರ್ಡರ್ ಹೇಗ್ ಮಾಡಬಹುದು, ನಮ್ಮ ಎಲ್ಲರಿಗೂ ಗೊತ್ತು. ನಾವ್ ಏನ್ ಮಾಡ್ಬೇಕು, ಯಾವತ್ತು ಒಂದು ಕೊಟ್ಟಂತ ಸಂಖ್ಯೆಯ ಮೊದಲನೇ ಯಾವ ಸಂಖ್ಯೆ ಇದೆಯಲ್ಲ, ಒಂದು 4 ಡಿಜಿಟ್ ನಂಬರ್ ಕೊಟ್ಟಿದ್ದಾರೆ, ಇದರಲ್ಲಿ 1ನೇ ಡಿಜಿಟ್ ಯಾವ್ದಿದೆ ನೋಡ್ಬೇಕು ನಾವು. ಇದ್ರಲ್ಲಿ ಯಾವ್ದಿದೆ, 6 ಇದೆ. ಇದ್ರಲ್ಲಿ ಯಾವ್ದಿದೆ, 7 ಇದೆ. ಇದರಲ್ಲಿ 9 ಇದೆ. 6, 7, 9ರಲ್ಲಿ ಅದ್ರ ಅಗದಿ ಚಿಕ್ಕದಾದ ಯಾವ ಸಂಖ್ಯೆ ಇದೆ, ಇದು, ಹೌದಲ್ಲ. ಹಾಗಾಗಿ ಇದು ಮೊದಲನೇದಾಗಿ ಬರ್ತದೆ. ಎರಡನೇದು ಇದು 7,029. ಮೂರನೇದ್ ಬರೋದು 9,959. ಆಟೋಮೆಟಿಕ್ಲಿ ಇಲ್ಲಿ ಏನ್ ಬಂತು, ಕ್ಲಾಪ್ ಬಂತು. ಅದ್ರ ಅರ್ಥ ಏನು, ಇದು ಒಂದು ಕರೆಕ್ಟ್ ಆಗಿ ನಾವು ಮಾಡಿದೀವಿ ಅಂತ ಹೇಳ್ಬೋದು. ಇಲ್ಲಿ ಚೆಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಸಿಗ್ತದೆ ಕರೆಕ್ಟ್ ಆನ್ಸರ್, ಹೌದಾ. ಇದೇ ತರ ಮತ್ತೊಂದು ಪ್ರಾಬ್ಲಮ್ ಮಾಡೋಣ ಅಂತ. ಇಲ್ಲಿ ನೋಡಿ, ಇಲ್ಲಿ ಮತ್ತೆ 3 ಸಂಖ್ಯೆ ಬಂದು 2,178, 9,580, 1,747. ಇದನ್ನ ನಾವ್ ಏನ್ ಮಾಡ್ಬೇಕು, ಮತ್ತೆ ಏರಿಕೆ ಕ್ರಮದಲ್ಲಿ ಅದಕ್ಕೆ ಅವನ್ನ ಜೋಡಿಸ್ಬೇಕು, ಹೌದಾ. ಸ್ಮಾಲ್ ಟು ಬಿಗ್ ಅಂತ ನಾವೇನ್ ಹೇಳ್ತೇವಲ್ಲ, ಚಿಕ್ಕದಿಂದ ದೊಡ್ಡದವರೆಗೆ ನಾವ್ ಅವನ್ನ ಅರೇಂಜ್ ಮಾಡ್ಬೇಕು. ಸೊ ಮೊದಲನೇದಾಗಿ ನಾ ಏನ್ ಮಾಡ್ತೀನಿ, ಇಲ್ಲಿ ಫಸ್ಟ್ ನಂಬರ್ ನೋಡಿದ್ರೆ ಇಲ್ಲಿ ಅಗದಿ ಚಿಕ್ಕದಾದ ಡಿಜಿಟ್ ಯಾವ್ದಿದೆ, 2 ಇದೆ. ಇಲ್ಲಿ ಯಾವ್ದಿದೆ, 9 ಇದೆ. ಇಲ್ಲಿ 1 ಇದೆ. ಅಂದ್ರೆ 2, 9, 1. ಇದರಲ್ಲಿ ಅಗದಿ ಚಿಕ್ಕದಾದ ಯಾವ್ದು, 1. ಹಂಗಾಗಿ ಇದನ್ನ ಇಲ್ಲಿಡ್ತೀನಿ. ನಂತರ ಬರೋದು 2, ನಂತರ ಬರೋದು 9. ನೋಡಿ ಇದು ತಗೋತಾ, ಇಲ್ಲಿ ನೋಡಿ, ಈಗ ನಾ ಚೆಕ್ ಮಾಡಿದ್ರೆ ನೋಡಿ ಈ ತರ ಬಂತು, ಹೌದಾ. ಸೊ ಇದ್ರ ಅರ್ಥ ಏನು, ನಾವು ಕರೆಕ್ಟ್ ಆಗಿ ಮಾಡಿದೀವಿ ಅಂತ ಅರ್ಥ, ಹೌದಾ. ಸೊ ನೀವು ಏರಿಕೆ ಕ್ರಮವನ್ನು ಈ ತರ ನೀವು ಏನ್ ಮಾಡಬಹುದು, ಮಕ್ಕಳಿಗೆ ಈ ಸಿಮ್ಯುಲೇಷನ್ ಮೂಲಕ ತೋರಿಸ್ಕೊಡ್ಬೋದು. ಈಗ ಮೂರನೇ ನಂಬರ್ ನೋಡೋಣ ಅಂತ. ಇಲ್ಲಿ 8 ಇದೆ, ಇಲ್ಲಿ 9 ಇದೆ, ಇಲ್ಲಿ 5 ಇದೆ. 8, 9, 5 ಮೊದಲನೇ ಸಂಖ್ಯೆಗಳು ಯಾವ್ಯಾವ ಇದಾವೆ, 8, 9, 5. ಸೊ ಇದ್ರಲ್ಲಿ ಅಗದಿ ಚಿಕ್ಕದಾದ ಯಾವ್ದು ನಂಬರ್ ಇದೆ, ಇದು ಅಲ್ಲ. ಸೊ ಇದನ್ನ ಇಲ್ಲಿ ಫಸ್ಟ್ ಕೂಡಿಸ್ತೀನಿ. ನಂತರ ಬರೋದು 8, ಹೌದಲ್ಲ. ಇಲ್ಲಿ ಬರೋದು 9,355. ಈಗ ಇದನ್ನ ಚೆಕ್ ಮಾಡೋಣ ಅಂತ. ಈ ತರ ಕರೆಕ್ಟ್ ಆಗಿ ಬಂತು, ಹೌದಾ. ಸೊ ನಾವ್ ಏನ್ ಮಾಡಿದ್ವಿ, ಏರಿಕೆ ಕ್ರಮವನ್ನು ಯಾವ ತರ ಸಿಮ್ಯುಲೇಷನ್ ಮೂಲಕ ಹೇಳಬಹುದಂತ ನಾ ಚೆಕ್ ಮಾಡಿದೆ. ಈಗ ನಿಮ್ಗೆ ರಿಫ್ರೆಶ್ ಮಾಡೋದೈತ, ನೀವು ಈ ಬಟನ್ ಅನ್ನ ಯೂಸ್ ಮಾಡ್ಬೋದು. ಇಲ್ಲಿ ಕ್ಲಿಕ್ ಮಾಡಿದ್ರೆ ಮತ್ ನೋಡಿ ಇಲ್ಲಿ ರಿಫ್ರೆಶ್ ಹಾಕುವಂತ ಹೋಗ್ತದೆ. ಬೇಕಾದಷ್ಟು ನೀವು
ಚೇಂಜ್ ಮಾಡ್ಬೋದು. ಇಲ್ಲಿ ನಾನು ಸಂಖ್ಯೆಗಳನ್ನ ಚೇಂಜ್ ಮಾಡ್ಕೊಂತ ಇದ್ದೀನಿ. ಇಲ್ಲಿ ನೋಡ್ಬೋದು ನೀವು. ಈಗ ನೋಡಿ, ಇಲ್ಲಿ ಈ ಒಂದು ಸಂಖ್ಯೆಯಲ್ಲಿ ನೋಡಿ, ಮೊದಲನೇ ಸಂಖ್ಯೆ ಏನಿದೆ ಒಂದಿದೆ, ಎರಡನೇ ಸಂಖ್ಯೆ ಏನಿದೆ ಇಲ್ಲೂ ಮತ್ತೆ ಒಂದೇ ಇದೆ, ಮತ್ತೆ ಇಲ್ಲಿ ಮೂರಿದೆ. ಒಂದು ಮೂರು. ಈಗ ಇಂಥ ಸಮಯದಲ್ಲಿ ನೀವು ಹೇಗೆ ಮಕ್ಕಳಿಗೆ ತೋರಿಸ್ಕೊಡ್ಬೋದು ಇದು ಡಿಫ್ರೆಂಟ್ ಆಗಿದೆ? ಅದಕ್ಕೆ ನಾವ್ ಏನ್ ಮಾಡ್ತೀವಿ, ಮತ್ತೆ ಸೆಕೆಂಡ್ ಡಿಜಿಟ್ ನೋಡ್ತೀವಿ. ಹೌದಾ? ಸೆಕೆಂಡ್ ಡಿಜಿಟ್ ಚೇಂಜ್ ಇದೆ. ಇಲ್ಲಿ 5 ಐತಿ, ಇಲ್ಲಿ 2 ಐತಿ. 5 ಮತ್ತೆ 2 ಸಣ್ಣದೇ ಅದು 2 ಅಂದ್ರೆ ಇದೇನಾಕೈತಿ, ಫಸ್ಟ್ ಬರ್ತದ, ಇದು ಸೆಕೆಂಡ್ ಬರ್ತದೆ, ನಂತರ ಇದು ಥರ್ಡ್ ಬರ್ತದೆ. ಸೊ ಇಲ್ಲಿ ಕ್ಲಾಪ್ ಬಂತು, ಚೆಕ್. ಸೊ ಈ ತರ. ಹೌದಾ? ಈ ತರ ನೀವ್ ಏನ್ ಮಾಡ್ಬೋದು, ಮಕ್ಕಳಿಗೆ ಏರಿಕೆ ಕ್ರಮ ತೋರಿಸ್ಕೊಡ್ಬೋದು. ಈಗ ವಾಪಸ್ ಅದು ಸ್ಕ್ರೀನ್ ಮಿನಿಮೈಸ್ ಆಗ್ಬೇಕಂದ್ರೆ ಇಲ್ಲಿ ಒಂದು ಬಟನ್ ಇರ್ತದ, ಹೌದಲ್ಲ? ಅದನ್ನ ವಾಪಸ್ ಕ್ಲಿಕ್ ಮಾಡ್ಬಿಡ್ರಿ, ಇಷ್ಟು ಮತ್ ವಾಪಸ್ ಬರ್ತದ. ನೀವು ಮತ್ತೆ ಏನ್ ಮಾಡ್ಬೋದು, ಬೇರೆ ಸಿಮ್ಯುಲೇಷನ್ಸ್ ಗೆ ಹೋಗ್ಬೋದು. ಏರಿಕೆ ಕ್ರಮ ಹಾಗೆ ನಾವೀಗ ಏನ್ ಮಾಡೋಣ, ಇಳಿಕೆ ಕ್ರಮ ಬಗ್ಗೆ ಮಾತಾಡೋಣ. ಡಿಸೆಂಡಿಂಗ್ ಆರ್ಡರ್ ಅಂತ ನಾವೇನ್ ಹೇಳ್ತೀವಲ್ಲ, ಅದ್ರ ಬಗ್ಗೆ ನಾವು ನೋಡೋಣ. ಈಗ ಇದನ್ನ ಫುಲ್ ಸ್ಕ್ರೀನ್ ಮಾಡ್ಕೋತೀನಿ ನಾನು. ಹೌದಾ? ಸೊ ಇಲ್ಲೂ ಕೂಡ ಸೇಮ್, ಡ್ರ್ಯಾಗ್ ದ ನಂಬರ್ಸ್ ಇನ್ ಟು ದ ಸರ್ಕಲ್ಸ್ ಅಂಡ್ ಅರೇಂಜ್ ಡಿಸೆಂಡಿಂಗ್ ಆರ್ಡರ್ ಅಂತ ಇದೆ. ನಾವು ಮತ್ತೆ ನಂಬರ್ಸ್ ನ ಏನ್ ಮಾಡ್ಬೇಕು, ಆ ಸರ್ಕಲ್ಸ್ ಅಲ್ಲಿ ಎಳೆದು ಡಿಸೆಂಡಿಂಗ್ ಆರ್ಡರ್ ದಾಗ, ಅಂದ್ರೆ ಈ ಡಿಸೆಂಡಿಂಗ್ ಆರ್ಡರ್ ರೂಲ್ ಏನ್ ಹೇಳ್ತದ, ಅಸೆಂಡಿಂಗ್ ಆರ್ಡರ್ ಅಪೋಸಿಟ್, ಬಿಗ್ ಟು ಸ್ಮಾಲ್. ಹೌದಲ್ಲ? ದೊಡ್ಡದಿಂತ್ರ ಚಿಕ್ಕದವರೆಗೆ ನಾವು ಸಂಖ್ಯೆಗಳನ್ನ ಏನ್ ಮಾಡ್ಬೇಕು, ಅವನ್ನ ಅರೇಂಜ್ ಮಾಡ್ಕೊಂತ ಹೋಗ್ಬೇಕು. ಸೊ ಅದೇ ರೀತಿ ನಾವ್ ಇಲ್ಲಿ ಏನ್ ಮಾಡೋಣ, ಡಿಸೆಂಡಿಂಗ್ ಆರ್ಡರ್ ದಾಗ ಈ ನಂಬರ್ಸ್ ನ ಅರೇಂಜ್ ಮಾಡೋಣ. ಮತ್ತೆ ಸೇಮ್ ಸ್ಟೆಪ್ಸ್ ಅಪ್ಲೈ ಮಾಡೋದು. ಏನೇನು, ಫಸ್ಟ್ ಡಿಜಿಟ್ ನೋಡೋದು, ಕೊಟ್ಟಂತಹ ಒಂದು ಸಂಖ್ಯೆಗಳ ಫಸ್ಟ್ ಡಿಜಿಟ್ಸ್ ಯಾವ್ಯಾವ ಅದಾವ. ಇಲ್ಲಿ 8 ಇದೆ, ಇಲ್ಲಿ 3 ಇದೆ, ಇಲ್ಲಿ 7 ಇದೆ. ಸೊ ಇದ್ರಲ್ಲಿ ಅಗದಿ ದೊಡ್ಡದಂತ ಸಂಖ್ಯೆ ಯಾವುದು, ಇದು 8. ಹೌದಲ್ಲ? ಇದು ಬಂತ. ನಂತರ ಬರೋದು 7, ಆಮೇಲೆ ಬರೋದು 3. ಹೌದಾ? ನೀವು ಹುಡುಗರಿಗೆ ಈ ಸಿಂಬಲ್ಸ್ ಕೂಡ ಪರಿಚಯ ಮಾಡಿಸ್ಬೋದು. ಎಷ್ಟು ಮಕ್ಕಳಿಗೆ ಗ್ರೇಟರ್ ದೆನ್ ಸ್ಮಾಲರ್ ದೆನ್ ಸಿಂಬಲ್ ಏನಿರ್ತಾವಲ್ಲ, ಅವು ಗುರ್ತಿಡ್ಲಿಕ್ಕೆ ಆಗುದಿಲ್ಲ, ಬಹಳ ಕನ್ಫ್ಯೂಸ್ ಮಾಡ್ಕೊತಾರ. ಇಲ್ಲಿ ಆಟೋಮೆಟಿಕ್ ಸಿಂಬಾಲ್ಸ್ ಕೊಟ್ಟಾರ. ಇಳಿಕೆ ಕ್ರಮದಲ್ಲೂ ಕೊಟ್ಟಿದ್ದಾರೆ, ಏರಿಕೆ ಕ್ರಮದಲ್ಲಿರುವಂತ ಸಿಮ್ಯುಲೇಷನ್ ನಲ್ಲಿಯೂ ಕೂಡ ಕೊಟ್ಟಿದ್ದಾರೆ. ಸೊ ಅದನ್ನು ನೀವು ಅವರಿಗೆ ಏನ್ ಮಾಡ್ಬೋದು, ಇಲ್ಲಿ ತೋರಿಸ್ಕೊಡ್ಬೋದು, ಗ್ರೇಟರ್ ದೆನ್ ಸ್ಮಾಲರ್ ದೆನ್. ಸೊ ಈಗ ಇದನ್ನ ಚೆಕ್ ಮಾಡೋಣ. ಸೊ ಇದು ಕರೆಕ್ಟ್ ಆಯ್ತು. ಈ ತರ ಮತ್ತೊಂದು ಪ್ರಾಬ್ಲಮ್ ನೋಡೋಣ. ಈಗ ನೋಡಿ, ಇಲ್ಲಿ ಫಸ್ಟ್ ಡಿಜಿಟ್ ಏನಿದೆ 4 ಇದೆ, ಇಲ್ಲಿ 9 ಇದೆ, ಇಲ್ಲಿ 5 ಇದೆ. ಅಂದ್ರೆ ಅಗದಿ ದೊಡ್ಡ ಡಿಜಿಟ್ ಯಾವ್ದಾಯ್ತು, 4, 9, 5ರಲ್ಲಿ ಇದಾಯ್ತು. ಹೌದಲ್ಲ? 9 ದೊಡ್ಡದಾಯ್ತು. ನಂತರ ಬರೋದು 5, ನಂತರ ಬರೋದು 4. ಸೊ ಇದು ಕರೆಕ್ಟ್ ಆಯ್ತು, ಚೆಕ್. ಹೌದಾ? ಈ ತರ. ಸೊ ಈ ತರ ನೀವ್ ಏನ್ ಮಾಡ್ಬೋದು, ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮವನ್ನು ನೀವು ಮಕ್ಕಳಿಗೆ ತೋರಿಸ್ಕೊಡ್ಬೋದು. ಈಗ ಮತ್ತೆ ನೀವು ಬೇಕಂದ್ರೆ ಇಲ್ಲಿ ರಿಫ್ರೆಶ್ ಒತ್ಕೊಂತ ಹೋಗ್ಬೋದು. ಇಲ್ಲಿ ನೋಡಿ, ನೀವು ಚೇಂಜ್ ಆಗತ್ತವ ನಂಬರ್ಸ್. ಹೌದಾ? ಈ ತರ ನೀವು ಯಾವ್ದು ಬೇಕಾ ನಂಬರ್ಸ್ ಚೇಂಜ್ ಮಾಡ್ಕೊಂತ ಹೋಗ್ಬೋದು. ಇಲ್ಲಿ ನೋಡ್ರಿ, ಇದು ಒಂದ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಅಂತ ಅನ್ಸ್ಬೋದು ಮಕ್ಳಿಗೆ. ಇಲ್ಲಿ ಏನಾಗಿದೆ, 4 ಡಿಜಿಟ್ಸ್ ಕೊಟ್ಟಿದ್ದಾರೆ, ಆದ್ರೆ ಇಲ್ಲಿ ಬರೀ 2 ಡಿಜಿಟ್ ಒಂದು ನಂಬರ್ ಕೊಟ್ಟಿದ್ದಾರೆ. ಹೌದಲ್ಲ? ಸೊ ಫಸ್ಟ್ ನಾವ್ ಏನ್ ಮಾಡೋಣ, 4 ಡಿಜಿಟ್ಸ್ ಬಗ್ಗೆ ನೋಡೋಣ. ಯಾಕಂದ್ರೆ ಇಲ್ಲಿ 4 ಡಿಜಿಟ್ಸ್ ಅದಾವ, ಇವು 2 ಡಿಜಿಟ್ ಅದಾವ. ಅಂದ್ರೆ 4 ಡಿಜಿಟ್ಸ್ ಇರುವಂತ ನಂಬರ್ ದೊಡ್ಡದಾಯ್ತು. ಹೌದಲ್ಲ? 2 ಡಿಜಿಟ್ ಕಿಂತನೂ. ಆದ್ರೆ ಇಲ್ಲಿ 4 ಡಿಜಿಟ್ ನಂಬರ್ ಅಲ್ಲಿ ಏನಾಗಿದೆ, ಫಸ್ಟ್ ಡಿಜಿಟ್ ಏನಿದೆ, ಇಲ್ಲೂ 2 ಇದೆ, ಇಲ್ಲೂ 2 ಇದೆ. ಹಾಗಾದ್ರೆ ಏನ್ ಮಾಡೋದು, ಈಗ ಹೇಗೆ ಅರೇಂಜ್ ಮಾಡೋದು? ಅದಕ್ಕೆ ನಾವ್ ಏನ್ ಮಾಡ್ಬೇಕು, ಸೆಕೆಂಡ್ ಡಿಜಿಟ್ ಏನಿಲ್ಲ ಅದನ್ನ ನೋಡ್ಕೋಬೇಕು. ಹೌದಲ್ಲ? ಸೆಕೆಂಡ್ ಡಿಜಿಟ್ ಏನಿದೆ, ಇಲ್ಲಿ 7 ಇದೆ, ಇಲ್ಲಿ 6 ಇದೆ. ಅಂದ್ರೆ 7 ಮತ್ತು 6ರಲ್ಲಿ ಯಾವ್ದು ದೊಡ್ಡದಾಯ್ತು, 7 ಇದ್ದಂತಹ ಒಂದು ನಂಬರ್. ಸೊ ಇದನ್ನ ಏನ್ ಮಾಡ್ತೀನಿ, ಇಲ್ಲಿ ಕೂಡಿಸ್ತೀನಿ, ಇದನ್ನ ಇಲ್ಲಿ ತರ್ತೀನಿ. ಲಾಸ್ಟಿಗೆ ಬರೋದು 80. ಹೌದಾ? ಇಲ್ಲಿ ನೋಡಿ, ಇದನ್ನ ಚೆಕ್ ಮಾಡೋಣ ಈ ತರ. ಹೌದಾ? ಈ ತರ ನಾವು ಅವ್ರಿಗೆ ಹೇಳ್ಕೊಡ್ಬೋದು. ಓಕೆ. ಸೊ ಈ ತರ ನೀವು ಮತ್ತೆ ಬೇಕಾದ್ರೆ ರಿಫ್ರೆಶ್ ಮಾಡ್ಕೋತ ಮಕ್ಳಿಗೆ ಯಾವ ತರ ಇನ್ನು ಯಾವ ತರ ಬೇಕು ಆ ತರ ಸಂಖ್ಯೆಗಳನ್ನ ನೀವು ಇಲ್ಲಿ ಬದಲಾಯಿಸ್ಕೊಂತ ಹೋಗ್ಬೋದು. ಅವರಿಗೆ ಎಕ್ಸಾಮ್ ಕೂಡ ಇದರಿಂದ ಕಂಡಕ್ಟ್ ಮಾಡ್ಬೋದು. ಈ ತರ ನೋಡಿ ಇಲ್ಲಿ. ಹೌದಾ? ಮತ್ತೆ ನಾನು ಎಕ್ಸಿಟ್ ಹೊಡಿತೀನಿ, ಫುಲ್ ಸ್ಕ್ರೀನ್ ಮಿನಿಮೈಸ್ ಆಯ್ತು. ಸೊ ಈಗ ನಾವು ಸಿಮ್ಯುಲೇಷನ್ ಮೂಲಕ ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮ ಯಾವ ತರ ಕಲಿಬಹುದು ಅಂತ ನೋಡಿದ್ವಿ. ಈಗ ನಾವ್ ಏನ್ ಮಾಡೋಣ, ಎಕ್ಸ್ಪಾನ್ಷನ್ ಫಾರ್ಮ್ ಅಂತ ನಾವ್ ಏನ್ ಹೇಳ್ತೀವಲ್ಲ ಅದ್ರ ಬಗ್ಗೆ ನೋಡೋಣ. ಏನಂದ್ರೆ ವಿಸ್ತಾರದ ರೂಪ, ಸಂಖ್ಯೆಗಳನ್ನ ವಿಸ್ತಾರದ ರೂಪ ಬಗ್ಗೆ ಕಲಿಯೋಣ ಅಂತ ಇದನ್ನಿಲ್ಲಿ ಇಟ್ಟೆ.
ಸೊ ಯೂಸ್ ದ ಪ್ಲೇಸ್ ವ್ಯಾಲ್ಯೂಸ್ ಟು ಮೇಕ್ 703. ಸೊ ನಾವ್ ಏನ್ ಮಾಡ್ಬೇಕು, 703 ನಾವು ಪ್ಲೇಸ್ ವ್ಯಾಲ್ಯೂ ದಲ್ಲಿ ಕೊಡ್ಬೇಕು. ಹೌದಾ? ಪ್ಲೇಸ್ ವ್ಯಾಲ್ಯೂ ಆಗ ಕೂಡಿಸ್ಕೊಡ್ಬೇಕು. ಸಾರಿ, ಇದು ವಿಸ್ತಾರದ ರೂಪ ಅಲ್ಲ, ವಿಸ್ತಾರದ ರೂಪ ನೆಕ್ಸ್ಟ್ ಸಿಮ್ಯುಲೇಷನ್ ಆಗಿ ಬರ್ತದಂತೆ. ಇದು ಸ್ಥಾನ ಬೆಲೆ. ಸೊ ಪ್ಲೇಸ್ ವ್ಯಾಲ್ಯೂ ಬಗ್ಗೆ ನಾವು ಮಾತಾಡತ್ತೀವಿ, ಇಲ್ಲಿ ಸ್ಥಾನ ಬೆಲೆ ಬಗ್ಗೆ ಮಾತಾಡತ್ತೀವಿ. ಅದ್ರೊಳಗೆ ಇಲ್ಲಿ ಆಟೋಮೆಟಿಕ್ಲಿ ವಿಸ್ತಾರದ ರೂಪನು ಬರ್ತದ. ಸೊ ಇಲ್ಲಿ ಎರಡೂ ಇದಾವ. ಸೊ ಇಲ್ಲಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಅಂತ ಹೆಂಗಂತ. ಸೊ 703 ಇದರದ್ದು ಪ್ಲೇಸ್ ವ್ಯಾಲ್ಯೂ ಏನಾಗುತ್ತ, ಇದು ಒನ್ಸ್ ಆಗುತ್ತ, ಇದು ಟೆನ್ಸ್ ಆಗ್ತದ, ಇದು ಹಂಡ್ರೆಡ್ಸ್ ಆಗ್ತದ. ಹೌದಲ್ಲ? ಸೊ ಫಸ್ಟ್ ನಾವ್ ಏನ್ ಮಾಡೋಣ, ರೈಟ್ ಸೈಡ್ ಇಂದ ಸ್ಟಾರ್ಟ್ ಮಾಡೋಣ. 3ನೇ ನಂಬರ್ ಇಂದ ಚಾಲು ಮಾಡೋಣ, ಒನ್ಸ್ ಇಂದ ಚಾಲು ಮಾಡೋಣ. ಈಗ ಇದನ್ನ ನಾನು ಏನ್ ಮಾಡ್ತೀನಿ, 3 ಒನ್ಸ್ ಎಷ್ಟಿದಾವೆ ಇಲ್ಲಿ, ಇಲ್ಲಿ ಏನಿದೆ ಸಂಖ್ಯೆ 3 ಅಂತ ಇದೆ. ಸೊ ಇದನ್ನ ನಾನು ಇಲ್ಲಿ ಹೆಚ್ಚಿಗೆ ಮಾಡ್ತೀನಿ ಅಂತ ಈ ತರ. ಈಗ ಏನಾಯ್ತು, ಹತ್ತರದ ಪ್ಲೇಸ್ ವ್ಯಾಲ್ಯೂ ಅಲ್ಲಿ ಏನಿದೆ, ಏನೂ ಇಲ್ಲ, 0 ಇದೆ. ಅದಕ್ಕನೆ ಇದು ಡ್ರ್ಯಾಗೇ ಮಾಡೋದಿಲ್ಲ. ಈಗ 100ರ ಜಾಗದಲ್ಲಿ ಎಷ್ಟಿದೆ, 7 ಅಂತ ಇದೆ. ಹೌದಾ? 7 ಅಂತ ಇದೆ. ಅಂದ್ರೆ ಇದು 3, 4, 5, 6, 7 ಈ ತರ 7. ಇದನ್ನೀಗ ಚೆಕ್ ಮಾಡೋಣ ಅಂತ. ಸೊ ಈಗ ನೀವು ನೋಡ್ಬಹುದು ವಿಸ್ತಾರದ ರೂಪ ಕೂಡ ಇಲ್ಲಿ ಬಂತು. ಹೌದಾ? 7 ಇಂಟು 100, 0 ಇಂಟು 10, 3 ಇಂಟು 1, 700 ಪ್ಲಸ್ 0 ಪ್ಲಸ್ 3, ಅದ್ರದ್ದು ಏನ್ ವ್ಯಾಲ್ಯೂ ಬರುತ್ತೆ, 703 ಅಂತ ಬಂತು. ಈ ತರ ಇಲ್ಲಿ ಏನಾಗಿದೆ, ಸ್ಥಾನ ಬೆಲೆ ಮತ್ತು ವಿಸ್ತಾರದ ರೂಪ ಎರಡು ಕೂಡಿನೇ ನೀವು ಇಲ್ಲಿ ಮಕ್ಳಿಗೆ ತೋರಿಸ್ಕೊಡ್ಬೋದು. ಹೌದಾ? ಅತಿ ಸುಲಭದಿಂದ ಎರಡು ಕಾನ್ಸೆಪ್ಟ್ ಇಲ್ಲಿ ಒಮ್ಮೆ ನಾವು ಅವ್ರಿಗೆ ಹೇಳ್ಕೊಡ್ಬೋದು. ಈಗ ಮತ್ತೆ ನಾ ಇದನ್ನ ನ್ಯೂ ಪ್ರಾಬ್ಲಮ್ ಅಂತ ತಗೋತೀನಿ. ಇಲ್ಲಿ ಏನಾಯ್ತು, ಇಲ್ಲಿ ಪ್ಲೇಸ್ ವ್ಯಾಲ್ಯೂ ಎಲ್ಲಿ ತನ ಬಂತು, ಸ್ಥಾನದ ಬೆಲೆ 1000 ತನ ಬಂತು. ಹೌದಾ? ಈಗ ನೋಡಿ ಇದು ಎಷ್ಟಿದೆ, 8623 ಅಂತ ಇದೆ. ಹೌದಾ? ಸೊ 3ರದ್ದು ಬೆಲೆ ಏನಿದೆ, ಸ್ಥಾನದ ಬೆಲೆ ಒನ್ಸ್ ಇದೆ, 2ರದ್ದು ಟೆನ್ಸ್ ಅಲ್ಲಿ ಇದೆ, 6ರದ್ದು ಹಂಡ್ರೆಡ್ಸ್ ಅಲ್ಲಿ ಇದೆ, 8ರದ್ದು ಥೌಸಂಡ್ಸ್ ಅಲ್ಲಿ ಇದೆ. ಹೌದಾ? ಸೊ ಈಗ ನಾ ಏನ್ ಮಾಡ್ತೀನಿ, ಮತ್ತೆ ಇವ್ ಟೈಲ್ಸ್ ನ ಡ್ರ್ಯಾಗ್ ಮಾಡ್ಕೋತಾ ಹೋಗ್ತೀನಿ. ಮೊದಲನೇದಾಗಿ ನಾವು ಮತ್ತೆ ಇಲ್ಲಿ ರೈಟ್ ಸೈಡ್ ಅಂತಾನೆ ಸ್ಟಾರ್ಟ್ ಮಾಡೋಣ. ಈ ಎಷ್ಟಿದೆ, ಇದು 3 ಅಂತ ಇದೆ. ಅಂದ್ರೆ ಒನ್ಸ್ ಎಷ್ಟು ಮಟ್ಟ ಇನ್ಕ್ರೀಸ್ ಮಾಡ್ಬೇಕು, 3 ಜಗದಕ್ಕೆ ಇನ್ಕ್ರೀಸ್ ಮಾಡ್ಬೇಕು. 10 ಪ್ಲೇಸ್ ಅಲ್ಲಿ ಎಷ್ಟಿದಾವೆ, 2 ಅಂತ ಇದೆ, ಅದಕ್ಕೆ 2 ಅಂತ ಬರ್ದೆ. 100 ಪ್ಲೇಸ್ ಅಲ್ಲಿ ಎಷ್ಟಿದೆ, 6 ಇದೆ. ಹೌದಾ? 6 ಇದೆ, 6 ತನ ಇಟ್ಟೆ. ಈಗ 8 ಪ್ಲೇಸ್ 1000ದಾಗ ಎಷ್ಟು ನಂಬರ್ ಐತಿ, 8 ಅಂತ ಐತಿ. ಹೌದಾ? 8 ಪ್ಲೇಸ್ ಏನ್ ಹೇಳ್ತದ, 1000 ಬೆಲೆ ಕೊಡ್ತದ. 7, 8 ಇಲ್ಲಿ ತನ ನಾ ಅದಕ್ಕ ಡ್ರ್ಯಾಗ್ ಮಾಡಿ ಇಟ್ಟೆ. ಹೌದಾ? ಈಗ ಚೆಕ್ ಮಾಡೋಣ ಅಂತ. 8 ಇಂಟು 1000, 6 ಇಂಟು 100, 2 ಇಂಟು 10, 3 ಇಂಟು 1, 8000 ಪ್ಲಸ್ 600 ಪ್ಲಸ್ 20 ಪ್ಲಸ್ 3 ಎಷ್ಟಾಯ್ತು, 8623 ಆಯ್ತು. ಈಗ ಮತ್ತೆ ನೀವು ಪ್ರಾಬ್ಲಮ್ ತಗೋತೀನಿ. ಇಲ್ಲಿ ಎಷ್ಟು ಬಂತು, 946 ಬಂತು. ಸೊ ಒನ್ಸ್ ಪ್ಲೇಸ್ ಅಲ್ಲಿ ಎಷ್ಟಿದಾವೆ, 6 ಇದಾವೆ. ಸೊ ನಾನಿಲ್ಲಿ 6 ತನ ಡ್ರ್ಯಾಗ್ ಮಾಡ್ತೀನಿ. 10 ಪ್ಲೇಸ್ ದಾಗ ಎಷ್ಟಿದೆ, 4 ಅಂತ ಇದೆ. ಅಂದ್ರೆ ಈ ಟೈಲ್ಸ್ ನ ಎಷ್ಟು ಮಟ್ಟಿಗೆ ನಾನು ಮಾರ್ಕ್ ಮಾಡ್ಬೇಕು, 4 ತನ ಮಾರ್ಕ್ ಮಾಡ್ಬೇಕು. 1, 2, 3, 4. ಹೌದಾ? ಈಗ ಇಲ್ಲಿ ಲಾಸ್ಟ್ ಅಲ್ಲಿ ಏನಿದೆ, 9 ಇದೆ 100 ಪ್ಲೇಸ್ ಅಲ್ಲಿ. ಹೌದಾ? ಸೊ ಈಗ 9 ತನ ಡ್ರ್ಯಾಗ್ ಮಾಡ್ಕೊತ ಹೋಗ್ತೀನಿ, 9 ಟೈಲ್ಸ್ ಮಟ್ಟ. 1, 2, 3, 4, 5, 6, ತಡಿ 1, 2, 3, 4, 5, 6, 7 ಇಂಟು 9. ಈಗ ನಾನು ಏನ್ ಮಾಡ್ತೀನಿ, ಇಲ್ಲಿ 9 ತನ ಡ್ರ್ಯಾಗ್ ಮಾಡಲ್ಲ, ಬರೀ 8 ಅಷ್ಟೇ ಡ್ರ್ಯಾಗ್ ಮಾಡ್ತೀನಿ. ಅದನ್ನ ಚೆಕ್ ಮಾಡೋಣ. ನೋಡ್ರಿ ಇಲ್ಲಿ ಏನಂತ ತೋರಿಸ್ತೀನಿ ನಿಮಗೆ, 946 ಬರ್ಲಿಲ್ಲ. ಹೌದಾ? 8 ತನ ನಾ ಮಾಡಿದ್ದೆ, ಅದೇ ಬಂತಿಲ್ಲಿ. 8 ಇಂಟು 100, 4 ಇಂಟು 10, 6 ಇಂಟು 1, 800 ಪ್ಲಸ್ 40 ಪ್ಲಸ್ 6, 846 ಅಂತ ಬಂತು. ಆದ್ರೆ ನಮಗ್ ಬೇಕಾಗಿದ್ದ ಸಂಖ್ಯೆ ಇದು 946. ಸೊ ಇಲ್ಲಿ ಹಿಂಟ್ ಏನ್ ಬಂತು, ಕಂಪೇರ್ ಯುವರ್ ನಂಬರ್ ಟು ದ ಗಿವನ್ ನಂಬರ್, ವಿಚ್ ಡಿಜಿಟ್ಸ್ ಡು ಯು ನೀಡ್ ಟು ಚೇಂಜ್, ಟ್ರೈ ಅಗೇನ್. ಅಂದ್ರೆ ಇದು ತಪ್ಪಾಗಿದೆ. ನೀವು ಇಲ್ಲಿ ಹಿಂಟ್ ಏನಂತ ಬಂತು, ನೀವು ಕೊಟ್ಟಂತ ಸಂಖ್ಯೆ ಜೊತೆ ನೀವಿಲ್ಲಿ ಮಾಡದಂತ, ನೀವೇನ್ ಆನ್ಸರ್ ಆಗಿ ಏನ್ ಪಡ್ಕೊಂಡಿರಲ್ಲ, ಆ ಸಂಖ್ಯೆನ ಕಂಪೇರ್ ಮಾಡ್ರಿ. ಎರಡು ಕೂಡಿ ಕಂಪೇರ್ ಮಾಡಿ ಯಾವ ಡಿಜಿಟ್ ಅನ್ನ ಚೇಂಜ್ ಮಾಡ್ಬೇಕು ಅದನ್ನ ಮಾಡ್ರಿ ಅಂತ ಹೇಳ್ತದೆ. ಹೌದಾ? ಈಗ ಇದನ್ನ
ಇನ್ಕ್ರೀಸ್ ಮಾಡಿದೆ. ಈಗ ಚೆಕ್ ಮಾಡೋಣ. ಎಸ್ ಬಂತ, ಈ ತರ ಕರೆಕ್ಟ್ ಅಂತ ಬಂತು. ಹೌದಾ? ಸೊ ಈ ಮೂಲಕ ನೀವ್ ಏನ್ ಮಾಡ್ಬೋದು, ಮಕ್ಕಳಿಗೆ ಪ್ಲೇಸ್ ವ್ಯಾಲ್ಯೂ ಮತ್ತೆ ಎಕ್ಸ್ಪಾಂಡೆಡ್ ಫಾರ್ಮ್, ವಿಸ್ತಾರದ ರೂಪ ಮತ್ತು ಸ್ಥಾನ ಬೆಲೆ ಏನ್ ಮಾಡ್ಬೋದು, ಇಲ್ಲಿ ಎರಡು ಕೂಡಿ ಒಂದೇ ಸಿಮ್ಯುಲೇಷನ್ ದಾಗ ಮಕ್ಳಿಗೆ ಹೇಳ್ಕೊಡ್ಬೋದು. ಹೌದಾ? ಈಗ ಅದೇ ರೀತಿ ಮತ್ತೊಂದಿದೆ ಇಲ್ಲಿ. ನೀವೇನ್ ಮಾಡ್ಬೋದು, ಮತ್ತೆ ನೀವು ಇಲ್ಲಿ ನೋಡಿ, ಇಲ್ಲಿ ಏನ್ ಮಾಡ್ಬೋದಂದ್ರೆ ಸ್ಥಾನ ಬೆಲೆಯನ್ನು ಯಾವ ರೀತಿ, ಇದು ಒಂದು ಡಿಫ್ರೆಂಟ್ ಪ್ಯಾಟರ್ನ್. ಅಲ್ಲೇನಿತ್ತು, ಟೈಲ್ಸ್ ವರೆಗೆ ಅಥವಾ ಬಾಕ್ಸಸ್ ಅನ್ನ ನೀವು ಏನ್ ಮಾಡ್ಬೇಕಾಗಿತ್ತು, ಡ್ರ್ಯಾಗ್ ಮಾಡ್ಕೊಂತ ಹೋಗ್ಬೇಕಾಗಿತ್ತು. ಇಲ್ಲಿ ಏನೈತಿ, ಇಲ್ಲಿ ಒಂಥರ ಸ್ಲೈಡರ್ಸ್ ಇದಾವ. ಹೌದಾ? ಸ್ಲೈಡರ್ಸ್ ಇದಾವ. ಸೊ ಸ್ಲೈಡರ್ಸ್ ನೀವೇನ್ ಮಾಡ್ಬೋದು, ಡ್ರ್ಯಾಗ್ ಮಾಡ್ಬೋದು. ಸೊ ಫಸ್ಟ್ ನಂಬರ್ ಏನಿದೆ, 6730 ಸೊ ನಾನು ಏನ್ ಮಾಡ್ತೀನಿ, ಮತ್ತೆ ರೈಟ್ ಸೈಡ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಇದರದ್ದು ವ್ಯಾಲ್ಯೂ ಎಷ್ಟು, ಝೀರೋದು ಒನ್ಸ್ ಅಲ್ಲಿದೆ. ಥರ್ಡ್ 3 ಏನಿದೆ, ಟೆನ್ಸ್ ಅಲ್ಲಿದೆ. 2 ಎಲ್ಲಿದೆ, ಹಂಡ್ರೆಡ್ಸ್ ಅಲ್ಲಿದೆ. ಮತ್ತು 6 ಎಲ್ಲಿದೆ, ಥೌಸಂಡ್ಸ್ ಅಲ್ಲಿದೆ. ಹೌದಾ? ಸೊ ಮತ್ತೆ ನಾನು ಏನ್ ಮಾಡ್ತೀನಿ, ರೈಟ್ ಸೈಡ್ ಇಂದ ಈ ಸ್ಲೈಡರ್ಸ್ ಮೇಲೆ ಅವನ್ನ ಡ್ರ್ಯಾಗ್ ಮಾಡ್ಕೊಂತ ಹೋಗ್ತೀನಿ. ಹೌದಾ? ಒನ್ಸ್ ಅಲ್ಲಿ 0 ಅಂತಿದೆ, ಅಂದ್ರೆ ಇದೇನು ಡ್ರ್ಯಾಗ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ಟೆನ್ಸ್ ಅಲ್ಲಿ ಎಷ್ಟಿದೆ, 3 ಅಂತ ಇದೆ. ಹೌದಾ? ಇದನ್ನ ನಾನಿಲ್ಲಿ ಇನ್ಕ್ರೀಸ್ ಮಾಡಿದೆ. 10 ಆಯ್ತು, 2 ಆಯ್ತು, ಮತ್ತೆ 3 ಆಯ್ತು. ಹೌದಾ? ನನಗೆ 3 ಬೇಕು, 30 ಬೇಕು. ಹೌದಾ? ಸೊ ಟೆನ್ಸ್ ಏನ್ ವ್ಯಾಲ್ಯೂ ಬರ್ತದೆ, ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು, 30 ಅಂತ ಬಂತು. ಹೌದಾ? 3 ಪ್ಲೇಸ್ ವ್ಯಾಲ್ಯೂ ಏನಿದೆ, ಟೆನ್ಸ್ ಪೊಸಿಷನ್ ದಲ್ಲಿ ಇದೆ ಅದು. ಸೊ ಅದು 3 ಇಂಟು 10 ಮಾಡಿದಾಗ ಏನಾಯ್ತು, 30 ಆಯ್ತು. ಇಲ್ಲಿ ಓದ್ಬೋದು ನೀವು, ಇಲ್ಲಿ ಅದರದ್ದು ಫಿಗರ್ಸ್ ಕೂಡ ಬಂದಿದೆ. 10 ಇದು 10ರದು ಒಂದು ಬಾಕ್ಸ್ ಸ್ಲೈಡ್ ಅಂತಾನೆ ನಾವ್ ಹೇಳಬಹುದು ಇಲ್ಲಿ. ಹೌದಾ? ಸೊ ಇದು 10 ಇದೆ, ಇದು 20 ಇದೆ, ಇದು 30 ಇದೆ ಅಂತ ಅರ್ಥ. ಈಗ ಟೆನ್ಸ್ ಆಯ್ತು. ಈಗ ಹಂಡ್ರೆಡ್ಸ್ ಬಗ್ಗೆ ಮಾತಾಡೋಣ. ಹಂಡ್ರೆಡ್ಸ್ ಜಗದಾಗ ಏನಿದೆ, 2 ಅಂತ ಇದೆ. ಹೌದಾ? 2 ಅಂತ ಇದೆ. ಸೊ ನಾನು ಏನ್ ಮಾಡ್ತೀನಿ, ಇಲ್ಲಿ ಕ್ಲಿಕ್ ಮಾಡ್ಕೊಂತ ಹೋಗ್ತೀನಿ. ಸೊ ಇಲ್ಲಿ ನನಗೆ 2 ಸಾಕು, 2 ಬಂತು. ಹೌದಲ್ಲ? 2 ಬಂತು. ಇದು 100 ಬಾಕ್ಸ್ ಗಳದಾವ್. ಇದು 100, ಇದು 200. ಸೊ ಇಷ್ಟು ಸಾಕು ನನಗೆ. ಈಗ ಥೌಸಂಡ್ಸ್ ಅಲ್ಲಿ ಎಷ್ಟು ಬೇಕು, ನನಗೆ 6 ಬೇಕು. ಸೊ ಇದನ್ನ ನೀವು ಡ್ರ್ಯಾಗ್ ಮಾಡ್ಕೊಂತ ಹೋಗ್ಬೇಕು. ಡ್ರ್ಯಾಗ್ ಮಾಡೋ ಟೈಮಿಂಗ್ ಯಾವತ್ತು ನೆನ್ಪಿಟ್ಕೋರಿ, ಫಸ್ಟ್ ಈ ಬಟನ್ ಮೇಲೆ ಹಿಂಗ್ ಡಬಲ್ ಕ್ಲಿಕ್ ಮಾಡ್ರಿ, ಅಂದ್ರೆ ಇದು ದೊಡ್ಡದಾಗಿ ಹೈಲೈಟ್ ಆಗ್ತದೆ. ಈಗ ನೀವು ಒಂದೊಂದ ಪೊಸಿಷನ್ ಏನಿದೆ ಅಲ್ಲ ಸ್ಲೈಡರ್ ಮೇಲೆ ಕ್ಲಿಕ್ ಮಾಡ್ಕೊಂತ ಹೋಗ್ಬೇಕು. ಈಗ 1 ಈ ತರ ಮೇಲ್ಗಡೆ, 2, 3, 4, 5, 6 ಈ ತರ. ಸೊ 1000ದ್ದು 6 ಬಾಕ್ಸಸ್ ಇಲ್ಲಿ ಬಂದು. ಹೌದಾ? ಸೊ 6 ಬಾಕ್ಸಸ್ ಬರೋದ್ರಿಂದ ಏನಾಯ್ತು, ಇದು 6,000. 1,000, 2,000, 3,000, 4,000, 5,000, 6,000. ಸೊ ಅದಕ್ಕೆ 6,000 ಪ್ಲಸ್ 200 ಪ್ಲಸ್ 30 ಏನ್ ಬಂತು ನಿಮಗಿಲ್ಲಿ, 6,230 ಬಂತು. ಸೊ ಈ ತರ ನೀವು ಸ್ಥಾನದ ಬೆಲೆ ಆಗಿರ್ಬೋದು ಅಥವಾ ವಿಸ್ತಾರದ ರೂಪ, ಈ ಒಂದು ಸಿಮ್ಯುಲೇಷನ್ ಮೂಲಕನೂ ನೀವು ಪ್ರಯತ್ನಿಸಬಹುದು. ಸೊ ಟ್ರೈ ಅನದರ್ ಅಂತ ಬಂದ್ರೆ ನಿಮ್ಗೆ ಮತ್ತೆ ಹೊಸ ಪ್ರಾಬ್ಲಮ್ ಬರ್ತದೆ. ಇಲ್ಲಿ 2,666 ಅಂತ ಒಂದು ಹೊಸ ಸಂಖ್ಯೆ ಬರ್ತದೆ. ಆ ಹೊಸ ಸಂಖ್ಯೆಯನ್ನು ನೀವು ಮತ್ತೆ ಪ್ರಯತ್ನ ಮಾಡ್ಬೋದು. ಈಗ ಒಂದ್ಸಲಿ ನೋಡಿ, ಮತ್ತೆ ಇದು ಬಹಳ ಇಂಪಾರ್ಟೆಂಟ್. ಏನಂದ್ರೆ ನೀವು ಇದನ್ನ ಡ್ರ್ಯಾಗ್ ಹೆಂಗ್ ಮಾಡ್ತೀರಿ, ನಾ ಬರೇ ಇಷ್ಟ ಇದು ಹಿಂಗ್ ಮಾಡಿದೆ ಅಂದ್ರೆ ಕೆಲವೊಮ್ಮೆ ಆಗ್ತದ, ಕೆಲವೊಮ್ಮೆ ಸ್ಟಕ್ಅಪ್ ಆಗ್ಬಿಡ್ತದೆ. ಅದಕ್ಕೆ ಬೆಸ್ಟ್ ಏನು, ಫಸ್ಟ್ ಯಾವತ್ತು ಏನ್ ಮಾಡಿ, ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಡಬಲ್ ಕ್ಲಿಕ್ ಮಾಡಿದ ನಂತರ ಈಗ ನೀವು ಇದನ್ನ ಮೇಲಿಂದ ಲೈನ್ ಕ್ಲಿಕ್ ಮಾಡ್ಕೊಂತ ಹಿಂಗ್ ಹೋಗ್ಬಿಡ್ರಿ, ಬಹಳ ಈಸಿ ಆಗ್ತದೆ ನಿಮಗೆ. ಹೌದಾ? ನನಗ ಒನ್ಸ್ ಜಾಗದಾಗ ಯಾವ ಸಂಖ್ಯೆ ಬೇಕಾಗಿದೆ, ಇಲ್ಲಿ 6 ಬೇಕಾಗಿದೆ. ಹೌದಲ್ಲ? 6 ಬೇಕಾಗಿದೆ. ಸೊ ನಾನು ಏನ್ ಮಾಡ್ತೀನಿ, ಇಲ್ಲಿ 6ಅನ್ನ ತನ ಡ್ರ್ಯಾಗ್ ಮಾಡ್ಕೊಂತ ಹೋದೆ. ಇಲ್ಲಿ ನೋಡ್ಬೋದು ನೀವು, ಈಗ ಒಂದೊಂದೇ ಬಾಕ್ಸ್ ಬಂದಿದಾವ್. 1, 2, 3, 4, 5, 6. ಈಗ ಟೆನ್ಸ್ ಜಾಗದಾಗ ಮತ್ತೇನ್ ಬೇಕು, ನನಗ್ 6 ಬೇಕು. ಹೌದಲ್ಲ? 1, 2, 3, 4, 5, 6. ಹೌದಾ? ಈ ತರ. ಮತ್ತೆ ಹಂಡ್ರೆಡ್ಸ್ ಜಾಗದಾಗ ಮತ್ತೆ ನನಗೆ 6 ಬೇಕು. 1, 2, 3, 4, 5, 6. ಮತ್ತೆ 1000 ಜಾಗದಾಗ ಎಷ್ಟು ಬೇಕು, 2 ಬೇಕಾಗಿದೆ. ಈ ತರ 2. ಸೊ ಇದು ಕರೆಕ್ಟ್ ಅಂತ ನಿಮ್ಮ ಆನ್ಸರ್ ಕೂಡ ತೋರಿಸ್ಕೊಡ್ತದೆ. 2,000 ಪ್ಲಸ್ 600 ಪ್ಲಸ್ 60 ಪ್ಲಸ್ 6 ಎಷ್ಟಾಯ್ತು, 2,666 ಅಂತ ಆಯ್ತು. ಸೊ ಮತ್ತೆ ನೀವು ಬೇಕಾದ್ರೆ ಚೇಂಜ್ ಮಾಡ್ಕೋಬಹುದು ಈ ತರ. ಸೊ ಈಗ
ನೆಕ್ಸ್ಟ್ ಸಿಮ್ಯುಲೇಷನ್ ಹೋಗೋಣ ಅಂತ. ಎಸ್, ಈ ತರ ಮತ್ತೊಂದು ವಿಜುವಲ್ ರೆಪ್ರೆಸೆಂಟೇಷನ್ ಇದೆ. ಇಲ್ಲಿ ನೋಡಿ, ಇದ್ರ ಮೂಲಕನೂ ಕೂಡ ನೀವ್ ಏನ್ ತೋರಿಸ್ಕೊಡ್ಬೋದು ಮಕ್ಕಳಿಗೆ, ಸ್ಥಾನ ಬೆಲೆ ತೋರಿಸ್ಕೊಡ್ಬೋದು. ಈ ರೀತಿ ನೀವ್ ಇಲ್ಲಿ ಯಾವ ನಂಬರ್ ಬೇಕ ಆ ನಂಬರ್ ನೀವ್ ಇಲ್ಲಿ ಚೇಂಜ್ ಮಾಡ್ಕೋಬಹುದು. ನಿಮಗ್ ಬೇಕಾದಂತ ನಂಬರ್ ಅಪ್ ಟು 1000 ತನ ಅದಾವಿಲ್ಲಿ. ನಿಮ್ಗೆ ಯಾವ ಸಂಖ್ಯೆ ಬೇಕು ನೀವ್ ಇಲ್ಲಿ ಚೇಂಜ್ ಮಾಡ್ಕೋಬಹುದು. ಅಲ್ಲಿ ಏನಿದ್ದು ತಾನಾಗೆ ಸಂಖ್ಯೆ ಬರ್ತಿದ್ದು ಅವೆರಡೂ ಸಿಮ್ಯುಲೇಷನ್ ನಲ್ಲಿ, ಹೌದಾ? ಆದ್ರೆ ಇಲ್ಲಿ ಏನಿದೆ, ಇಲ್ಲಿ ನಿಮ್ಗೆ ಯಾವ ನಂಬರ್ ಬೇಕು ಅವ್ನ್ ನೀವು ಚೇಂಜ್ ಮಾಡ್ಕೋಬಹುದು. ಆದ್ರೆ 1000 ತನ ಮಾತ್ರ ನಿಮ್ಗೆ ಮಾಡ್ಲಿಕ್ಕೆ ಆಗ್ತದೆ, ಹೌದಾ? ನೋಡಿ, 1000ದ್ದು ಕೂಡ ಇದೆ ಲಾಸ್ಟ್. ಸೊ 1000 ತನ ಲಾಸ್ಟ್ ನೀವು ಅದನ್ನ ಮಾಡ್ಕೋಬಹುದು ಈ ತರ, ಹೌದಾ? ಸೊ ಇಲ್ಲಿ ನೀವು ಯಾವ ತರ ಚೇಂಜ್ ಮಾಡ್ಕೊಂತ ಹೋಗ್ತೀರಿ ನಂಬರ್ಸ್, ಇಲ್ಲಿ ಏನಾಗತ್ತಾವ, ಇಲ್ಲಿ ರೆಪ್ರೆಸೆಂಟೇಶನ್ ಚೇಂಜ್ ಆಕೊಂತ ಹೊಂಟದ. ನಾನಿಲ್ಲಿ 481 ತಗೊಂಡಿನಿ, ಹೌದಾ? 481 ಅಂದ್ರೆ ಒನ್ಸ್ ಜಾಗದಾಗ ಎಷ್ಟಿದೆ ನಂಬರ್, 1 ಅಂತ ಇದೆ. ಟೆನ್ಸ್ ಪ್ಲೇಸ್ ಅಲ್ಲಿ ಏನಿದೆ, 8 ಇದೆ. ಮತ್ತು ಹಂಡ್ರೆಡ್ಸ್ ಪ್ಲೇಸ್ ಅಲ್ಲಿ ಏನಿದೆ, 4 ಇದೆ. ಅದೇ ರೀತಿ ಏನಾಗುತ್ತೆ ಇಲ್ಲಿ, ಇದರದ್ದು ವಿಜುವಲಿ ರೆಪ್ರೆಸೆಂಟೇಶನ್ ಬರುತ್ತೆ. ಬಾಲ್ಸ್ ಮೂಲಕ ಅವ್ರು ಏನ್ ಮಾಡಿದ್ದಾರೆ, ಸೆಟ್ಸ್ ಅನ್ನ ಮಾಡಿ ಈ ನಂಬರ್ಸ್ ನ ರೆಪ್ರೆಸೆಂಟ್ ಮಾಡಿದ್ದಾರೆ, ಹೌದಾ? ಪಿಕ್ಚರ್ ಮೂಲಕ, ಚಿತ್ರಗಳ ಮೂಲಕ. ಈಗ ನೋಡ್ರಿ, ಒನ್ಸ್ ಜಾಗದಾಗ ಒಂದೇ ಐತಂದ್ಮೇಲೆ ಇಲ್ಲಿ ಬಾಲ್ ಒಂದೇ ಬಂದಿದೆ, ಹೌದಾ? ಈಗ ಟೆನ್ಸ್ ಜಾಗದಾಗ 8 ಐತಂದ್ರೆ ಇಲ್ಲಿ ಏನಾಗೈತಿ, ಟೆನ್ಸ್ ಏನಿದೆ ಅಲ್ಲ, ಇವು 10 ಬಾಲ್ ಇದಾವೆ. ಒಂದು ಸೆಟ್ ಒಳಗ್ 10 ಬಾಲ್ ಅದಾವ. ಅದನ್ನ 8 ಟೈಮ್ಸ್ ಬಂದೈತ್ ನೋಡ್ರಿ. 1 2 3 4 5 6 7 8 ಸತೆ ಬಂದ್ವಿ. ಈಗ ಹಂಡ್ರೆಡ್ಸ್ ಪೊಸಿಷನ್ ದಾಗ ಏನಿದೆ, 4 ಅಂತ ಇದೆ. ಅಂದ್ರೆ ಇವ್ 100 ಏನು ಒಂದ್ ಸೆಟ್ ಐತಲ್ಲ, ಅದು 4 ಟೈಮ್ ರಿಪೀಟ್ ಆಗೈತಿ. 1 2 3 4 ಈ ತರ. ಸೊ ಒಂದ್ ಸೆಟ್ ಅಲ್ಲಿ 100 ಬಾಲ್ಸ್ ಇದೆ ಅಂತ ಅರ್ಥ. ಸೊ ನಿಮ್ಗೆ ಯಾವ ತರ ಬೇಕು ನೀವು ಇಲ್ಲಿ ನಂಬರ್ಸ್ ನ ಚೇಂಜ್ ಮಾಡ್ಕೋಬಹುದು. ಅಪ್ ಟು 999 ಅಂತ ಹೇಳಿದೆ. 1000 ಬರುತ್ತೆ ಇಲ್ಲಿ, ಬಟ್ ಅದು ಡಿಸ್ಪ್ಲೇ ಆಗೋದಿಲ್ಲ. ಸೊ ಇಲ್ಲಿ ಏನಿದೆ, ಪ್ಲೇಸ್ ವ್ಯಾಲ್ಯೂಸ್ ಅಪ್ ಟು 999 999 ತನ ಅಷ್ಟೇ ಇದೆ. ಪಲ್ಲವಿ ಮೇಡಮ್, ಒಂದ್ ನಿಮಿಷ. ಹಾ ರೀ ಮೇಡಮ್. ಹಾ, ಯಾರೋ ಶೈಲಾ ಮೇಡಮ್ ಅನ್ನೋರ ಹ್ಯಾಂಡ್ ರೈಸ್ ಮಾಡ್ಯಾರ. ಏನಾದ್ರು ಡೌಟ್ಸ್ ಇರ್ಬೋದೇನೋ, ಒಂದ್ಸಲ ಕೇಳ್ರಿ. ಮೇಡಮ್ ಏನ್ ಡೌಟ್ಸ್ ಇದಾವ ಮೇಡಮ್? ಅಂದ್ರೆ ನನ್ ಚಾಟ್ ಬಾಕ್ಸ್ ವಿಸಿಬಲ್ ಇರೋದಿಲ್ರಿ ಮೇಡಮ್. ಥ್ಯಾಂಕ್ ಯು. ಯಾರೋ ಶೈಲಾ ಮೇಡಮ್ ಅಂತ ಹೇಳಿ ಹ್ಯಾಂಡ್ ರೈಸ್ ಮಾಡಿದ್ರು. ಮೇ ಬಿ ಏನೋ ಕ್ವಶನ್ ಇರ್ಬೋದೇನೋ ಅಂತ ನಾನು ನಿಮ್ಗೆ ಹೇಳಿದ್ದೆ. ಓಕೆ, ಶೈಲಾ ಮೇಡಮ್ ಏನಾದ್ರೂ ಕ್ವೆಶನ್ ಇದೆಯಾ ನಿಮ್ಗೆ? ಕ್ವೆಶನ್ಸ್ ಇದ್ರೆ ನೀವು ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬಹುದು. ಅಥವಾ ಅನ್ಮ್ಯೂಟ್ ಮಾಡಿನೂ ನೀವು ನಮ್ಗೆ ಹೇಳ್ಬೋದು. ಓಕೆ, ಅಶೋಕ್ ಸರ್ ಒಂದ್ ಹೇಳಿದ್ದಾರೆ, ಹಾಯ್ ಗುಡ್ ಮಾರ್ನಿಂಗ್, ಪ್ಲೀಸ್ ಕಂಟಿನ್ಯೂ ದ ಸೆಷನ್ ಇನ್ ಇಂಗ್ಲಿಷ್ ಬಿಕಾಸ್ ವಿ ಆರ್ ಆಲ್ ಟೀಚಿಂಗ್ ಇನ್ ಇಂಗ್ಲಿಷ್. ಶ್ಯೂರ್ ಸರ್, ನಿಮ್ಗೆ ನಾನು ಇಂಗ್ಲಿಷ್ ಪದಗಳನ್ನೇ ಯೂಸ್ ಮಾಡ್ತೀನಿ. ಓಕೆ, ಇಂಗ್ಲಿಷ್ ಪದಗಳನ್ನ ಯೂಸ್ ಮಾಡಿ ಕನ್ನಡದಲ್ಲಿ ಮಿಕ್ಸ್ ಅಪ್ ಮಾಡಿ ಹೇಳಿದ್ರೆ ನಡೀತದ, ಅಥವಾ ಪೂರ್ತಿನೇ ಇಂಗ್ಲಿಷ್ ಬೇಕು ನಿಮ್ಗೆ ಎಕ್ಸ್ಪ್ಲನೇಷನ್? ನೀವ್ ಯಾವ ಕಂಫರ್ಟೇಬಲ್ ಇದ್ರೊಳಗದಿರಿ, ನಾವು ಆ ಲ್ಯಾಂಗ್ವೇಜ್ ದಾಗ ನಿಮ್ಗೆ ಕಲಿಸ್ತೀವಿ, ಇಂಗ್ಲಿಷ್ ಆಗ್ಲಿ ಕನ್ನಡ ಆಗ್ಲಿ. ನೀವು ಅನ್ಮ್ಯೂಟ್ ಮಾಡಿ ಹೇಳ್ಬೋದು ಸರ್. ಶೈಲಾ ಮೇಡಮ್, ನಿಮ್ಗೆ ಏನಾದ್ರೆ ಡೌಟ್ಸ್ ಇದ್ರೆ ನೀವು ಕೇಳ್ಬೋದು. ಓಕೆ, ನಾ ಏನು ಡೌಟ್ಸ್ ಇಲ್ಲ ಅಂತ ಅನ್ಕೋತೀನಿ ಶೈಲಾ ಮೇಡಮ್ಗೆ. ಅಶೋಕ್ ಸರ್, ನಾವ್ ಏನ್ ಮಾಡ್ತೀವಿ, ಇಂಗ್ಲಿಷ್ ವರ್ಡ್ಸ್ ಅನ್ನೇ ಅವೇ ಯೂಸ್ ಮಾಡ್ತೀನಿ, ಅದ್ರ ಜೊತೆಗೆ. ಓಕೆ, ಸಾರಿ ಸರ್, ಹೋಸ್ಟ್ ಇಸ್ ನಾಟ್ ಗಿವನ್ ಪರ್ಮಿಷನ್ ಟು ಅನ್ಮ್ಯೂಟ್. ಓಕೆ ಸರ್, ಸೊ ನಾವ್ ಏನ್ ಮಾಡ್ತೀವಿ, ನಿಮ್ಗೆ ಇಂಗ್ಲಿಷ್ ವರ್ಡ್ಸ್ ನೇ ಯೂಸ್ ಮಾಡ್ತೀವಿ. ಏನ್ ಟರ್ಮಿನಾಲಜೀಸ್ ಇದಾವಲ್ಲ, ಮಧ್ಯದಲ್ಲಿ ಎಕ್ಸ್ಪ್ಲನೇಷನ್ ಇಂಗ್ಲಿಷ್ ಅಲ್ಲಿನೂ ಮಾಡ್ತೀವಿ, ಕನ್ನಡದಲ್ಲಿನೂ ಮಾಡ್ತೀವಿ. ಹಲೋ ಹಲೋ ಸರ್, ಗುಡ್ ಮಾರ್ನಿಂಗ್ ಸರ್. 31 into 30 ಮಲ್ಟಿಪ್ಲೈ ಮಾಡಿ ಹೇಳಿ, ನನ್ಗೆ ಆನ್ಸರ್ ಎಷ್ಟು ಬಂತು? hello good morning madam, this Hello, is sir. Ashok speaking. Yes, sir. ವೆರಿ Hello, sir. ಗುಡ್ ಮಾಡಿ. ಒಂದು 3 ದಿನ Can I speak madam? Yeah, please sir, please, we are waiting for you. I Yeah. request other participants to please mute yourself. Finance plus I think most of them are unmuted. 300 Please all of you mute. I need to speak. Yes. Yeah, sir, Yeah. please. It is just a request madam, because we are all teaching in English medium, no? So Okay, that okay, it will sir. be very convenient. And one more, my request is, whatever the Yes. stimulations you are showing in the presentation,
Yes, Is it sir. possible to get the links of all those stimulations in a single file like that, so that it will be very easy for us to access? Okay, sir. Tanya. Okay, sir. Sir, actually, the thing is, you yourself can access to the simulations very easily. At the end of my session, ನೋಡಿ ಫೈಲ್ ತಗೊಂಡು ನನ್ನ ಪರ್ಸನಲ್ ಬ್ಯಾಗ್ hello, Hemlata madam. ಡಬ್ಬಿ ಹೇಮಲತಾ ಮೇಡಮ್, ಪ್ಲೀಸ್ ನೀವು ಮ್ಯೂಟ್ ಮಾಡ್ಬೇಕು, ಅಥವಾ ಏನಾರ ಡೌಟ್ ಇದ್ರೆ ಸ್ವಲ್ಪ ಜೋರಾಗಿ ಮಾತಾಡ್ಬೇಕು, ಕ್ಲಿಯರ್ ಆಗಿ ಕೇಳೋ ಹಾಗೆ. Yes, sir. Ashok sir, as I was telling you, if you want, we can send you the links also. The other Yeah. thing is, you yourself can access to these simulations very easily to whichever Okay. topic you want, because there are thousands of topics available in that particular website. Yeah, that is We will, the major problem, yeah, madam. What happens, we will get a plenty of the simulations, but yes, as you yeah. are doing some work on this one, so that you know which is the better one. So that's Okay, why okay, sir. our request is that if you make the list links of all these concepts in a single PDF file, so that it will be very helpful for us. Instead of wasting a time to search all those things, so directly we can access and show to the kids. Okay, sir. We will send you the PDF, sir. Once Okay. the training gets over, tomorrow is the last day. So Okay. all the 3 days, whatever we have thought for you, whatever simulations we have shown you, those all simulation links, you will get it. Our Okay. management team will forward it to you. Okay. Thank you very much, ma'am. Okay, Please thank you, sir. continue. Okay, sir. ಪಲ್ಲವಿ ಮೇಡಮ್, ಅನ್ಮ್ಯೂಟ್ ಯುವರ್ ಸೆಲ್ಫ್. ಸಾರಿ ಮೇಡಮ್, ಸಾರಿ. ಎಸ್, ಸೊ ನಾವ್ ಅದನ್ನ ಕಂಟಿನ್ಯೂ ಮಾಡೋಣ ಅಂತ, ಪ್ಲೇಸ್ ವ್ಯಾಲ್ಯೂ ಮತ್ತೆ ಎಕ್ಸ್ಪಾನ್ಷನ್ ಫಾರ್ಮ್ ಟಾಪಿಕ್ ಅನ್ನ. ಸೊ ನೀವು ಇಲ್ಲಿ ಏನ್ ನೋಡ್ಬಹುದು, ಇಲ್ಲಿ 3 ಸಿಮ್ಯುಲೇಷನ್ ಮೂಲಕ ನೀವ್ ಏನ್ ಮಾಡ್ಬೋದು, ಮಕ್ಕಳಿಗೆ ಪ್ಲೇಸ್ ವ್ಯಾಲ್ಯೂ ಆಗಿರ್ಬೋದು ಮತ್ತೆ ಎಕ್ಸ್ಪಾನ್ಷನ್ ಫಾರ್ಮ್ 2 ಟಾಪಿಕ್ ಅನ್ನ ನೀವು ಮಕ್ಕಳಿಗೆ ತೋರಿಸ್ಕೊಡ್ಬೋದು. ಓಕೆ, ಸೊ ಈಗ ಏನ್ ಮಾಡೋಣ, ನೆಕ್ಸ್ಟ್ ಟಾಪಿಕ್ ಗೆ ಹೋಗೋಣ ಅಂತ. ಇಲ್ಲಿ ನೋಡಿ, ಎಸ್, ಇದು ಕೂಡ 4ನೇದು ಏನಿದೆ, ಪ್ಲೇಸ್ ವ್ಯಾಲ್ಯೂ ಮತ್ತು ಎಕ್ಸ್ಪಾನ್ಷನ್ ಫಾರ್ಮ್ ಅದೇ ಇದೆ. ಸೊ ನಾವ್ ಇಲ್ಲಿಗೆ ಫಸ್ಟ್ ಒನ್ ಹೇಗ್ ಮಾಡಿದ್ವಿ ಅಲ್ಲ, ಇಲ್ಲಿ ಸ್ಲೈಡರ್ಸ್ ಮೂಲಕ ಅದನ್ನ ಜಕ್ಕೊಂಡ್ ಹೋಗಿ, ಅದೇ ರೀತಿ ನೀವ್ ಏನ್ ಮಾಡ್ಬೋದು, ಇದನ್ ಮೂಲಕನೂ ನೀವು ಮಾಡ್ಕೋಬಹುದು. 1 ಸೆಕೆಂಡ್. ಎಸ್, ಇಲ್ಲಿ ನೋಡಿ, ಈ ತರ, ಹೌದಾ? ಇದನ್ನು ನೀವು ಇಲ್ಲಿ ತೋರಿಸ್ಕೊಡ್ಬೋದು ಮಕ್ಳಿಗೆ. ಇದು ಕೂಡ 100 ಟೆನ್ಸ್ ಯೂನಿಟ್ಸ್ ಅಲ್ಲಿ ಇದೆ. ಸೊ ನೀವು ಇಲ್ಲಿ ಆನ್ಸರ್ ಚೆಕ್ ಮಾಡಿದ್ರೆ ಇಲ್ಲಿ ಆನ್ಸರ್ಸ್ ಬರುತ್ತೆ. ಸೊ 9 ಎಷ್ಟನೇ ಜಾಗದಲ್ಲಿದೆ, ಒನ್ಸ್ ದಲ್ಲಿದೆ. 0 ಟೆನ್ಸ್ ಪೊಸಿಷನ್ ಅಲ್ಲಿ ಇದೆ. 8 ಏನಿದೆ, 100 ಅಲ್ಲಿ ಇದೆ. ಈ ತರ. ಸೊ ನೀವು ಇದನ್ನ ಇಲ್ಲಿ ನಾವು ಅದನ್ನ ಡ್ರ್ಯಾಗ್ ಮಾಡಿ ನೋಡೋಣ ಅಂತ. ಸೊ ಒನ್ಸ್ ಪೊಸಿಷನ್ ಅಲ್ಲಿ ಏನಿದೆ, 9 ಅಂತ ಇದೆ. ಸೊ 9 ತನ ನಾನು ಡ್ರ್ಯಾಗ್ ಮಾಡ್ತೀನಿ. ಟೆನ್ಸ್ ಪೊಸಿಷನ್ 0 ಇದೆ. ಸೊ ಇದನ್ನ ನಾನು 0ಗೆ ತರ್ತೀನಂತ. 1 ಸೆಕೆಂಡ್, 1 ಸೆಕೆಂಡ್. ಸೊ ನಾವೀಗ 100s ನ ಮಾಡ್ಕೊಂಡು ಹೋಗೋಣ. ಎಸ್, ಬಂತು. ಈ ತರ. ಸೊ ನಾನು ಮತ್ತೆ ನಿಮ್ಗೆ ಹೇಳದೆ ಹಾಗೆಲ್ಲ, ಈ ಸ್ಲೈಡರ್ಸ್ ಉಪಯೋಗ ಮಾಡಬೇಕಾದ್ರೆ ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ತೀರಿ. ಸೊ ಈಗ ಇದು ಡಬಲ್ ಸರ್ಕಲ್ ಕಾಣ್ಬೇಕು, ಈ ತರ ದೊಡ್ಡದಾಗಿ ಕಾಣ್ಬೇಕು. ಈ ತರ ಇದ್ರೆ ಅದು ಡ್ರ್ಯಾಗ್ ಆಗೋದಿಲ್ಲ. ಸೊ ಇಲ್ಲಿ ನೀವು ಡಬಲ್ ಕ್ಲಿಕ್ ಮಾಡಿ ಇದು ದೊಡ್ಡ ಸರ್ಕಲ್ ಮಾಡಿದ್ರೆ ಅದೇನಾಗುತ್ತೆ, ಡ್ರ್ಯಾಗ್ ಆಗ್ತದೆ. ಸೊ ಇಲ್ಲಿ ಸಬ್ಮಿಟ್ ಅಂತ ಹೊಡೆದ್ರೆ ಗುಡ್ ಜಾಬ್, ಕರೆಕ್ಟ್ ಅಂತ ಬಂತು. ಸೊ ಮತ್ತೆ ಬೇಕಂದ್ರೆ ರಿಫ್ರೆಶ್ ಮಾಡಿಬಹುದು. ನಿಮ್ಗೆ ಹೊಸ ಏನಾಗ್ತದೆ, ಇದು ಆನ್ಸರ್ ಆಫ್ ಮಾಡಿದ್ರೆ ಯಾವ ನಂಬರ್ ಯಾವ ಸ್ಥಾನಕ್ಕೆ ಇದೆ ಅಂತ ನಮ್ಗೆ ಗೊತ್ತಾಗುದಿಲ್ಲ. ಸೊ ಮಕ್ಳಿಗೆ ನೀವು ಈ ತರ ಪ್ರಶ್ನೆ ಕೇಳಿ ಅವರಿಗೆ ಇದನ್ನ ಅರೇಂಜ್ ಮಾಡು ಹೇಳ್ಬೋದು. ಸೊ ಅರೇಂಜ್ ಮಾಡಿದ್ಕೊಳ್ಳಿ, ಇಲ್ಲಿ ಆನ್ಸರ್ ಅನ್ನು ತೋರಿಸಿದ್ರೆ ಇಲ್ಲಿ ಬರುತ್ತದೆ, ಹೌದಾ? ಅಥವಾ ನೀವು ಸಬ್ಮಿಟ್ ಅಂತ ಹೊಡೆದ್ರೆ ನಿಮ್ಗೆ ವಿಚ್ ಇಸ್ ದ ಕರೆಕ್ಟ್ ಆನ್ಸರ್, ಕರೆಕ್ಟ್ ಐತೋ ಇಲ್ಲೋ ಅಂತ ಗೊತ್ತಾಗ್ತದೆ. ಈಗ ಇದೊಂದು ಮಾಡೋಣ. ಸೊ ಒನ್ಸ್ ಪೊಸಿಷನ್ ಏನಿದೆ, 4 ಅಂತ ಇದೆ. ಸೊ ಇದನ್ನ 4ಕ್ಕೆ ಡ್ರ್ಯಾಗ್ ಮಾಡೋಣ. ಎಸ್, ಟೆನ್ಸ್ ಪೊಸಿಷನ್ ಅಲ್ಲಿ ಎಷ್ಟಿದೆ, 1 ಇದೆ, ಹೌದಾ? 1 ಅಂತ ತಗೊಂಡ್ರೆ. ಈಗ 100 ಪೊಸಿಷನ್ ಅಲ್ಲಿ ಎಷ್ಟಿದೆ, 6 ಇದೆ, ಹೌದಾ?
ಸೊ ನಾನು ಏನ್ ಮಾಡ್ತೀನಿ, ಬರೀ 5 ತನ ಅಷ್ಟೇ ತಗೋತೀನಿ ಅಂತ ಇದನ್ನ ಸಬ್ಮಿಟ್ ಮಾಡಿ ನೋಡೋಣ. ಯುವರ್ ಆನ್ಸರ್ ಇಸ್ ಇನ್ಕರೆಕ್ಟ್, ಅನ್ಚೆಕ್ ದ ಸಬ್ಮಿಟ್ ಬಾಕ್ಸ್ ಅಂಡ್ ಟ್ರೈ ಅಗೇನ್ ಅಂತ ಬಂತು. ಅಂದ್ರೆ ಇದನ್ನ ಮತ್ತೊಮ್ಮೆ ನಾವು ಟ್ರೈ ಮಾಡ್ಬೇಕು, ಬಿಕಾಸ್ ಆನ್ಸರ್ ಕರೆಕ್ಟ್ ಇಲ್ಲ. ಸೊ ಇದನ್ನ ಆಫ್ ಮಾಡಿ ಇದನ್ನ ಏನ್ ಮಾಡ್ತೀನಿ, ಆರಕ್ಕೆ ಒಯ್ತೀನಿ. ಸೊ ಈಗ ಸಬ್ಮಿಟ್ ಅಂತ ಮಾಡ್ದೆ. ಗುಡ್ ಜಾಬ್. ತಂತಾನೆ ಇಲ್ಲಿ ಏನಾಯ್ತು, ಆನ್ಸರ್ ಹೈಲೈಟ್ ಆಯ್ತು. ಅಥವಾ ನಿಮ್ಗೆ ಮೊದ್ಲೇ ಆನ್ಸರ್ ಚೆಕ್ ಬೇಕಾಗಿತ್ತಂದ್ರೆ ನೀವು ಟಿಕ್ ಮಾರ್ಕ್ ಹಾಕಿದ್ರು ಆನ್ಸರ್ ಬರುತ್ತೆ. ಸೊ ಈ ತರ ನೀವು ಈ ಸಿಮ್ಯುಲೇಷನ್ಸ್ ಮೂಲಕ ಮಕ್ಕಳಿಗೆ ಪ್ಲೇಸ್ ವ್ಯಾಲ್ಯೂ ಆಗಿರ್ಬೋದು ಅಥವಾ ಎಕ್ಸ್ಪಾನ್ಷನ್ ಫಾರ್ಮ್ ಆಗಿರ್ಬೋದು ನೀವು ಕಲಿಸ್ಕೊಡ್ಬೋದು. ಓಕೆ, ಸೊ ಈಗ ನೆಕ್ಸ್ಟ್ ಚಾಪ್ಟರ್ ಗೆ ಬರೋಣ. ದಟ್ ಇಸ್ ಡೆಸಿಮಲ್ಸ್. ಇದು 6th ಸ್ಟ್ಯಾಂಡರ್ಡ್ ಅಲ್ಲಿಯೂ ಇದೆ, 7th ಸ್ಟ್ಯಾಂಡರ್ಡ್ ಅಲ್ಲಿಯೂ ಇದೆ, ಹೌದಾ? ಸೊ ಡೆಸಿಮಲ್ಸ್ ಬಗ್ಗೆ ಫಸ್ಟ್ ಸಿಮ್ಯುಲೇಷನ್ ಇರೋದು ಅವ್ರ ಪ್ಲೇಸ್ ವ್ಯಾಲ್ಯೂ. ನಮ್ಗೆ ಗೊತ್ತಿರುವ ಹಾಗೆ ಡೆಸಿಮಲ್ಸ್ ಅಲ್ಲಿ ಹುಡುಗರಿಗೆ ಬಹಳ ಕನ್ಫ್ಯೂಸ್ ಆಗುದು ಏನಂದ್ರೆ ಅವ್ರ ಪ್ಲೇಸ್ ವ್ಯಾಲ್ಯೂ. ಇದೇನೋ ಅವರು ನಾರ್ಮಲ್ ನಂಬರ್ಸ್ ಬಗ್ಗೆ ಕರೀತಾರೆ, ಹೌದಾ? ಒನ್ಸ್, ಟೆನ್ಸ್, ಹಂಡ್ರೆಡ್ಸ್, ಥೌಸಂಡ್ಸ್ ಇವನ್ ಮಾಡ್ಕೋತ ಹೋಗ್ತಾರೆ. ಆದ್ರೆ ಡೆಸಿಮಲ್ಸ್ ವ್ಯಾಲ್ಯೂ ಬಹಳ ಹುಡುಗರಿಗೆ ಕೆಲವೊಮ್ಮೆ ಬಹಳ ಕನ್ಫ್ಯೂಸ್ ಮಾಡ್ಕೋತಾರೆ, ಹೌದಾ? ಸೊ ಇಲ್ಲಿ ಒಂದು ನಂಬರ್ ಐತಿ, ಹೌದಾ? 2536.254 ಅಂತ ಇದು ಒಂದು ನಂಬರ್ ಇದೆ. ಸೊ ಈ ನಂಬರ್ ಅನ್ನು ನೀವು ಡೆಸಿಮಲ್ ಚಾರ್ಟ್, ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ಹಾಕಿದಾಗ ಯಾವ ನಂಬರ್ ಯಾವ ವ್ಯಾಲ್ಯೂ ಹೇಳ್ತದೆ, ಯಾವ ಪ್ಲೇಸ್ ಅಲ್ಲಿ ಕೂಡ್ತದ ಅಂತ ನೀವು ಇಲ್ಲಿ ತೋರಿಸ್ಕೊಡ್ಬೋದು. ಸೊ ಏನಿದೆ ಇಲ್ಲಿ, ಇದು ಡೆಸಿಮಲ್ ಪಾಯಿಂಟ್ ಇದೆ, ಹೌದಾ? ಡೆಸಿಮಲ್ ಪಾಯಿಂಟ್ ಇದೆ. ರೈಟ್ ಸೈಡ್ ಹೋದ್ರೆ ನಮ್ಗೆ ಡೆಸಿಮಲ್ ನಂಬರ್ಸ್ ಅಥವಾ ಡೆಸಿಮಲ್ ಪ್ಲೇಸ್ ವ್ಯಾಲ್ಯೂಸ್ ಬರ್ತಾವ. ಈ ಕಡೆ ಹೋದ್ರೆ ನಮ್ದು ನಂಬರ್ ಸಿಸ್ಟಮ್ ಇರುವಂತಹ ಒಂದು ಕಾಮನ್ ವ್ಯಾಲ್ಯೂಸ್ ಬರ್ಕೊಂತ ಹೋಗ್ತಾವ, ಹೌದಾ? ಸೊ ಈ ತರ ನೋಡಿ, ಡೆಸಿಮಲ್ ಪಾಯಿಂಟ್ ಆದ ನಂತರ ಯಾವ್ಯಾವ ಪ್ಲೇಸ್ ವ್ಯಾಲ್ಯೂ ಬರ್ತಾವ ಇಲ್ಲಿ, ಟೆನ್ಸ್, ಹಂಡ್ರೆಡ್ಸ್, ಥೌಸಂಡ್ಸ್, 10,000s, 100,000s, ಮಿಲಿಯನ್ಸ್ ಅಂತ ಬರುತ್ತೆ. ನಂತರ ಈ ಕಡೆ ಲೆಫ್ಟ್ ಸೈಡ್ ಹೋದ್ರೆ ಮತ್ತೆ ಒನ್ಸ್, ಟೆನ್ಸ್, 100,000s, 10,000s ಇವು ವ್ಯಾಲ್ಯೂಸ್ ಬರ್ತಾವ, ಹೌದಾ? ಸೊ ನೀವು ಇದನ್ನು ಕೂಡಿಸಿದಾಗ ಈಗ ನೋಡಿ, ಇವು ಪ್ಲೇಸ್ ವ್ಯಾಲ್ಯೂಸ್ ಇಲ್ಲಿ ಕೂಡಿಸಿದಾಗ 4 ವ್ಯಾಲ್ಯೂ ಏನಾಯ್ತು, ಥೌಸಂಡ್ಸ್ ಅಂತ ಬಂತು. 5 ವ್ಯಾಲ್ಯೂ ಹಂಡ್ರೆಡ್ಸ್, 10th ವ್ಯಾಲ್ಯೂ 2 ಆಸ್ ಇಟ್ ಇಸ್ ಡೆಸಿಮಲ್ ಪಾಯಿಂಟ್ ಬಂತು. ನಂತರ 6 ವ್ಯಾಲ್ಯೂ ಒನ್ಸ್ ಅಂತ ಇದೆ, 3 ವ್ಯಾಲ್ಯೂ ಟೆನ್ಸ್ ಅಂತ ಇದೆ, 5 ವ್ಯಾಲ್ಯೂ ಹಂಡ್ರೆಡ್ಸ್ ಅಂತ ಇದೆ, 2 ವ್ಯಾಲ್ಯೂ ಥೌಸಂಡ್ಸ್ ಅಂತ ಇದೆ. ಈ ತರ, ಹೌದಾ? ನೀವು ಮತ್ತೆ ಬೇಕಂದ್ರೆ ಏನ್ ಮಾಡುದು, ಇಲ್ಲಿ ಚೇಂಜ್ ಮಾಡ್ಬೋದು, ಹೌದಾ? ನಾನಿಲ್ಲಿ ನಂಬರ್ ಬರ್ದ ಎಂಟರ್ ಅಂತ ಬರ್ತಿರ್ತೀನಿ. ಆಟೋಮೆಟಿಕ್ಲಿ ಇಲ್ಲಿ ಏನ್ ನೋಡ್ಬೋದು ನೀವು, ನಂಬರ್ ಪ್ಲೇಸ್ ವ್ಯಾಲ್ಯೂ ಚೇಂಜ್ ಆದ, ಹೌದಾ? ಚೇಂಜ್ ಆದ. ಎಸ್, ಈ ತರ ಈಗ 900.10 ಅಂತ ನಾನು ಏನ್ ಬರ್ದಿದ್ದೀನಿ, ಡೆಸಿಮಲ್ ನಂಬರ್ ಬರ್ದಿದ್ದೀನಿ. ಸೊ 0 ವ್ಯಾಲ್ಯೂ 100 ಬಂತು, 10th ವ್ಯಾಲ್ಯೂ 1 ಅಂತ ಬಂತು. ಮತ್ತೆ ಡೆಸಿಮಲ್ ಪಾಯಿಂಟ್, ಒನ್ಸ್ ವ್ಯಾಲ್ಯೂ 0, 10th ವ್ಯಾಲ್ಯೂ 0, ಹಂಡ್ರೆಡ್ಸ್ ಜಗದಾಗ ಏನಿದೆ 9 ಅಂತ ಇದೆ, ಹೌದಾ? ಇನ್ನು ಬರೇ ವಿದೌಟ್ ಡೆಸಿಮಲ್ ಪಾಯಿಂಟ್ ಬರಿಲಾರ್ದೆ ಅದು ತಗೋತದ ಏನ್ ನೋಡೋಣ ಅಂತ, ಬರೇ 410 ಅಷ್ಟೇ ಬರ್ದಿದ್ದೀನಿ. ಇದು ತಗೊಳ್ಳಿಲ್ಲ, ಯಾಕಂದ್ರೆ ಈ ಪ್ಲೇಸ್ ವ್ಯಾಲ್ಯೂ ಏನಿದೆ ಅಲ್ಲ ಸಿಮ್ಯುಲೇಷನ್ ಬರೀ ಡೆಸಿಮಲ್ ನಂಬರ್ಸ್ ಇದೆ, ಹೌದಾ? ಡೆಸಿಮಲ್ ನಂಬರ್ಸ್ ಇದೆ. ಸೊ ಇದು ನಾನು ಮತ್ತೆ ಡೆಸಿಮಲ್ ನಂಬರ್ ಹಾಕಿದ್ರೆ ಇಲ್ಲಿ ಆಟೋಮೆಟಿಕ್ ತಗೋತದೆ. ಸೊ ಈ ಸಿಮ್ಯುಲೇಷನ್ ಮೂಲಕ ನೀವು ಮಕ್ಕಳಿಗೆ ಏನ್ ತೋರಿಸ್ಕೋಬಹುದು, ಪ್ಲೇಸ್ ವ್ಯಾಲ್ಯೂ ಏನಿದೆ, ಡೆಸಿಮಲ್ ನಂಬರ್ಸ್ ಪ್ಲೇಸ್ ವ್ಯಾಲ್ಯೂ ಏನ್ ಇರ್ತದಂತ ಇದ್ರ ಮೂಲಕ ನೀವು ಅವರಿಗೆ ಎಕ್ಸ್ಪ್ಲೇನ್ ಮಾಡ್ಬೋದು, ಹೌದಾ? ಈಗ ನೆಕ್ಸ್ಟ್ ಟಾಪಿಕ್ ಹೋಗೋಣ. ಎಸ್, ಪ್ಲೇಸ್ ವ್ಯಾಲ್ಯೂ ಇನ್ ಡೆಸಿಮಲ್ ನಂಬರ್ಸ್. ಸೊ ಇಲ್ಲಿ ನೋಡಿ, ಈಗ ನೀವು ಅವರಿಗೆ ಪ್ಲೇಸ್ ವ್ಯಾಲ್ಯೂ ಕಲ್ಸಿದಿರಿ, ಅವ್ರಿಗೆ ಆಲ್ರೆಡಿ ಎಲ್ಲಾ ಪ್ಲೇಸ್ ವ್ಯಾಲ್ಯೂಸ್ ಕ್ಲಿಯರ್ ಕಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ವಿ. ಈಗ ಅದನ್ನ ನಾವ್ ಏನ್ ಮಾಡ್ಬೇಕು, ಅದನ್ನ ನಾವ್ ಚೆಕ್ ಮಾಡ್ಬೇಕು, ಹೌದಾ? ಅವ್ರಿಗೆ ಪ್ರಶ್ನೆ ಕೇಳಿ ಅದನ್ನ ಚೆಕ್ ಮಾಡ್ಬೇಕು. ಈಗ ನಾವ್ ಅದ್ ಹೆಂಗ್ ಮಾಡ್ಬೋದು ಅಂದ್ರ, ಈಗ ನೀವ್ ಇಲ್ಲಿ ನಂಬರ್ ಕೊಟ್ರಿ, ಹೌದಾ? ನಂಬರ್ ಕೊಟ್ರಿ. ಸೊ ನೀವು ಈ ನಂಬರ್ ಕೊಟ್ಟ ಅವ್ರಿಗೆ ಏನ್ ಹೇಳ್ಬೋದು, ನಿಮ್ ಬುಕ್ಸ್ ದಾಗ ಅದ್ರದ್ದು ವ್ಯಾಲ್ಯೂಸ್ ಬರೋರಿ, ನಂತರ ಚೆಕ್ ಮಾಡೋಣ ಅಂತ ಹೇಳ್ಬೋದು. ಸೊ ಅವ್ರ ಇದು ವ್ಯಾಲ್ಯೂ, ಈ ನಂಬರ್ ಕೊಟ್ಟಾಗ ಡೆಸಿಮಲ್ ನಂಬರ್ ಅದ್ರದ್ದು ಪ್ರತಿಯೊಂದು ನಂಬರ್ದು ವ್ಯಾಲ್ಯೂ ಬರದ ನಂತರ ನೀವು ಈಗ ಚೆಕ್ ಮಾಡ್ಬೋದು. ಈ ತರ ಈಗ ಕ್ಲಿಕ್ ಮಾಡಿದ್ರೆ ಇಲ್ಲಿ ವ್ಯಾಲ್ಯೂ ಬರ್ತದೆ. 7 ಯಾವ ಪೊಸಿಷನ್ ಅಲ್ಲಿ ಇದೆ, ಹಂಡ್ರೆಡ್ಸ್ ಪೊಸಿಷನ್ ಅಲ್ಲಿ ಇದೆ. 1 ಯಾವ ಪೊಸಿಷನ್ ಅಲ್ಲಿ ಇದೆ, 10th ಪೊಸಿಷನ್ ಅಲ್ಲಿ ಇದೆ. ಇದೇನಾಯ್ತು, ಡೆಸಿಮಲ್ ಪಾಯಿಂಟ್ ಆಯ್ತು. 9 ಏನಿದೆ, ಒನ್ಸ್ ಪೊಸಿಷನ್ ಅಲ್ಲಿ ಇದೆ. 1 ಏನಿದೆ, 10th ಪೊಸಿಷನ್. 2 ಹಂಡ್ರೆಡ್ಸ್ ಪೊಸಿಷನ್. 0 ಥೌಸಂಡ್ಸ್ ಪೊಸಿಷನ್. 1 ಏನಿದೆ, 10,000s ಪೊಸಿಷನ್ ಅಲ್ಲಿ ಇದೆ. ಸೊ ಶೋ ವ್ಯಾಲ್ಯೂ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ನೋಡಿ ಈ ತರ ವ್ಯಾಲ್ಯೂ ಕೂಡ ತೋರಿಸ್ತದೆ. 1 is in 10,000s ಪೊಸಿಷನ್ ಅಂತ ಬಂತು. ಸೊ 10,000 ಬಂದಿದೆ ಇಲ್ಲಿ, 10,000. ಅದೇ ರೀತಿ ನಾ ಇಲ್ಲಿ ಕ್ಲಿಕ್ ಮಾಡಿದ್ರೆ ಶೋ ವ್ಯಾಲ್ಯೂ ಅಂತ ಹೇಳಿದ್ರೆ 0 ಅಂತಾನೆ ಬರ್ತದೆ, ಯಾಕಂದ್ರೆ 0 into 1000 is again 0, ಹೌದಾ?
7 ಅಲ್ಲಿ ಚೆಕ್ ಮಾಡೋಣ ಅಂತ. ಶೋ ವ್ಯಾಲ್ಯೂ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಈ ತರ ವ್ಯಾಲ್ಯೂ ತೋರಿಸ್ತದೆ ಅದು 0.07 ಇದ್ರದ್ದು ವ್ಯಾಲ್ಯೂ. ಹೌದಾ? ಈ ತರ ಪ್ರತಿಯೊಂದು ನಂಬರ್ದು ಸ್ಪೆಸಿಫಿಕ್ ವ್ಯಾಲ್ಯೂ ಅದು ತೋರಿಸ್ಕೊಂತ ಹೋಗ್ತದೆ ಈ ತರ. ಹೌದಾ? ಈಗ ಮತ್ತೆ ನಿಮಗ್ ನ್ಯೂ ನಂಬರ್ ಬೇಕಂದ್ರೆ ನೀವು ಚೇಂಜ್ ಮಾಡ್ಕೋಬಹುದು. ಚೇಂಜ್ ಮಾಡಿ ಮತ್ತೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಂತ ಹೋಗ್ಬೋದು. ಸೊ ನಿಮ್ಗೆ ಪ್ರತಿಯೊಂದು ಡಿಜಿಟ್ ಏನಾಗ್ತದೆ ಇಲ್ಲಿ ನಂಬರ್ಸ್ ಕಾಣ್ತಾ ಹೋಗ್ತಾವ. ನೋಡ್ಬೋದು ನೀವು ಈ ತರ. ಹೌದಾ? ಎಸ್. ಸೊ ಪ್ರತಿಯೊಂದು ಡಿಜಿಟ್ ನಿಮಗ್ ವ್ಯಾಲ್ಯೂ ಬೇಕಂದ್ರೆ ಈಗ 6 ಏನಿದೆ 100th ಪೊಸಿಷನ್ ದಾಗ ಇದೆ. ಸೊ ಶೋ ವ್ಯಾಲ್ಯೂ ಅಂತ ಹೊಡೆದ್ರೆ ಅದರದ್ದು ವ್ಯಾಲ್ಯೂ ಈ ತರ ಬರುತ್ತೆ. ಡೆಸಿಮಲ್ ನಂಬರ್ ಅಲ್ಲಿ 0.06 ಅಂತ ಅದರದ್ದು ವ್ಯಾಲ್ಯೂ ಬರುತ್ತೆ ಈ ತರ. ಓಕೆ. ಸೊ ನೀವು ಇದ್ರ ಮೂಲಕ ಏನ್ ಮಾಡಬಹುದು, ಮಕ್ಕಳಿಗೆ ಪ್ರಶ್ನೆಗಳನ್ನು ಕೇಳಿ ಅವರು ಯಾವ ರೀತಿ ಅದನ್ನ ಆನ್ಸರ್ ಮಾಡ್ತಾರ, ಅವ್ರಿಗೆ ಟಾಪಿಕ್ ತಿಳಿದೈತೋ ಇಲ್ಲೋ ಅದನ್ನ ನೀವು ಅವರಿಗೆ ತೋರಿಸ್ಕೊಡ್ಬೋದು. ಎಸ್, ಇಲ್ಲೂ ಕೂಡ ಅಷ್ಟೇ. ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ಪಾಂಡೆಡ್ ಫಾರ್ಮ್ ಅಲ್ಲಿ ಟೈಲ್ಸ್ ಬಂದಿದ್ದಾವೆ. ಹೌದಾ? ಎಕ್ಸ್ಪಾಂಡೆಡ್ ಫಾರ್ಮ್ ಅಲ್ಲಿ ಟೈಲ್ಸ್ ಬಂದಿದ್ದಾವೆ. ನೀವು ಅದನ್ನ ಏನ್ ಮಾಡ್ಬೋದು, ನೀವು ಅದನ್ನ ಡ್ರ್ಯಾಗ್ ಮಾಡಿ ಅವ್ರಿಗೆ ಹೇಳ್ಕೊಡ್ಬೋದು ಈ ತರ. 9036.149 ಅಂತ ಇದೆ. ಹೌದಾ? ಸೊ ಫಸ್ಟ್ ನಾವೇನ್ ಮಾಡೋಣ, ರೈಟ್ ಸೈಡ್ ಅಂತ ಸ್ಟಾರ್ಟ್ ಮಾಡೋಣ. ಈಗ ಇದು ಯಾವ ಪೊಸಿಷನ್ ಅಲ್ಲಿ ಇದೆ? 1000th ಪೊಸಿಷನ್ ಅಲ್ಲಿ ಇದೆ. 1000th ಪೊಸಿಷನ್ ಅಲ್ಲಿ ಎಷ್ಟಿದೆ? 9 ಅಂತ ಇದೆ. ಸೊ ಇದನ್ನ ಡ್ರ್ಯಾಗ್ ಮಾಡ್ತೀನಿ. 1 2 3 4 5 6 7 8 9 ಆದ್ವಾ? ಈಗ 100th ಪೊಸಿಷನ್ ಅಲ್ಲಿ ಎಷ್ಟಿದೆ? 4 ಅಂತ ಇದೆ. ಸೊ ಅದನ್ನ ನಾನಿಲ್ಲಿ ಡ್ರ್ಯಾಗ್ ಮಾಡ್ತೀನಿ. 1's ಪೊಸಿಷನ್ ಅಲ್ಲಿ ಒಂದೇ ಇದೆ. ಹೌದಾ? ಎಸ್. ಇದು ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಸ್ಟಾರ್ಟ್ ಆಗುವಂತ ಸಂಖ್ಯೆ ಎಷ್ಟಿದೆ? 1's ಪೊಸಿಷನ್ ಅಲ್ಲಿ 6 ಅಂತ ಇದೆ. ಸಾರಿ, ಇದು 10th ಆಯ್ತು. 10th ಪೊಸಿಷನ್ ಆಯ್ತು, 100th ಪೊಸಿಷನ್ ಆಯ್ತು, 1000th ಪೊಸಿಷನ್ ಆಯ್ತು. ಈಗ 1's ಪೊಸಿಷನ್ ಅಲ್ಲಿ ಎಷ್ಟಿದೆ? 6 ಅಂತ ಇದೆ. ಎಸ್, 6 ಆದ್ವನಾ? ಎಸ್. ನೆಕ್ಸ್ಟ್ ಬರೋದು 3. ಹೌದಲ್ಲ? 10th ಪೊಸಿಷನ್ ಅಲ್ಲಿ 3 ಅಂತ ಇದೆ. 100th ಪೊಸಿಷನ್ ದಾಗ ಏನು ಇಲ್ಲ, ಹಂಗೆ ಬಿಟ್ವಿ. 1000th ಪೊಸಿಷನ್ ಅಲ್ಲಿ ಎಷ್ಟಿದೆ? 9 ಅಂತ ಇದೆ. ಸೊ ಮತ್ತೆ ಇದನ್ನ ಮೇಲಿನ ತನ ಒಯ್ಯೋಣ ಅಂತ ಚೆಕ್ ಮಾಡಿದ್ವಿ. ಚೆಕ್. ಸೊ ಇಲ್ಲಿ ನೋಡ್ಬೋದು ನೀವು, ಅದ್ರದ್ದು ಎಕ್ಸ್ಪಾಂಡೆಡ್ ಫಾರ್ಮ್ ಕೂಡ ಬಂತು. ಡೆಸಿಮಲ್ಸ್ ಪ್ಲೇಸ್ ವ್ಯಾಲ್ಯೂ ಜೊತೆಗೆ ನಿಮ್ಗೆ ಏನ್ ಬಂತು ಇಲ್ಲಿ? ಎಕ್ಸ್ಪಾಂಡೆಡ್ ಫಾರ್ಮ್ ಕೂಡ ಬಂತು. ಸೊ ನೀವು ಪ್ಲೇಸ್ ವ್ಯಾಲ್ಯೂ ಆಗಿರ್ಬೋದು, ಎಕ್ಸ್ಪಾಂಡೆಡ್ ವ್ಯಾಲ್ಯೂ ಆಗಿರ್ಬೋದು, ಎರಡೂನು ಇದ್ರ ಮೂಲಕ ನೀವು ಹೇಳ್ಬೋದು. ಸೊ ನ್ಯೂ ಪ್ರಾಬ್ಲಮ್ ಹೊಡೆದ್ರೆ ಮತ್ತೆ ಹೊಸ ಪ್ರಾಬ್ಲಮ್ ಇಲ್ಲಿ ನಿಮ್ಗೆ ಬರ್ತದೆ ಈ ತರ. ಎಸ್. ಎಸ್. ಈಗ ಬರೋದು ಕಂಪೇರಿಂಗ್ ಡೆಸಿಮಲ್ಸ್ ಅಂತ. ಸೊ ಡೆಸಿಮಲ್ಸ್ ಇಂದ ನೀವು ಯಾವ ತರ ಕಂಪೇರ್ ಮಾಡಿ ಮಕ್ಳಿಗೆ ನೀವು ಯಾವ ರೀತಿ ಕಂಪ್ಯಾರಿಸನ್ ತೋರಿಸ್ಕೊಡ್ಬೋದು. ಇಲ್ಲಿ ನೋಡಿ, ಕಂಪೇರ್ ದ ನಂಬರ್ಸ್ ಅಂತ ಇದೆ. 0.7 ಅಂಡ್ 0.01 ಅಂತ ಇದೆ. ಸೊ ನೀವು ಇದನ್ನ ಯಾವ್ದು ಗ್ರೇಟರ್ ಅಂತ ಹೇಳ್ಕೊಡ್ತೀರಿ ಮಕ್ಳಿಗೆ, ಯಾವ್ದು ದೊಡ್ಡದು? ಹೌದಾ? ಈಗ ಫಸ್ಟ್ 1's ಪೊಸಿಷನ್ ಅಲ್ಲಿ 0 ಅಂತಾನೆ ಇದೆ. ಈಗ 10th ಪೊಸಿಷನ್ ನೀವು ಕಂಪೇರ್ ಮಾಡಿದಾಗ ಇಲ್ಲಿ ಎಷ್ಟಿದೆ? 7 ಇದೆ. ಇಲ್ಲಿ 0 ಇದೆ. ಅಂದ್ರೆ ದೊಡ್ಡದು ಯಾವ್ದಾಯ್ತು? ದೊಡ್ಡದಾಯ್ತು ಇದು. ಹೌದಲ್ಲ? ಸೊ ಇದನ್ನ ಗ್ರೇಟರ್ ದನ್ ಸಿಂಬಾಲ್ ನಾನು ಇಲ್ಲಿ ಹಾಕಿ ಈಗ ಚೆಕ್ ಮಾಡೋಣ. ಇಟ್ ಈಸ್ ಕರೆಕ್ಟ್ ಈ ತರ. ಇಲ್ಲಿ ನೋಡ್ಬೋದು ನೀವು ಸೊಲ್ಯೂಷನ್ ಏನಿದೆ, ದ ನಂಬರ್ಸ್ ಡಿಫರ್ ಇನ್ ದ 10th ಪ್ಲೇಸ್. ಸೊ 10th ಪ್ಲೇಸ್ ಅಲ್ಲಿ ಏನಾಗ್ತದೆ? ನಂಬರ್ ಡಿಫರ್ ಆಗೋದ್ರಿಂದ ಏನಾಗ್ತದೆ? 0.7 ಗ್ರೇಟರ್ ಆಗ್ತದೆ 0.01 ಈ ತರ. ಅದ್ರದ್ದು ವಿಜುವಲ್ ರೆಪ್ರೆಸೆಂಟೇಶನ್ ಈ ತರ ಇದೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ 7 ಬಾಕ್ಸ್ ಗಳು ಬಂದಿದಾವೆ. 1 2 3 4 5 6 7. ಹೌದಾ? 7 ಬಂದಿದೆ. ಆದ್ರೆ ಈ 10th ಪೊಸಿಷನ್ ಅಲ್ಲಿ 0 ಅಂತ ಬಂದಿದ್ ಕಾರಣ ಯಾವುದೇ ಬಾಕ್ಸ್ ಇಲ್ಲ ಇಲ್ಲಿ. ಹೌದಾ? ಇಲ್ಲಿ ಇದೆ, ಇಲ್ಲಿ 7 ಬಾಕ್ಸ್ ಅಂದಾಗ ಇಲ್ಲಿ ಯಾವ ಬಾಕ್ಸ್ ಇಲ್ಲ. ಮಾತ್ರ ಇಲ್ಲಿ ಒಂದಕ್ಕಿದೆ, ಅದು ಬರೀ ಒಂದಷ್ಟೇ. ಆದ್ರೆ 10th ಪೊಸಿಷನ್ ಆಲ್ರೆಡಿ ಚೇಂಜ್ ಆಗೋದ್ರಿಂದ ಏನಾಗ್ಬಿಡ್ತದೆ? ನಂಬರ್ ದೊಡ್ಡದಾಗ್ತದೆ. ಹೌದಲ್ಲ? ಸೊ ನೀವು ಇಲ್ಲಿ ನ್ಯೂ ನಂಬರ್ ತಗೊಂಡ್ರೆ ಮತ್ತೆ ನಂಬರ್ ಚೇಂಜ್ ಅಂತ ಬರ್ತದೆ. ಹೌದಾ? ಈಗ ನಾನು ಇಲ್ಲಿ ಬರೀ ಈಕ್ವಲ್ ಟು ಅಂತ ಹಾಕ್ತೀನಿ ಅಂತ ತಿಳ್ಕೊಳಿ ಜಸ್ಟ್. ಹೌದಾ? ನಮಗೂ ಗೊತ್ತದು ತಪ್ಪಿದೆ ಅಂತ. ಟ್ರೈ ಅಗೇನ್ ಅಂತ ಬಂತ. ಕಂಪೇರ್ ದ ಮಾಡಲ್ಸ್ ಆಫ್ ದ ಟೂ ನಂಬರ್ಸ್. ಟೂ ಮಾಡಲ್ಸ್ ಇದೆ, ನಂಬರ್ಸ್ ಕಂಪೇರ್ ಮಾಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ವಿಜುವಲ್ ರೆಪ್ರೆಸೆಂಟೇಶನ್ ಹೆಂಗ್ ಬಂತು? 0 ಅಲ್ಲಿ ಏನು ಇಲ್ಲ, 1's ಅಲ್ಲಂತೂ ಏನು ಇಲ್ಲ, ಎರಡು ಕಡೆ 0 ಅದ. ಹೌದಾ? 10th ಪೊಸಿಷನ್ ಅಲ್ಲಿಯೂ 0 ಐತಿ, ಇಲ್ಲಿಯೂ 0 ಐತಿ. 100 ಪೊಸಿಷನ್ ಅಲ್ಲಿ 0 ಇದ್ರೆ ಇಲ್ಲಿ 1 ಅಂತಿದೆ. ಅಂದ್ರೆ ದೊಡ್ಡದೇ ಯಾವ್ದಾಯ್ತು? 0.01 ಆಯ್ತು. ಹೌದಲ್ಲ? ಸೊ ಇದನ್ನ ಈಗ ಚೇಂಜ್ ಮಾಡಿ ನೋಡೋಣ.
ಚೆಕ್ ದ ಆನ್ಸರ್ ಇಸ್ ಕರೆಕ್ಟ್. ಈ ತರ ಹೌದಾ? ಸೊ ಈಗ ನೆಕ್ಸ್ಟ್ ಒಂದು ಟಾಪಿಕ್ ಬರೋದು ಸಿಮೆಟ್ರಿ ಅಂತ ನಾವೇನ್ ಹೇಳ್ತೀವಿ. 7th ಸ್ಟ್ಯಾಂಡರ್ಡ್ ಇರುವಂತಹ ಒಂದು ಸಿಮೆಟ್ರಿ. ಸೊ ನೀವು ಸಿಮೆಟ್ರಿ ಅಂದ್ರೆ ಏನು, ನಾರ್ಮಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಂದ್ರೆ ರಿಫ್ಲೆಕ್ಷನ್ ಅಂತ ಹೇಳ್ಬೋದು. ಹೌದಾ? ಲೈನ್ ಸಿಮೆಟ್ರಿಯಲ್ಲಿ ಏನಾಗುತ್ತೆ, ನೀವು ಯಾವುದೇ ಒಂದು ಫಿಗರಿಗೆ ಅದನ್ನ ಈಕ್ವಲಿ ಡಿವೈಡ್ ಮಾಡಿದಾಗ ಒಂದ್ ಪಾರ್ಟ್ ಯಾವ್ದು ಡಿವೈಡ್ ಆಗೈತಲ್ಲ ಅದು ಎರಡನೇ ಪಾರ್ಟ್ ಸೇಮ್ ಇತ್ತಂದ್ರೆ ಅದಕ್ಕೆ ನಾವ್ ಏನ್ ಹೇಳ್ತೀವಿ, ಸಿಮೆಟ್ರಿಕಲ್ ಅದಾವ ಅಂತ, ಆಬ್ಜೆಕ್ಟ್ಸ್ ಸಿಮೆಟ್ರಿಕಲ್ ಅದಾವ ಅಂತ ಹೇಳ್ತೀವಿ. ಈಗ ನಮ್ ಸ್ಕೂಲ್ ಅಲ್ಲಿ ಯೂಸ್ ಮಾಡುವಂತ ಆಬ್ಜೆಕ್ಟ್ಸ್ ಯಾವ್ಯಾವ, ಬ್ಲಾಕ್ ಬೋರ್ಡ್ ಆಗಿರ್ಬೋದು. ಬ್ಲಾಕ್ ಬೋರ್ಡ್ ಅನ್ನ ನೀವು ಹಾಫ್ ಅಲ್ಲಿ ಕಟ್ ಮಾಡಿದ್ರೆ, ನಡುವಿಂತ್ರ ಕಟ್ ಮಾಡಿದ್ರೆ ಎರಡು ಪಾರ್ಟ್ಸ್ ಏನಾಗ್ತಾವ, ಜಾಯಿನ್ ಮಾಡಿದ್ರೆ ನೀವು ಎರಡು ಪಾರ್ಟ್ಸ್ ಎರಡು ಏನಿರ್ತಾವ ಸೇಮ್ ಸೈಜ್ ಇರ್ತಾವ. ಹೌದಲ್ಲ? ಸೇಮ್ ಸೈಜ್ ಇರ್ತಾವ. ಎರಡು ಏನಾಗ್ತದ, ಒನ್ ಪಾರ್ಟ್ ಇಸ್ ರಿಫ್ಲೆಕ್ಷನ್ ಆಫ್ ದಿ ಅನದರ್ ಅಂತ ನಾವ್ ಹೇಳ್ಬೋದು. ಹೌದಲ್ಲ? ಲೈನ್ ಸಿಮೆಟ್ರಿಕಲ್ ಅಂತ ನಾವ್ ಹೇಳ್ಬೋದು. ಈಗ ನೋಡ್ರಿ, ಇಲ್ಲಿ ಏನಿದೆ, ಇಲ್ಲಿ ಒರಿಜಿನಲ್ ಶೇಪ್ ಅಲ್ಲಿ ಈ ತರ ಲೈನ್ ಡ್ರಾ ಆಗಿದೆ. ಹೌದಾ? ಸೊ ನೀವ್ ಇದನ್ನ ಫೋಲ್ಡ್ ಮಾಡ್ಕೊಂತ ಹೋದ್ರ, ಇಲ್ಲಿ ನೋಡ್ರಿ ನಾನು ಇದನ್ನ ರೊಟೇಟ್ ಮಾಡ್ಕೊಂತ ಇರ್ತೀನಿ. ಸೊ ಲೈನ್ ಆಫ್ ಸಿಮೆಟ್ರಿ ಎಷ್ಟಾಯ್ತು, ಇದು ಒಂದು ಬಂತು. ಸೊ ಈ ಪೊಸಿಷನ್ ನಲ್ಲಿ ನೀವು ಇಟ್ರೆ ಸೇಮ್ ರಿಫ್ಲೆಕ್ಷನ್ ಆಗತ್ತದ ನೋಡ್ರಿ. ಕಟ್ ಮಾಡಿದಂತ ಶೇಪ್ ಮತ್ತು ಕೆಳಗಿಡುವಂತಹ ಒಂದು ಶೇಪ್ ಇದೆಲ್ಲ ಎರಡು ಏನಾಗೈತಿ ನೋಡ್ರಿ, ಇದು ಒಂದು, ಇದು ಕೆಳಗಿಂದು, ಇದು ಮೇಲಿಂದು, ಎರಡು ಈಕ್ವಲಿ ಬರ್ತಾವ ಒಂದ್ರ ಮೇಲೆ ಒಂದ್. ಹೌದಾ? ಸೊ ಒನ್ ಆಯ್ತು. ಮತ್ತೆ ನೋಡಿ, ಮತ್ತೆ ನೀವು ಹಿಂಗ್ ರೊಟೇಟ್ ಮಾಡಿದ್ರೆ ಬರ್ತಾವೇನ, ಇದು ಎರಡಾಯ್ತು. ಹೌದಾ? ಇಲ್ಲಿ ನೋಡಿ, ಮತ್ತೆ ಇಲ್ಲಿ ಮಾಡಿದ್ರೆ ಮೂರಾಯ್ತು. ಹೌದಾ? ಈಗ ಮತ್ತೆ ಇಲ್ಲಿ ನೋಡ್ತೀನಿ, ಒಂದ್ ಸೆಕೆಂಡ್, ಸ್ವಲ್ಪ ಸ್ಲೋ ಆಗಿ ರೊಟೇಟ್ ಮಾಡ್ಬೇಕು, ಇಲ್ಲಾಂದ್ರೆ ಕಾಣೋದಿಲ್ಲ. ಇದು 4 ಆಯ್ತು. ಸೊ ಟೋಟಲಿ ಎಷ್ಟು ಲೈನ್ಸ್ ಬಂದು, 4 ಲೈನ್ಸ್ ಬಂದು. ಹೌದಲ್ಲ? 4 ಲೈನ್ಸ್ ಅಲ್ಲಿ ಏನಾಗ್ತದೆ, ಒಂದ್ ಶೇಪ್, ಒಂದ್ ಪಾರ್ಟ್ ಏನಿದೆ ಮತ್ತೊಂದು ಪಾರ್ಟಿಗೆ ರಿಫ್ಲೆಕ್ಟಿವ್ ಆಗಿ ಇರುತ್ತೆ. ಹೌದಲ್ಲ? ಒಂದ್ರ ಮೇಲೆ ಒಂದ್ ಕೂಡಿ ಆಗಿ ಬರ್ತಾವ. ಎಷ್ಟು ಸತಿ ಬಂದು ಅಂದ್ರೆ 4 ಸತಿ ಬಂದು. ಈಗ ಚೆಕ್ ಮಾಡೋಣ ಅಂತಿದೆ ಆನ್ಸರ್. 4 ಅಂತ ಬರ್ದೆ, ಎಂಟರ್ ಒತ್ತುತ್ತೀನಿ. ಸೊ ರಾಂಗ್, ಲೆಟರ್ ಎಕ್ಸ್ ಹ್ಯಾಸ್ ಲೆಸ್ ದೆನ್ 3 ಲೈನ್ಸ್ 4 ಲೈನ್ಸ್ ಆಫ್ ಸಿಮೆಟ್ರಿ ಅಂತ ಬಂತು. ಸೊ 4 ಅಲ್ಲ ನಮ್ಮ ಆನ್ಸರ್. ಸೊ ಈಗ ನಾನು ಏನ್ ಮಾಡ್ತೀನಿ, 2 ಅಂತ ಬರಿತೀನಿ, ಎಂಟರ್. ಕರೆಕ್ಟ್. ಲೆಟರ್ ಎಕ್ಸ್ ಹ್ಯಾಸ್ 2 ಲೈನ್ಸ್ ಆಫ್ ಸಿಮೆಟ್ರಿ. ಯಾಕಂದ್ರೆ ನಾವು ಯಾವತ್ತು ನೋಡಿ ಇದನ್ನ ನೀವು ಇಷ್ಟೇ ಫೋಲ್ಡ್ ಮಾಡ್ಬೋದು. ಹೌದಾ? ನೀವು ಇಷ್ಟೇ ಫೋಲ್ಡ್ ಮಾಡ್ಬೋದು. ನೀವು ಈ ತರ ಫೋಲ್ಡ್ ಮಾಡ್ಲಿಕ್ಕೆ ಬರೋದಿಲ್ಲ. ಹೌದಾ? ಬರೋದಿಲ್ಲ, ಅದಕ್ಕೆ ಅದು ಬರುದಿಲ್ಲ. ಸೊ ಈ ತರ ನೀವು ಮಾಡಿದ್ರೆ ಏನಾಗ್ತದೆ, 2 ಲೈನ್ಸ್ ಆಫ್ ಸಿಮೆಟ್ರಿ ಅಂತ ಬರುತ್ತೆ. ಹೌದಾ? ನೀವು ಬೇಕಾದಾಗೆ ಈ ಶೇಪ್ಸ್ ಗಳನ್ನ ಚೇಂಜ್ ಮಾಡ್ಕೋಬಹುದು. ಬೇಕಂದ್ರೆ ನೋಡಿ ಇಲ್ಲಿ ಈ ತರ ನಾನು ಇಲ್ಲಿ ಚೇಂಜ್ ಮಾಡ್ಕೋತಾ ಹೊಂಟಿದ್ದೀನಿ. ನಿಮ್ಗೆ ಯಾವ್ದು ಬೇಕು ಆ ಶೇಪ್ಸ್ ಅನ್ನ ನೀವು ತಗೋಬಹುದು. ಈ ತರ ನೋಡ್ರಿ, ಈ ತರ. ಸೊ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ಸ್ ನ ಉಪಯೋಗಿಸಿ ನೀವು ಮಕ್ಕಳಿಗೆ ಸಿಮೆಟ್ರಿ ಅಂದ್ರೆ ಏನು, ಸಿಮೆಟ್ರಿ ಅರ್ಥ ಏನು, ಲೈನ್ ಸಿಮೆಟ್ರಿ ಅಂದ್ರೆ ಏನು, ಲೈನ್ ಸಿಮೆಟ್ರಿ ಮೀನಿಂಗ್ ಏನು, ಒಂದ್ ಆಬ್ಜೆಕ್ಟ್ ಅಲ್ಲಿ ಎಷ್ಟು ಲೈನ್ ಸಿಮೆಟ್ರಿ ಬರ್ತಾವ, ಅದನ್ನೆಲ್ಲಾ ನೀವು ಇದ್ರ ಮೂಲಕ ನೀವು ಎಕ್ಸ್ಪ್ಲೇನ್ ಮಾಡ್ಬೋದು. ಇಲ್ಲಿ ನೀವು ನೋಡ್ಬೋದು ಎಷ್ಟಕ್ಕೊಂದು ಆಬ್ಜೆಕ್ಟ್ಸ್ ಇಲ್ಲಿ ಇದಾವಂತ. ಈ ತರ ಈಗ ಲಾಸ್ಟ್ ಒಂದ್ ಟಾಪಿಕ್ ನೋಡೋಣ ಅಂತ, ರೊಟೇಷನಲ್ ಸಿಮೆಟ್ರಿ ಅಂತ ಏನ್ ಬರುತ್ತಲ್ಲ. ರೊಟೇಷನಲ್ ಸಿಮೆಟ್ರಿ ಕೂಡ 7th ಸ್ಟ್ಯಾಂಡರ್ಡ್ ಅಲ್ಲಿ ಸಿಮೆಟ್ರಿ ಚಾಪ್ಟರ್ ಅಲ್ಲಿ ಇದೆ. ಹೌದಲ್ಲ? ರೊಟೇಷನಲ್ ಸಿಮೆಟ್ರಿ ಅಂದ್ರೆ ಏನು, ನಥಿಂಗ್ ಬಟ್ ವೆನ್ ಯು ರೊಟೇಟ್ ಅ ಪರ್ಟಿಕ್ಯುಲರ್ ಆಬ್ಜೆಕ್ಟ್ ಯು ಸ್ಟಾರ್ಟ್ ಗೆಟಿಂಗ್ ಅ ಪರ್ಟಿಕ್ಯುಲರ್ ರಿಫ್ಲೆಕ್ಷನ್. ನೀವು ಇದ್ದಂತಹ ಒರಿಜಿನಲ್ ಶೇಪ್ ಅಲ್ಲಿ ಈ ಆಬ್ಜೆಕ್ಟ್ಸ್ ನ ರೊಟೇಟ್ ಮಾಡ್ಕೊತ ಹೋದಾಗ ಕೆಲವೊಂದು ಡೈಮೆನ್ಷನ್ಸ್ ನಲ್ಲಿ ಏನಾಗ್ತದ, ಸೇಮ್ ಒರಿಜಿನಲ್ ಶೇಪ್ ಹಾಗೆ ಅವು ಬರ್ತಾವ. ಹೌದಲ್ಲ? ಸೊ ಪ್ರತಿಯೊಂದು ಆಬ್ಜೆಕ್ಟ್ ಗೆ ಏನಿರ್ತದೆ, ತನ್ನದೇ ಆದಂತಹ ಒಂದು ರೊಟೇಷನಲ್ ಸಿಮೆಟ್ರಿ ಇರ್ತದೆ. ಅಂದ್ರೆ ರೊಟೇಷನ್ ಫಾರ್ಮ್ ಅಲ್ಲಿ ರಿಫ್ಲೆಕ್ಷನ್ ಇರ್ತದೆ. ಹೌದಲ್ಲ? ಸೊ ಯಾವ ತರ ಲೈನ್ ಸಿಮೆಟ್ರಿಯಲ್ಲಿ ಏನ್ ಮಾಡ್ತೀವಿ, ಎರಡು ಆಬ್ಜೆಕ್ಟ್ಸ್ ನ ಈಕ್ವಲಿ ಡಿವೈಡ್ ಮಾಡಿ ಚೆಕ್ ಮಾಡ್ತೀವಿ ಅವು ರಿಫ್ಲೆಕ್ಟಿವ್ ಅದಾವೋ ಇಲ್ಲ ಅಂತ. ಅದೇ ರೊಟೇಷನ್ ಸಿಮೆಟ್ರಿಯಲ್ಲಿ ಇಲ್ಲಿ ನೋಡಿ, ಈ ತರ ನಾನು ರೊಟೇಟ್ ಮಾಡಿದೆ, ಈಗ ರೊಟೇಟ್ ಮಾಡ್ಕೊಂತ ಹೊಂಟಿದ್ದೀನಿ. ಸೊ ಯಾವಾಗ ಅದ್ ಮತ್ತೆ ಒರಿಜಿನಲ್ ಶೇಪ್ ಅಲ್ಲಿ ಕೂಡ್ತದ ನೋಡಿ, ಫ್ಲವರ್, ಇದು ಒಂದಾಯ್ತು, ಇಟ್ ಮ್ಯಾಚಸ್ ದ ಒರಿಜಿನಲ್ ಫಿಗರ್. ಇದು ಒಂದೇ ಸತಿ ಆಯ್ತು. ಮತ್ತೆ ಇಲ್ಲಿ ನೋಡಿ, ಇಲ್ಲಿ ಮತ್ತೆ ಬಂತು, ಎರಡನೇ ಸತಿ ಆಯ್ತು, ಇಟ್ ಮ್ಯಾಚಸ್ ದ ಒರಿಜಿನಲ್ ಫಿಗರ್. ಹೌದಾ? ಇದು ಮೂರನೇದಾಯ್ತು. ಇಲ್ಲಿ ನೋಡಿ,
ಇಟ್ ಮ್ಯಾಚಸ್ ದ ಒರಿಜಿನಲ್ ಫಿಗರ್. ಸೊ 3 ಸತಿ ಆಯ್ತು ಇವಾಗ. ಇಲ್ಲಿ ನೋಡಿ, ಇಲ್ಲಿ ಮತ್ ನೋಡಿದ್ರೆ ಎಸ್, ಮತ್ತೆ 4ನೇ ಸತೆವು ಬಂತು. ಇಟ್ ಮ್ಯಾಚಸ್ ದ ಒರಿಜಿನಲ್ ಫಿಗರ್ ಅಂತ. ಹೌದಾ? ಸೊ ಇಲ್ಲಿ ಎಷ್ಟು ಸತೆ ಆಯ್ತು, ಎಷ್ಟು ಸತೆ ಬಂತು? 4 ಸತೆ ಬಂತು. ಹೌದಾ? ಸೊ ನೀವು ಇಲ್ಲಿ ಕೆಳಗೆ ಕೊಟ್ಟಿರುವಂತ ಪ್ರಶ್ನೆಗಳಿಗೆ ಆರ್ಡರ್ ಆಫ್ ರೊಟೇಷನಲ್ ಫಿಗರ್, ರೊಟೇಷನಲ್ ಸಿಮೆಟ್ರಿ ಆಫ್ ಫಿಗರ್ 4, ಫಿಗರ್ 5 ಅದನ್ನ ನೀವು ಇಲ್ಲಿ ಚೆಕ್ ಮಾಡ್ಕೊಂತ ಹೋಗ್ಬೋದು. ಸೊ ಈ ಕ್ವೆಶನ್ಸ್ ಗೆ ನೀವು ಮಕ್ಳಿಗೆ ಕೇಳಿ ಆನ್ಸರ್ ನೀವು ಇಲ್ಲಿ ಬರೆದು ಚೆಕ್ನು ಮಾಡ್ಬೋದು. ಹೌದಾ? ಈ ತರ. ಸೊ ನಾನು ಇಲ್ಲಿ ಒಂದ್ ಮಾಡ್ತೀನಂತ, ಆರ್ಡರ್ ಆಫ್ ರೊಟೇಷನಲ್ ಸಿಮೆಟ್ರಿ ಆಫ್ ಫಿಗರ್ 4 ಅಂತ ಕೇಳಿದಾರ. ಸೊ ನಾ ಫಿಗರ್ 4 ಇಲ್ಲಿ ಕ್ಲಿಕ್ ಮಾಡ್ತೀನಿ. ಸೊ ಈ ನನ್ಗೆ ಫಿಗರ್ ಬಂತು. ಹೌದಾ? ಫಿಗರ್ ಬಂತು. ಸೊ ಈಗ ಇದನ್ನ ರೊಟೇಟ್ ಮಾಡಿ ಚೆಕ್ ಮಾಡೋಣ ಅಂತ, ಯಾವಾಗ ಅದು ಒರಿಜಿನಲ್ ಫಿಗರ್ ಗೆ ಬರುತ್ತಂತ. ಸೊ ಇದು ಹಾಫ್ ವಾಟರ್ ಮೆಲನ್ ಶೇಪ್ ದಾಗ ಆಬ್ಜೆಕ್ಟ್ ಐತಿ. ಹೌದಾ? ಪಿಕ್ಚರ್ ಐತಿ. ಸೊ ಇದು ಬರ್ಲೇ ಇಲ್ಲ. ಹೌದಾ? ಅಂದ್ರೆ ಒಂದೇ ರೊಟೇಷನ್ ಐತದ್ರದ್ದು. ಒಂದ ರೊಟೇಷನ್ ಮಾಡಿದ್ರೆ ಅಷ್ಟ ಅದು ಮತ್ತೆ ಏನಾಗ್ತದ, ಒರಿಜಿನಲ್ ಫಿಗರಿಂಗ್ ಬರ್ತದ. ಸೊ ಇಲ್ಲಿ 1 ಅಂತ ಟೈಪ್ ಮಾಡಿ ನೋಡೋಣ ಆನ್ಸರ್ ಕರೆಕ್ಟ್ ಇದೆಯೋ ಇಲ್ಲೋ. ಸೊ 1 ಅಂತ ಬರದೆ ಇಲ್ಲಿ ವೆರಿಫೈ ಮಾಡಕ. ಸೊ ಕರೆಕ್ಟ್ ಆನ್ಸರ್ ಏನಿದೆ 1 ಅಂತಾನೆ ಇದೆ. ಸೊ ನಮ್ಮ ಆನ್ಸರ್ ಏನಾಯ್ತು, ಕರೆಕ್ಟ್ ಆಯ್ತು. ಹೌದಾ? ಕರೆಕ್ಟ್ ಆಯ್ತು. ಸೊ ಇದ್ರ ಮೂಲಕ ನೀವು ರೊಟೇಷನಲ್ ಸಿಮೆಟ್ರಿ ಅಂದ್ರ ಮೀನಿಂಗ್ ಏನು, ಅದು ಆಂಗಲ್ ಆಫ್ ರೊಟೇಷನ್ ಎಷ್ಟು ಬರುತ್ತೆ, ಸೆಂಟರ್ ಆಫ್ ರೊಟೇಷನ್ ಅಂದ್ರೆ ಏನು, ಆಂಗಲ್ ರೊಟೇಷನ್ ನೀವು ಇಲ್ಲಿ ಹೇಳ್ಬೋದು. ಯಾವ್ಯಾವ ರೊಟೇಷನ್ ಅಲ್ಲಿ ಏನ್ ಆಂಗಲ್ ಇರಬಹುದು ಅಂತಾನೆ ನೀವು ಮಕ್ಳಿಗೆ ತೋರಿಸ್ಕೊಡ್ಬೋದು ಈ ತರ. ಹೌದಾ? ಸೊ ನೀವು ಇಲ್ಲಿ ಇಷ್ಟೊಂದು ಫಿಗರ್ಸ್ ಅದಾವ, ನಿಮ್ಗೆ ಯಾವ ಫಿಗರ್ಸ್ ಬೇಕು ನೀವು ಇಲ್ಲಿ ಇದನ್ನ ಉಪಯೋಗಿಸಬಹುದು. ಸೊ ಇವೆಲ್ಲ ಏನಿದಾವ ಡೈಲಿ ಆಬ್ಜೆಕ್ಟ್ಸ್ ನಾವ್ ಏನ್ ಹೇಳ್ತೀವಲ್ಲ ಅವ ಅದಾವ. ಹೌದಾ? ಪ್ರಾಕ್ಟಿಕಲ್ ಆಬ್ಜೆಕ್ಟ್ಸ್ ಅಪಾರ್ಟ್ ಫ್ರಮ್ ಫಿಗರ್ಸ್. ನೀವು ಫಿಗರ್ಸ್ ಉಪಯೋಗಿಸಬಹುದು. ನಾನು ನಿಮ್ಗೆ ತೋರಿಸ್ಕೊಟ್ಟೆ ಇಂತಹ ಒಂದು ಆಬ್ಜೆಕ್ಟ್ಸ್ ನೀವು ತೋರಿಸಿ ಮಕ್ಕಳಿಗೆ ಸಿಮೆಟ್ರಿ ಬಗ್ಗೆ ಹೇಳ್ಕೊಡ್ಬಹುದು ಈ ತರ. ಸೊ ಎಸ್, ಸೊ ಇವತ್ತಿನ ಒಂದು ಈ ಸೆಷನ್ ಅಲ್ಲಿ ನಾವು 6th ಸ್ಟ್ಯಾಂಡರ್ಡ್ ರಿಲೇಟೆಡ್ ಇದನ್ನ ನೋಯಿಂಗ್ ಅವರ್ ನಂಬರ್ಸ್ ಮತ್ತೆ ಡೆಸಿಮಲ್ಸ್ ಚಾಪ್ಟರ್, ವೆರ 7th ಸ್ಟ್ಯಾಂಡರ್ಡ್ ರಿಲೇಟೆಡ್ ಸಿಮೆಟ್ರಿ ಬಗ್ಗೆ ಕಲಿತ್ವಿ. ಡೆಸಿಮಲ್ಸ್ 6th ಅಲ್ಲೂ ಇದೆ, 7th ಅಲ್ಲೂ ಇದೆ. ಸೊ ಅದು 2 ಕಡೆ ಆಗ್ತದೆ. ಸೊ ಅದ್ರಲ್ಲಿ ನಾವ್ ಏನೇನ್ ಕಲ್ತ್ವಿ, ಪ್ಲೇಸ್ ವ್ಯಾಲ್ಯೂ ಬಗ್ಗೆ ಕಲ್ತ್ವಿ, ಎಕ್ಸ್ಪಾನ್ಷನ್ ಫಾರ್ಮ್ ಬಗ್ಗೆ ಕಲಿತ್ವಿ, ಅದರ ನಂತರ ಅಸೆಂಡಿಂಗ್ ಆರ್ಡರ್, ಡಿಸೆಂಡಿಂಗ್ ಆರ್ಡರ್ ಬಗ್ಗೆ ಕಲಿತ್ವಿ. ಅದರ ಜೊತೆಗೆ ಡೆಸಿಮಲ್ಸ್ ಪ್ಲೇಸ್ ವ್ಯಾಲ್ಯೂ, ಡೆಸಿಮಲ್ಸ್ ಎಕ್ಸ್ಪಾನ್ಷನ್ ಫಾರ್ಮ್, ಡೆಸಿಮಲ್ಸ್ ನ ಹೇಗೆ ಕಂಪೇರ್ ಮಾಡ್ಬೋದು ಅದ್ರ ಬಗ್ಗೆ ಕಲ್ತ್ವಿ. ಲಾಸ್ಟಿಗೆ ಸಿಮೆಟ್ರಿ ಒಳಗೆ ಲೈನ್ ಸಿಮೆಟ್ರಿ, ರೊಟೇಷನಲ್ ಸಿಮೆಟ್ರಿ, ಇಷ್ಟು ಟಾಪಿಕ್ಸ್ ಮೇಲೆ ನಾವು ಇವತ್ತು ಸಿಮ್ಯುಲೇಷನ್ಸ್ ನೋಡಿದ್ವಿ. ಓಕೆ, ಸೊ ಲಾಸ್ಟಿಗೆ ನಾವು ಏನಾದ್ರೂ ಡೌಟ್ಸ್ ಇದೆ ಡಿಸ್ಕಸ್ ಮಾಡೋಣ ಅಂತ. ಈಗ ನನ್ನ ಕೋ ಟ್ಯೂಟರ್ ಏನಿದಾರಲ್ಲ ಅವ್ರು ತಮ್ಮ ಸೆಷನ್ ಅನ್ನ ಹ್ಯಾಂಡಲ್ ಮಾಡ್ತಾರ. ಅನುರಾಧ ಮೇಡಮ್, ಓವರ್ ಟು ಯು. ಓಕೆ ಮ್ಯಾಮ್, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಇವತ್ತು 2ನೇ ದಿನದ ವಿದ್ಯಾಶಕ್ತಿಯ ತರಬೇತಿ, ಆನ್ಲೈನ್ ತರಬೇತಿಗೆ ಹಾಜರಾದ ಎಲ್ಲ ಶಿಕ್ಷಕರಿಗೂ ಮೊದಲು ವಂದಿಸುತ್ತಾ ಇವತ್ತಿನ ಸಿಮ್ಯುಲೇಷನ್ ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡ್ತೇನೆ. ನನ್ನ ಹೆಸರು ಅನುರಾಧ ರಾಯನ್ಗೌಡ್ರ ಅಂತ ಹೇಳಿ, ನಾನು ಈ ವಿದ್ಯಾಶಕ್ತಿಯ ಆನ್ಲೈನ್ ಮ್ಯಾಥ್ಸ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಸೊ ಈಗ ಮೇಡಮ್ ಆಲ್ರೆಡಿ ನಮ್ಗೆ ಏನ್ ಮಾಡಿದ್ರು, 6th to 7th ಸಿಮ್ಯುಲೇಷನ್ ನ ಯಾವ ರೀತಿ ನಾವು ಮಕ್ಕಳಿಗೆ ತಿಳಿಸ್ಬೇಕು ಅನ್ನೋದನ್ನ ಅವರು ಹೇಳಿದ್ರು. ಬಟ್ ನಾನ್ ಇವತ್ತು ಹೇಳೋದು 8th 9th ಅನ್ನ ನಾನ್ ಹ್ಯಾಂಡಲ್ ಮಾಡ್ತೇನೆ. ಬಟ್ ನಾನ್ ಇವತ್ತು ಹೇಳೋದು 9th ಕ್ಲಾಸ್ ಅಲ್ಲಿ ಬರುವಂತಹ ಸಂಭವನೀಯತೆ ಅನ್ನೋ ಒಂದು ಪಾಠವನ್ನ. ಸಂಭವನೀಯತೆ ಅಂದ್ರೆ ಪ್ರೊಬ್ಯಾಬಿಲಿಟಿ. ಸೊ ಆ ಪ್ರೊಬ್ಯಾಬಿಲಿಟಿಯನ್ನ ಮಕ್ಕಳಿಗೆ ಯಾವ ರೀತಿ ತೋರಿಸಬಹುದು ಅನ್ನೋದನ್ನ ನಾನು ಇವತ್ತು ತೋರಿಸ್ತೇನೆ ಅಂತ. ಸೊ ಲೆಟ್ಸ್ ಶೇರ್ ಮೈ ಸ್ಕ್ರೀನ್. ಓಕೆ, ಐ ಹೋಪ್ ನಿಮ್ಗೆಲ್ಲ ಸ್ಕ್ರೀನ್ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಮೇಡಮ್ ಕಾಣಿಸ್ತಾ ಇದೆ? ಥ್ಯಾಂಕ್ ಯು. ಸೊ ಇಲ್ಲಿ ನಮ್ಗೆ ಏನಾಗುತ್ತಂದ್ರೆ, ಫಸ್ಟ್ ಆಫ್ ಆಲ್ ನಾನು ಸಂಭವನೀಯತೆ ಅಂದ್ರೆ ಏನು ಅದರದ ಮೇನ್ ಕಾನ್ಸೆಪ್ಟ್ ಅನ್ನ ಹೇಳ್ತೀನಿ. ಸಂಭವನೀಯತೆ ಅಂದ್ರ ಆ ಟೈಟಲ್ ಹೇಳೋ ಹಾಗೆ ಸಂಭವ. ಈಗ ನಾವು ಡೇ ಟು ಡೇ ಲೈಫ್ ಒಳಗ ಸಂಭವ ಅನ್ನೋ ಒಂದು ವರ್ಡ್ ಅನ್ನ ಉಪಯೋಗಿಸ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಸದ್ಯಕ್ಕೆ ಮಳೆಗಾಲ ಇರೋದ್ರಿಂದ ನಾವ್ ಏನ್ ಮಾಡ್ತೇವೆ, ಸ್ವಲ್ಪ ವೆದರ್ ಚೇಂಜ್ ಆಯ್ತಂದ್ರ ಮೇ ಬಿ ಇವತ್ತು ಮಳೆ ಬರ್ಬೋದು. ನಾವ್ ಏನಂತ ಯೂಸ್ ಮಾಡ್ತೀವಿ, ಮೇ ಆರ್ ಮೇ ನಾಟ್ ಬಿ ಅಂತ ಯೂಸ್ ಮಾಡ್ತೀವಿ. ಅಂದ್ರೆ ಬರ್ಬಹುದು ಅಂತ ಹೇಳ್ತೇವೆ ಹೊರತಾಗಿ ನಾವ್ ಏನ್ ಬರ್ತೈತಿ ಅಂತ ಹೇಳಿ ನಾವು ನಿಖರವಾಗಿ ಹೇಳಲಿಕ್ಕೆ ಆಗುದಿಲ್ಲ. ಈಗ ನಾವು ಬರ್ಬಹುದು ಅಂತ ಹೇಳ್ತೀವಿ, ಬಟ್ ಅದು ವೆದರ್ದ ಏನೋ ಇಶ್ಯೂಸ್ ಆಗಿ ಮೇ ಬಿ ಮಳೆ ಬರ್ಬೋದು ಅಥವಾ
ಬರ್ಲಿಕ್ಕಿಲ್ಲ. ಆ ಟೈಮ್ ಒಳಗೆ ನಾವು ಏನಂತ ಯೂಸ್ ಮಾಡ್ತೇವೆ ಹೇಳ್ರಿ, ಮಳೆ ಬರುವ ಸಾಧ್ಯತೆ ಹೆಚ್ಚಿಗೆ ಇದೆ ಅಥವಾ ಮಳೆ ಬರುವಂತ ಸಾಧ್ಯತೆ ಇಲ್ಲ, ಹೌದಾ, ಅಥವಾ ಮಳೆ ಬರುವ ಸಂಭವ ಜಾಸ್ತಿ ಇದೆ ಅಂತ ಹೇಳ್ತೀವಿ, ಹೌದಾ. ಅದೇ ರೀತಿ ನಾವು ಇನ್ನೂ ಒಂದಿಷ್ಟು ಎಕ್ಸಾಂಪಲ್ಸ್ ಗಳನ್ನ ನೋಡೋದಾದ್ರೆ, ನಮ್ಮ ಆಸ್ ಅ ಟೀಚರ್ಸ್ ಆಗಿ ನಾವೇನ್ ಮಾಡ್ತೀವಿ, ಒಂದಿಷ್ಟು ನಮ್ಮ ಕ್ಲಾಸ್ ರೂಮ್ ಒಳಗ ಮಕ್ಕಳು ಒಂದಿಷ್ಟು ಇಂಟೆಲಿಜೆಂಟ್ ಸ್ಟೂಡೆಂಟ್ಸ್ ಇರ್ತಾರೆ, ನಾವು ಹಂಗ ಐಡೆಂಟಿಫೈ ಮಾಡ್ತಿರ್ತೀವಿ. ಮೇ ಬಿ ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ ಎ ಆರ್ ಸ್ಟೂಡೆಂಟ್ ಬಿ, ಅವ್ರು ಈ ಸಲ ನಮ್ಗ ಕ್ಲಾಸಿಗೆ ಫಸ್ಟ್ ಬರ್ಬೋದು, 10th ಸ್ಟ್ಯಾಂಡರ್ಡಿಗೆ ಫಸ್ಟ್ ಬರ್ಬಹುದು ಅಂತೇಳಿ. ಬರ್ತಾರೋ ಅಂತ ಹೇಳಿಕ್ಕಿಲ್ಲ, ಯಾಕಂದ್ರೆ ಅವರು ಎಕ್ಸಾಮ್ ಒಳಗ ಬರ್ದಿದ್ರ ಮೇಲೆ ಡಿಪೆಂಡ್ ಆಗ್ತೈತೆ ಅವರು ಫಸ್ಟ್ ಬರ್ತಾರೋ ಇಲ್ಲೋ, ಯಾಕಂದ್ರೆ ಎಕ್ಸಾಮ್ ಬರೆಯುವಂತ ಸಿಚುವೇಶನ್ ಅವ್ರಿಗೆ ಗೊತ್ತಿರ್ತೈತೆ, ಹೌದಾ. ಸೊ ಆ ರೀತಿ ನಾವು ಸಂಭವನೀಯತೆಯನ್ನ, ಆಮೇಲೆ ಆಲ್ಮೋಸ್ಟ್ ಕ್ರಿಕೆಟ್ ಪ್ರಿಯರ್ ಆಗಿದ್ರ ಇವತ್ತು ಇಂಡಿಯಾ ಟಾಸ್ ಗೆಲ್ಬಹುದು ಅಂತ ಹೇಳಿ ನಾನು ಯೂಸ್ ಮಾಡತಕ್ಕಂತ ವರ್ಡ್ ಅನ್ನ ಮೆನ್ಷನ್ ಮಾಡ್ರಿ. ಗೆಲ್ಬಹುದು, ಗೆಲ್ತಾರ ಅಂತ ಹೇಳಿ ನಮಗ್ ಕಾನ್ಫಿಡೆಂಟ್ ಗೊತ್ತಿಲ್ಲ, ಹೌದಾ. ಆಮೇಲೆ ಇನ್ನೂ ಒಂದು ನಾವು ಮತ್ತೆಲ್ಲಿ ಯೂಸ್ ಮಾಡ್ತೇವಂದ್ರ, ವೆದರ್ ರಿಪೋರ್ಟ್ ಹೇಳ್ತಾರಲ್ಲ ಆಲ್ರೆಡಿ ಗೂಗಲ್ ಒಳಗ, ಫಾರ್ ಎಕ್ಸಾಂಪಲ್ ಧಾರವಾಡದಾಗ ಇಷ್ಟು ಪರ್ಸೆಂಟೇಜ್ ಮಳೆ ಆಗ್ತೈತಿ ಅಂತ ಹೇಳಿ. ಬಟ್ ಅವ್ರು ಹೇಳಿದಂಗೆಲ್ಲ ಆಗ್ಲಿಕ್ಕೆ 80% ಆಗ್ಬಹುದು, ಇನ್ 20% ಅದ್ರ ಮೇಲೆ, ಯಾಕಂದ್ರೆ ಆಗ್ತೈತಿ. ಈಗ ಅವ್ರ ಮಳಿ ಬರ್ತೈತಿ ಅಂತ ಹೇಳಿರ್ತಾರ, ಅವತ್ ಮಳಿನ ಆಗಿರ್ದಿಲ್ಲ, ಹೌದಾ. ಅಥವಾ ಇವತ್ ಯಾವುದೇ ಮಳೆ ಬರುವಂತ ಮುನ್ಸೂಚನೆ ಇಲ್ಲ, ಸಂಭವ ಇಲ್ಲ ಅಂತ ಹೇಳಿರ್ತಾರೋ, ಅವತ್ ಸಿಕ್ಕಾಪಟ್ಟೆ ಮಳೆ ಆಗ್ತೈತಿ. ಸೊ ಈ ಡೇ ಟು ಡೇ ಲೈಫ್ ಅಲ್ಲಿ ನಾವು ಬಳಸಿರ್ತಕ್ಕಂತ ಆ ಸಂಭವನೀಯತೆ ಅಂದ್ರೆ ಸಂಭವ ಆದ್ರ ರಿಲೇಟೆಡ್ ಇರ್ತಕ್ಕಂತ ಈ ಪಾಠನ ನಮಗ ಸಂಭವನೀಯತೆ ಅನ್ನೋದು. ಸೊ ಇದು ರೀಸೆಂಟ್ ಆಗಿ ಇದನ್ನ ಆಡ್ ಮಾಡ್ಯಾರ. ಮೊದ್ಲು ಮೇ ಬಿ ನಾವು ಹೈಸ್ಕೂಲ್ ಕಲಿಯುವಾಗ ಅಥವಾ ಅದಾದ್ಮೇಲೂ ಇದು ಈ ಪಾಠ ಇದ್ದಿದ್ದಿಲ್ಲ, ಇತ್ತೀಚೆಗೆ ಬಂದಿದೆ. ಸ್ವಲ್ಪ ಈಸಿ ಟಾಪಿಕ್, ಆಮೇಲೆ ಬಹಳ ಮಾರ್ಕ್ಸಿಗಂತೂ ಕೇಳುವಂತದ್ ಅಲ್ಲ, ಬಟ್ ಅದು ಇಂಪಾರ್ಟೆಂಟ್ ಟಾಪಿಕ್. ಬಟ್ ಈಸಿ ಇರೋದು, ಸ್ವಲ್ಪ ಅದೇನಾಗ್ಬಿಡ್ತೈತಿ, ಮಕ್ಕಳಿಗೆ ಯಾವ ರೀತಿ ಬರಿಬೇಕು ಅನ್ನೋದು ಕನ್ಫ್ಯೂಸ್ ಆಗ್ತೈತಿ. ಬಟ್ ನಾವು ಇದನ್ನ ಯೂಸ್ ಮಾಡಿದ್ರ, ಈ ಒಂದು ಸಿಮ್ಯುಲೇಷನ್ ಅನ್ನ ಯೂಸ್ ಮಾಡಿದ್ರ ಇನ್ನೂ ಅವರು ಎಫೆಕ್ಟಿವ್ ಆಗಿ ಕಲಿಬಹುದು ಅನ್ನೋದು ಒಂದು ಅನಿಸಿಕೆ, ಹೌದಾ. ಸೊ ಈಗ ನಾವು ನಮ್ಮ ಸಿಮ್ಯುಲೇಷನ್ ಅನ್ನ ಸಂಭವನೀಯತೆಗೆ ರಿಲೇಟೆಡ್ ಇರ್ತಕ್ಕಂಥ ಒಂದು ಸಿಮ್ಯುಲೇಷನ್ ಅನ್ನ ಸ್ಟಾರ್ಟ್ ಮಾಡ್ತೀನಂತ, ಹೌದಾ. ಸೊ ಇದು ಏನಾಗಿದೆ ನಮ್ಗಿಲ್ಲಿ ನೋಡ್ರಿ, ಒಂದು ಸರ್ಕಲ್ ಇದು. ಈ ಸರ್ಕಲ್ ಒಳಗ ನಮ್ಗೆ ಏನಾಗಿದೆ, 3 ಸೆಕ್ಟರ್ಸ್ ಅದಾವ, ಹೌದಾ. ನಾವು 3 ಸೆಕ್ಟರ್ಸ್ ಗಳನ್ನ ನೋಡ್ಬಹುದು. ಸೊ ಇದ್ರೊಳಗ್ ನೋಡ್ರಿ, ಇದೊಂದು ಹಾರ್ಟ್ ಶೇಪ್ ಇದೆ, ಆಮೇಲೆ ಇದು ಸ್ಟಾರ್ ಶೇಪ್ ಇದೆ, ಹೌದಾ. ಸೊ ನಮ್ಗೆ ಇಲ್ಲಿ ಏನಾಗ್ತೈತಂದ್ರ, ದ ಪ್ರೊಬ್ಯಾಬಿಲಿಟಿ ಆಫ್ ಅಂದ್ರ ಸಾಧ್ಯತೆ ಎಷ್ಟೈತಿ, ಸಾಧ್ಯತೆ ಇಲ್ಲದೆ ಇರತಕ್ಕಂಥದ್ದು ಎಷ್ಟೈತಿ ಅನ್ನೋದನ್ನ ನಾವು ಚೆಕ್ ಮಾಡ್ಬೇಕು. ಅಂದ್ರೆ ಅದನ್ನ ಬರೆಯುವಂತ ಮೆಥಡ್ ಅದು, ಸಾಧ್ಯತೆ ಎಷ್ಟೈತಿ, ಸಾಧ್ಯತೆ ಎಷ್ಟಿಲ್ಲ ಅಂತ ಹೇಳಿ. ಫಸ್ಟ್ ನಾನು ಯಾವ ರೀತಿ ಬರಿಬೇಕು ಅನ್ನೋದನ್ನ ತೋರಿಸ್ತೇನಂತ. ಸೊ ಇಲ್ಲಿ ನೋಡ್ರಿ, ನಮಗ ಇಲ್ಲೊಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ, ಇದೊಂದು ಫ್ಲವರ್ ಇದೆ, ಹೌದಾ. ಸೊ ಇಲ್ಲಿ ಫ್ಲವರ್ ಇದೆ ಏನೋ ಈ ಸೆಕ್ಟರ್ ಒಳಗ, ಹೌದಾ. ಎಲ್ಲಿನೂ ಈ ಫ್ಲವರ್ ನಮಗ ಕಾಣಿಸುದಿಲ್ಲ. ಫಸ್ಟ್ ಇದನ್ನ ಸಂಭವನೀಯತೆಯನ್ನ ಬರೆಯುವಂತ ಮೆಥಡ್ ಅಂದ್ರ, ನಮಗ ಛೇದದೊಳಗ ಟೋಟಲ್ ಸೆಕ್ಟರ್ಸ್ ಎಷ್ಟ್ ಅದಾವು ಅಥವಾ ಭಾಗಗಳು ಎಷ್ಟ್ ಅದಾವು ಅಥವಾ ಅದು ಒಂದೇ ರಿಲೇಟೆಡ್ ಇರ್ತಕ್ಕಂಥ ಆಬ್ಜೆಕ್ಟ್ಸ್ ಗಳು ಎಷ್ಟ್ ಅದಾವು ಅನ್ನೋದನ್ನ ನಾವು ಎಲ್ಲಿ ಬರಿಬೇಕು, ಛೇದದೊಳಗ ಬರಿಬೇಕು. ಅದಾದ್ಮೇಲೆ ನಮ್ಗೆ ಇಲ್ಲಿ ಏನಾಗತ್ತೆ ಹೇಳ್ರಿ, ಈ ಫ್ಲವರ್ ಅದ್ರೊಳಗ್ ಐತಿ ಇದ್ರ ಎಷ್ಟು ಪಾರ್ಟ್ಸ್ ಒಳಗ್ ಅದಾವು, ಇಲ್ಲ ಅಂದ್ರೆ 0 ಬರಿಬೇಕು. ಸೊ ಇಲ್ಲಿ ನೋಡ್ತಾ ಇದ್ದೀರಿ, ಈ ತೆರದ ಫ್ಲವರ್ ನಮಗ ಇಲ್ಲಿ ಇಲ್ಲ. ಸೊ ಅದಕ್ಕೆ ನಾವ್ ಏನ್ ಬರ್ದೇವ್ ಹೇಳ್ರಿ, ಇಲ್ಲಿ 0/3 ಇಲ್ಲಿ 0 ಆಗ್ತೈತಿ. ಅಂದ್ರೆ ಈ ಸೆಕ್ಟರ್ ಒಳಗ ಈ ಫ್ಲವರ್ ಇರುವಂತಹ ಸಾಧ್ಯತೆ ಇಲ್ಲವೇ ಇಲ್ಲ, ಯಾಕಂದ್ರೆ ಆ ಫ್ಲವರ್ ಇಲ್ಲೇ ಇಲ್ಲ. ಅಲ್ಲಿ ಇದ್ರ ಇರ್ಬಹುದು ಅಥವಾ ಇರ್ಲಿಕ್ಕಿಲ್ಲ ಅಂತ ಹೇಳ್ಬೋದು, ಬಟ್ ಇಲ್ಲಿ ಇಲ್ಲೇ ಇಲ್ಲ ಅಂದಾಗ ಅದರದ ಪ್ರೊಬ್ಯಾಬಿಲಿಟಿ ಅಥವಾ ಸಂಭವನೀಯತೆ ಅನ್ನೋದು ನಮ್ಗೆ ಏನಾಗತ್ತ, 0 ಅಂತ ಆಗತ್ತ, ಹೌದಾ. ಆಮೇಲೆ ಇದು ದ ಪ್ರೊಬ್ಯಾಬಿಲಿಟಿ ಆಫ್ ನಾಟ್ ಲ್ಯಾಂಡಿಂಗ್ ಆನ್ ಅ ಫ್ಲವರ್. ಇಲ್ಲಿ ಮತ್ತೆ ಇದಕ್ಕೆ ಇನ್ನೂ ಒಂದು ನಾವ್ ಏನ್ ಮಾಡ್ಬೇಕು, ಇಲ್ಲದೆ ಇರುವಂತಹ ಒಂದು ಸಿಚುವೇಶನ್ ಅನ್ನು ಇದ್ರೊಳಗೆ ನಾವು ಇವೆಂಟ್ ಅನ್ನ ಬರಿಬೇಕಾಗ್ತೈತಿ. ಸೊ ಇಲ್ಲಿ ಏನಾಗತ್ತ, ಟೋಟಲ್ ಸೆಕ್ಟರ್ಸ್ ಎಷ್ಟು ಅದಾವ, ಇಲ್ಲಿ 3 ಅದಾವು. ಆಮೇಲೆ ಇದ್ರೊಳಗೆ ಎಲ್ಲಿ ಫ್ಲವರ್ ಇಲ್ಲದೆ ಇರುವಂತ ಸೆಕ್ಟರ್ಸ್ ಎಷ್ಟು ಅದಾವು, ಅವು ಕೂಡ 3 ಅದಾವು. ಸೊ 3/3 ಅದೇನಾಗತ್ ನಮಗ 1 ಅಂತ ಆಗತ್ತ. ಇಲ್ಲಿ ನೋಡ್ರಿ, ಈ ಪ್ರೊಬ್ಯಾಬಿಲಿಟಿ ನಮ್ಗೆ ಏನಾಗತ್ತ, 0ಕ್ಕಿಂತ ಕಡಿಮೆನೂ ಇರುವುದಿಲ್ಲ, 1ಕ್ಕಿಂತ ಜಾಸ್ತಿ ಇರುವುದಿಲ್ಲ ಅದರದ ವ್ಯಾಲ್ಯೂ ಯಾವಾಗಿದ್ರು. ಅದ್ರ ಬಗ್ಗೆ ಇನ್ ಡಿಟೇಲ್ ಆಗಿ 10th ಕ್ಲಾಸ್ ಒಳಗೆ ಕಲಿತೇವೆ. 9th ಒಳಗೆ ಜಸ್ಟ್ ಇಂಟ್ರೊಡಕ್ಷನ್, ಹೌ ಟು ರೈಟ್ ಪ್ರೊಬ್ಯಾಬಿಲಿಟಿ ಅಂತ ಹೇಳಿ. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್ ಅವರ್ probability questions. Okay,
ಸೊ ಇದ್ರೊಳಗೆ ನಾನು ಮತ್ತೆ ನ್ಯೂ ಸ್ಟೇಟ್ಮೆಂಟ್ ಅಂತ ತಗೋಬಹುದು. ಇಲ್ಲಿ ಕಾಣಿಸ್ತಾ ಇದೆ, ಇಲ್ಲಿ ಮತ್ತೆ ನಮಗೊಂದು ಡಯಾಗ್ರಾಮ್ ಬೇರೆ ಬಂತು, ಈ ರೀತಿ ಇರ್ತಕ್ಕಂಥದ್ದು ಡಯಾಗ್ರಾಮ್ ಬಂತು. ಅಥವಾ ನಾನು ಇಲ್ಲಿ ಏನ್ ಮಾಡ್ಬೋದು ಹೇಳ್ರಿ, ಈ ಸೆಕ್ಟರ್ಸ್ ಗಳನ್ನ, ಭಾಗಗಳನ್ನ, ಈ ಸರ್ಕಲ್ ಅಲ್ಲಿ ಬರ್ತಕ್ಕಂಥ ಭಾಗಗಳನ್ನ ನಾನು ಜಾಸ್ತಿ ಮಾಡ್ಬೋದು. ಇಲ್ಲಿ 3 ಇದೆ ಅಲ್ಲ, ಸೊ ನೋಡ್ತಾ ಇದ್ದೀರಿ, 4 ಮಾಡ್ಬೋದು ಅಥವಾ 5 ಮಾಡ್ಬೋದು. ಹೌದಾ, 6, 7 ಅಪ್ ಟು 8ರವರೆಗೂ ನಾನು ಮಾಡ್ಬೋದು. ಕರೆಕ್ಟ್. ಆಮೇಲೆ ಇಲ್ಲಿ ನೋಡ್ರಿ, ನ್ಯೂ ಸ್ಪಿನ್ನರ್ ಅಂದ್ರೆ ನನಗೆ ಈ ಚಿತ್ರ ಬೇಡ, ಮತ್ತೆ ನಾನು ಬೇರೆ ಚಿತ್ರವನ್ನ ಹಾಕ್ಬೇಕಂದ್ರೆ ಇದನ್ನ ತಗೋಬಹುದು. ಕರೆಕ್ಟ್. ಆಮೇಲೆ ಇದ ಕ್ವಶನ್ ಬೇಡ ಅಂತಂದ್ರೆ ನಾನು ಇಲ್ಲಿ ನ್ಯೂ ಸ್ಟೇಟ್ಮೆಂಟ್ ಅಂತ ತಗೋಬಹುದು. ಕರೆಕ್ಟ್. ಸೊ ಇಲ್ಲಿ ನೋಡ್ರಿ, ಈಗ ಸ್ಟಾರ್ ಬಂತು, ನ್ಯೂ ಸ್ಟೇಟ್ಮೆಂಟ್ ಗೆ ಏನಾಯ್ತು, ಸ್ಟಾರ್ ಬಂತು. ದ ಪ್ರೊಬ್ಯಾಬಿಲಿಟಿ ಆಫ್ ಲ್ಯಾಂಡಿಂಗ್ ಆನ್ ಅ ಸ್ಟಾರ್. ಈ ಸೆಕ್ಟರ್ಸ್ ಗಳಲ್ಲಿ ಸ್ಟಾರ್ ಇರುವಂತಹ ಅಥವಾ ನಕ್ಷತ್ರದ ಶೇಪ್ ಇರುವಂತಹ ಆ ಚಿತ್ರದ ಸಂಭವನೀಯತೆಯನ್ನ ನಾನು ಯಾವ ರೀತಿ ಬರಿಬೇಕು? ನಾನು ಸಂಭವನೀಯತೆ ಬರಿಬೇಕಂದ್ರೆ ಫಸ್ಟ್ ನಾವ್ ಏನ್ ಮಾಡ್ಬೇಕು, ಟೋಟಲ್ ಸೆಕ್ಟರ್ಸ್ ಎಷ್ಟ್ ಅದಾವ ಅನ್ನೋದನ್ನ ಎಣಿಸ್ಬೇಕು. ಹೌದಾ. ಸೊ ಸ್ಟಾರ್ಟ್ 1 2 3 4 5 6 7 8. ಹೌದಾ. ಟೋಟಲ್ ನಮಗೆ ಎಷ್ಟು ಸ್ಟಾರ್ಸ್ ಅದಾವು, ಸಾರಿ ಸೆಕ್ಟರ್ಸ್ ಎಷ್ಟು ಅದಾವು, 8 ಇದಾವು. ಅದರೊಳಗ ಸ್ಟಾರ್ ಶೇಪ್ ಬರುವಂತಹ ಚಿತ್ರ ಎಷ್ಟಿದೆ ನೋಡ್ರಿ, ಓನ್ಲಿ 1. ವಿ ಕ್ಯಾನ್ ಗೆಟ್ ಓನ್ಲಿ 1 ಸ್ಟಾರ್ ಶೇಪ್. ಹೌದಾ. ಸೊ ಅದೇನಾಗತ್ತೆ ನಮ್ಗ 1/8 ಅಂತ ಆಗತ್ತ. ಹೌದಾ. ಸೊ ಹಾಗಾದ್ರೆ ಆ ಪ್ರೊಬ್ಯಾಬಿಲಿಟಿ ಸ್ಟಾರ್ ಅಥವಾ ನಕ್ಷತ್ರದ ಒಂದು ಸಂಭವನೀಯತೆ ಈ ಸೆಕ್ಟರ್ಸ್ ಅಲ್ಲಿ ಬರಿಬೇಕಂದ್ರೆ ನಮ್ಗೆ ಎಷ್ಟಾಯ್ತು, 1/8 ಅಂತ ಆಯ್ತು. ಹೌದಾ. ನೆಕ್ಸ್ಟ್, ದ ಪ್ರೊಬ್ಯಾಬಿಲಿಟಿ ಆಫ್ ನಾಟ್ ಲ್ಯಾಂಡಿಂಗ್ ಆನ್ ಅ ಸ್ಟಾರ್ ಅಂತ ಇದೆ. ಇಲ್ಲಿ ಏನಾಯ್ತು, ಸ್ಟಾರ್ ಶೇಪ್ ಇಲ್ಲದೆ ಇರುವಂತಹ ಸೆಕ್ಟರ್ಸ್ ಗಳನ್ನು ಕೂಡ ನಾವು ಬರಿಬೇಕು. ಇಲ್ಲೇ ನೋಡ್ರಿ, ಟೋಟಲ್ ಸೆಕ್ಟರ್ಸ್ ಅಂತೂ 8 ಅದಾವು, ಎಣ್ಸಿದೀವಿ. ಅದ್ರೊಳಗ ಆಲ್ರೆಡಿ ಒಂದ್ರೊಳಗ ಸ್ಟಾರ್ ಇದೆ, ಉಳಿದ್ರೊಳಗಿಲ್ಲ. ಅಂದ್ರ 8 - 7, ಸಾರಿ 8 - 1 ಮಾಡಿದ್ರೆ ಎಷ್ಟಾಯ್ತು ನಮಗ, 7 ಆಯ್ತು. ಅಂದ್ರ 7 ಸೆಕ್ಟರ್ ಒಳಗೆ ನಮಗ ಸ್ಟಾರ್ ಶೇಪ್ ಇಲ್ಲ ಅಂತ ಅರ್ಥ ಆಯ್ತು. ಹೌದಾ. ದ ಪ್ರೊಬ್ಯಾಬಿಲಿಟಿ ಅಂದ್ರೆ ಅದನ್ನು ಬರೆಯುವಂತ ಸಂಭವ ಇರುವಂತಹ ಸಾಧ್ಯತೆನೂ ಬರಿಬೇಕು, ಸಂಭವ ಇಲ್ಲದೆ ಇರುವಂತಹ ಸಾಧ್ಯತೆನೂ ಕೂಡ ಬರಿಬೇಕು. ಇದ್ರದ್ದು ನಮಗ ಮೆಥಡ್ ಇದು, ದ ಪ್ರೊಬ್ಯಾಬಿಲಿಟಿ ಅಥವಾ ಸಂಭವನೀಯತೆಯನ್ನ ಬರೆಯುವಂತದ್ದು. ಆಮೇಲೆ ನ್ಯೂ ಸ್ಟೇಟ್ಮೆಂಟ್ ಹೋಗ್ಬೋದು. ಇವಾಗ ನೋಡ್ರಿ, ಹಾರ್ಟ್ ಶೇಪ್ ಬಂತಿದ್ದು. ಓಕೆ, ತಾನೇ ಆಟೋಮೆಟಿಕ್ಲಿ ನಮ್ಗಿಲ್ಲೇ ಚೇಂಜ್ ಆಯ್ತು. ಟೋಟಲ್ ಸೆಕ್ಟರ್ಸ್ ಅಂತೂ 8 ಇದಾವು. ಇದ್ರೊಳಗೆ ಹಾರ್ಟ್ ಶೇಪ್ ಎಷ್ಟು ಅದಾವ್ ನೋಡ್ರಿ, 1 2 3 ಅಂತ ಇದಾವ. ಹೌದಾ. 3/8 ಅಂತ ಬರಿಬೇಕು ನಾವು. ಓಕೆ. ನೆಕ್ಸ್ಟ್, ದ ಪ್ರೊಬ್ಯಾಬಿಲಿಟಿ ಆಫ್ ನಾಟ್ ಲ್ಯಾಂಡಿಂಗ್ ಆನ್ ಅ ಹಾರ್ಟ್. ಹಾರ್ಟ್ ಇಲ್ಲದೆ ಇರುವಂತಹ ಶೇಪ್ಗಳು ಅಥವಾ ಸೆಕ್ಟರ್ಸ್ ಗಳು ಎಲ್ಲಿದಾವ್ ನೋಡ್ರಿ, ಅವು ಎಷ್ಟದಾವು, 1 2 3 4 5. ಹೌದಾ. ಟೋಟಲ್ ಸೆಕ್ಟರ್ಸ್ 8, ಅದ್ರೊಳಗೆ ಹಾರ್ಟ್ ಶೇಪ್ ಇಲ್ಲದೆ ಇರುವಂತಹ ಸೆಕ್ಟರ್ಸ್ ಗಳು ಎಷ್ಟದಾವು, 5 ಅದಾವು. ಈ ರೀತಿ ನಾವು ಮಕ್ಕಳಿಗೆ ಪ್ರೊಬ್ಯಾಬಿಲಿಟಿಯನ್ನ ಈ ಡಯಾಗ್ರಾಮ್ ಮುಖಾಂತರ ತೋರಿಸಿದ್ರ ಇನ್ನೂ ಈಸಿ ಆಗ್ತೈತಿ. ನನ್ನ ಬುಕ್ ಒಳಗೆ ನೋಡಿರೋ ಪ್ರಕಾರ ಅವರು ಕಾಯಿನ್ ಅನ್ನ ಯೂಸ್ ಮಾಡ್ತಾರ ಅಥವಾ ಡಯಸ್ ಅನ್ನ ಯೂಸ್ ಮಾಡ್ತಾರ. ಅದು ಅಷ್ಟ ನನಗ ಅನ್ಸಿದ ಮಟ್ಟಿಗೆ ಅದಷ್ಟು ಎಫೆಕ್ಟಿವ್ ಆಗಿ ಮಕ್ಕಳಿಗೆ ಕಲಿಕೆ ಆಗುದಿಲ್ಲ. ಬಟ್ ಇದನ್ನ ತೋರಿಸೋದ್ರಿಂದ ಅವ್ರಿಗೆ ಎಕ್ಸಾಕ್ಟ್ ಪಿಕ್ಚರ್ ಗೊತ್ತಾಗ್ತೈತಿ, ಟೋಟಲ್ ಎಷ್ಟ್ ಅದಾವ್ ಬರಿಬೇಕು, ಅವ್ರ ಮತ್ತ ಅದನ್ನ ಯಾವ್ದನ್ನ ಕ್ವಶನ್ ಕೇಳಿರ್ತಾರಲ್ಲ ಅದನ್ನ ಈಸಿಯಾಗಿ ಬರಿಬೇಕು ಅನ್ನೋದು ನಮಗ ಆ ಮಕ್ಕಳಿಗೆ ಅರ್ಥ ಆಗ್ತೈತಿ ಅಂತ ಹೇಳ್ಬೋದು. ಹೌದಾ. ಸೊ ಇಲ್ಲಿ ನೋಡ್ರಿ, ನಾನು ಮತ್ತೆ ಸೆಕ್ಟರ್ಸ್ ಗಳನ್ನು ಕೂಡ ನಮ್ಗಿಲ್ಲೇ ಕಡಿಮೆ ಮಾಡ್ಲಿಕ್ಕೆ ಆಪ್ಷನ್ ಇದಾವ. ಕರೆಕ್ಟ್ ನೋಡ್ರಿ. ಹೌದಾ. ಆಮೇಲೆ ನನಗಿನ್ನು ನ್ಯೂ ಸ್ಟೇಟ್ಮೆಂಟ್ ಬೇಕಂದ್ರು ಓಕೆ. ಇಲ್ಲಿ ನೋಡ್ರಿ, ಈ ಸಲ ಏನಾಯ್ತು, ಈ ಫ್ಲವರ್ ಇರ್ತಕ್ಕಂಥ ಸೆಕ್ಟರ್ಸ್ ಗಳು ಎಷ್ಟ್ ಅದಾವು, ಇಲ್ಲದೆ ಇರತಕ್ಕಂತ ಸೆಕ್ಟರ್ಸ್ ಗಳು ಎಷ್ಟ್ ಅದಾವು ಅನ್ನೋದನ್ನ ನೋಡ್ಬೋದು ನಾವು. ಇಲ್ಲೇ ನೋಡ್ರಿ, ಟೋಟಲ್ ಸೆಕ್ಟರ್ಸ್ ಗಳು ಎಷ್ಟ್ ಅದಾವು, 1 2 3 4 5. ಹೌದಾ. 5. ಅದ್ರೊಳಗೆ ಈ ಫ್ಲವರ್ ಇರ್ತಕ್ಕಂಥ ಸೆಕ್ಟರ್ಸ್ ಗಳು ಎಷ್ಟ್ ಅದಾವ ನೋಡ್ರಿ, 1 2 3 ಅಂತ ಇದಾವ. ಓಕೆ, 3/5 ಅಂತ ಇದೆ. ನೆಕ್ಸ್ಟ್, ದ ಪ್ರೊಬ್ಯಾಬಿಲಿಟಿ ಆಫ್ ನಾಟ್ ಲ್ಯಾಂಡಿಂಗ್ ಆನ್ ಅ ಫ್ಲವರ್ ಅಂದ್ರೆ ಆ ಫ್ಲವರ್ ಇಲ್ಲದೆ ಇರ್ತಕ್ಕಂಥ ಸೆಕ್ಟರ್ಸ್ ಗಳು ಎಷ್ಟದಾವ್, 1 2, ಓನ್ಲಿ 2. ಓಕೆ, 2/5 ಅಂತ ಇದಾವ. ಇದು ಏನಾಯ್ತು, ಈ ರೀತಿ ನಾವು ಮಕ್ಕಳಿಗೆ ಕಲಿಸಿದ್ರೆ ಇನ್ನೂ ಎಫೆಕ್ಟಿವ್ ಆಗಿ. ಆಮೇಲೆ ನಮಗ್ ಬೇರೆ ಡಯಾಗ್ರಾಮ್ಸ್ ಗಳು ಬೇಕಂದ್ರ ಇಲ್ಲೇ ನಮಗ ಚೇಂಜ್ ಮಾಡ್ಲಿಕ್ಕೆ ಆಪ್ಷನ್ ಇದಾವು. ಅಥವಾ ಇಲ್ಲೇ ನಮಗ ನ್ಯೂ ಸ್ಟೇಟ್ಮೆಂಟ್ ಬೇಕಂದ್ರ, ಅಥವಾ ಇಲ್ಲೇ ಸೆಕ್ಟರ್ಸ್ ಗಳು ಬೇಕಂದ್ರ. ಓಕೆ. ಆಮೇಲೆ ಇದೇ ರಿಲೇಟೆಡ್ ಇರ್ತಕ್ಕಂಥದ್ದು ಇನ್ನೊಂದು ಇದಿದೆ, 1 ಸೆಕೆಂಡ್. ಇಲ್ಲಿ ಮತ್ತೆ ಒಂದು ಜಾರ್ ಕಂಟೈನರ್ ಇದೆ, ಅದ್ರೊಳಗ ಮಾರ್ಬಲ್ಸ್ ಗಳನ್ನ
ಮಾರ್ಬಲ್ಸ್ ಗಳ ಮುಖಾಂತರ ನಾವು ಮಕ್ಕಳಿಗೆ ಯಾವ ರೀತಿ, ಇಲ್ಲಿ ನೋಡ್ರಿ ಇದೊಂದು ಖಾಲಿ ಕಂಟೈನರ್ ಇದೆ ಹೌದಾ, ಇಲ್ಲಿ ನಮ್ಗೆ ಇವೇನಾಗಿದಾವ್ 3 ತರದ ಒಂದು ಮಾರ್ಬಲ್ಸ್ ಗಳಿದಾವ್ ಹೌದಾ. ಸೊ ಇಲ್ಲಿ ಮಾರ್ಬಲ್ಸ್ ಗಳನ್ನ ನನಗೆ ಎಷ್ಟು ಬೇಕು ನಾ ಅಷ್ಟು ತುಂಬಿ ಅದಕ್ಕ ನಾವೇನ್ ಮಾಡ್ಬೋದು, ಸ್ಟೇಟ್ಮೆಂಟ್ ಗಳನ್ನ ನಾವು ಕೊಡ್ಬೋದು ಹೌದಾ. ಸೊ ಈಗ ನಂಗೆ ಬ್ಲೂ ಒಂದಿಷ್ಟು ಹಾಕಿಸ್ತೇನೆ. ಓಕೆ, ಆಮೇಲೆ ಈ ರೀತಿ ಇರ್ತಕ್ಕಂಥ ಒಂದಿಷ್ಟು ಮಾರ್ಬಲ್ಸ್ ಗಳನ್ನ ಆ ಕಂಟೈನರ್ ಒಳಗ ಹಾಕ್ತೇನಿ. ಆಮೇಲೆ ಈ ರೀತಿ ಇರ್ತಕ್ಕಂಥ ಮಾರ್ಬಲ್ಸ್ ಗಳನ್ನ ಒಂದಿಷ್ಟು ಹಾಕ್ತೀವಿ. ಓಕೆ, ಸೊ ಇಲ್ಲಿ ಏನಾಗತ್ತೆ ನೋಡ್ರಿ, ಇಲ್ಲಿ ಆಲ್ರೆಡಿ ನಮಗ್ ನಂಬರ್ಸ್ ಗಳು ಗೊತ್ತದಾವ್. ಬ್ಲೂ ಕಲರ್ ಇರ್ತಕ್ಕಂಥವು 8 ಮಾರ್ಬಲ್ಸ್ ಗಳದಾವು. ಮಾರ್ಬಲ್ಸ್ ಅಂದ್ರೆ ಗುಂಡುಗಳು ಅಂತಾನು ಹೇಳ್ಬೋದು ನಾವು. ಅದಾದ್ಮೇಲೆ ಇಲ್ಲೇ ಈ ತರದ್ದು 12 ಇದಾವ್, ಈ ತರದ್ದು 8 ಇದಾವ್. ಓಕೆ, ಸೊ ಇಲ್ಲಿ ಏನಾಗತ್ತ, ದ ಪ್ರೊಬ್ಯಾಬಿಲಿಟಿ ಆಫ್ ಪಿಕಿಂಗ್ ಅ ಸ್ಟ್ರಿಪ್ಡ್ ಮಾರ್ಬಲ್ ಈಸ್, ಅಂದ್ರ ಈ ರೀತಿ ಇರ್ತಕ್ಕಂಥದ್ದು, ನಂದು ಇಲ್ಲಿ ಕರ್ಸರ್ ಪಾಯಿಂಟ್ ಅನ್ನ ಅಬ್ಸರ್ವ್ ಮಾಡಬಹುದು ನೀವು. ಈ ರೀತಿ ಇರ್ತಕ್ಕಂಥ ಮಾರ್ಬಲ್ಸ್ ಗಳ ಸಂಭವನೀಯತೆ ಅಥವಾ ಪ್ರೊಬ್ಯಾಬಿಲಿಟಿಯನ್ನ ಬರೀರಿ ಅಂತ ಅವರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಮ್ಗೆ ಇಲ್ಲಿ ಈಸಿ ವೇ ಒಳಗೂ ನಾನು ಹೇಳ್ಬೋದು. ಇಲ್ಲಿ ಎಷ್ಟು ಅದಾವ್ ನೋಡ್ರಿ, ಈ ರೀತಿ ಇರ್ತಕ್ಕಂಥವು 8 ಅದಾವು. ಆಮೇಲೆ ನನಗೆ ಫಸ್ಟ್ ಆಫ್ ಆಲ್ ನಾನು ಒಂದು ಸಂಭವನೀಯತೆ ಬರೀಬೇಕಂದ್ರ ಛೇದದೊಳಗ ಎಷ್ಟು ಟೋಟಲ್ ನಂಬರ್ಸ್ ಗಳನ್ನ ಹಾಕ್ಬೇಕು. ಇಲ್ಲಿ ನೋಡ್ರಿ 1 ಸೆಕೆಂಡ್, ಟೋಟಲ್ ಮಾರ್ಬಲ್ಸ್ ಗಳು ಈ ಕಂಟೈನರ್ ಒಳಗೆ ಎಷ್ಟು ಅದಾವು, 12 + 8 + 8 ಎಷ್ಟಾಯ್ತು, 28 ಆಯ್ತು. ಸೊ 28, ಅದ್ರೊಳಗ ನನಗ ಈ ತರದ ಮಾರ್ಬಲ್ಸ್ ಗಳು ಎಷ್ಟಿದಾವ್ ನೋಡ್ರಿ, 8 ಇದಾವ್. ಓಕೆ, ಸೊ ಎಷ್ಟಾಯ್ತು, 8/28 ಆಯ್ತು. ನಾನು ಅದನ್ನ ಏನ್ ಮಾಡ್ಬೋದು ಹೇಳ್ರಿ, ಇನ್ನು ಸ್ವಲ್ಪ ಈಸಿಯಾಗಿ ಸಿಂಪ್ಲಿಫೈ ಮಾಡ್ಬೋದು. 4 2s 4, 7s 28. ಸೊ ವಿ ಕ್ಯಾನ್ ಗೆಟ್ 2/7 ಅಂತ ಇದೆ. ಓಕೆ, ಸೊ ಅದರ ನೆಕ್ಸ್ಟ್ ನಾನು ಇಷ್ಟನ್ನ ನಾನು ಜಾರನ್ನ ಇಷ್ಟೇ ಮಾರ್ಬಲ್ಸ್ ಗಳಿಂದ ತುಂಬಿ ನನಗೆ ಮತ್ತೆ ಇದನ್ನ ಏನ್ ಮಾಡ್ಬೋದು, ನ್ಯೂ ಸ್ಟೇಟ್ಮೆಂಟ್ ಅನ್ನ ಕೊಡ್ಬೋದು. ನ್ಯೂ ಸ್ಟೇಟ್ಮೆಂಟ್ ಅವಾಗ ಇದು ಬಂತು ನೋಡ್ರಿ, ಈ ತರದ್ದು ಎಷ್ಟಿದಾವು, 12/28 ಅಂತ ಇದೆ. ಆಮೇಲೆ ಮತ್ತೆ ನಾನು ಇನ್ನು ಚೇಂಜ್ ಮಾಡ್ಬೋದು, ಬ್ಲೂ ಕಲರ್ ಮಾರ್ಬಲ್ ಬಂತು. ಈ ನ್ಯೂ ಸ್ಟೇಟ್ಮೆಂಟ್ ಗಳನ್ನ ನಮಗ ಚೇಂಜ್ ಮಾಡ್ಲಿಕ್ಕೆ ಎಲ್ಲೇ ಆಪ್ಷನ್ ಇದೆ. ಅಥವಾ ನಂಗೆ ಇವೆಲ್ಲ ಮಾರ್ಬಲ್ಸ್ ಗಳು ಎಲ್ಲ ಬಹಳ ಕನ್ಫ್ಯೂಸ್ ಆತಪ್ಪ, ಇದನ್ನ ಪೂರ್ತಿ ನಾನು ಕ್ಲಿಯರ್ ಜಾರ್ ಅಂತ ಹೊಡೆದ್ರೆ ಪೂರ್ತಿ ಕ್ಲಿಯರ್ ಆಕೇತಿ. ನಾವ್ ಆಮೇಲೆ ಮತ್ತೆ ಏನ್ ಮಾಡ್ಬೋದು, ನಮಗ್ ಬೇಕಾದ ಹಾಗೆ ನಮ್ಗೆ ಎಷ್ಟು ಬೇಕಷ್ಟನ್ನ ನಾನು ಪೂರ್ತಿ ಕಂಟೈನರ್, ಇಲ್ಲಿ ನೋಡ್ರಿ ಇಷ್ಟ ಆಯ್ತು, ಇದು ಇಷ್ಟ ಆಯ್ತು, ಇದು ಇಷ್ಟ ಆಯ್ತು. ನಮ್ಗೆ ಎಷ್ಟು ನಮ್ ಕನ್ವೀನಿಯಂಟು ಮಕ್ಕಳಿಗೆ ಯಾವ ರೀತಿ ನಾವು ತೋರಿಸ್ಬೇಕಲ್ಲ, ಸೊ ಇದನ್ನ ಏನ್ ಮಾಡ್ಬೋದು, ನಾವು ಪೂರ್ತಿ ಇದನ್ನ ಚೇಂಜ್ ಮಾಡ್ಬೋದು. ಓಕೆ, ಕರೆಕ್ಟ್ ಹೌದಾ. ಈಗ ಏನಾಯ್ತು, ಟೋಟಲ್ 44 ಅದಾವು. ಅದರೊಳಗ ಈ ಬ್ಲೂ ಕಲರ್ ಇರ್ತಕ್ಕಂತ ಮಾರ್ಬಲ್ಸ್ ಗಳು ಎಷ್ಟು ಅದಾವು, 34 ಅದಾವು. ಅದನ್ನ ಇನ್ನೂ ಸಿಂಪ್ಲಿಫೈ ಮಾಡಿದಾಗ ನಮಗ 17/22 ಅಂತ ಇದಾವು. ಓಕೆ, ಸೊ ನಾನು ಇಲ್ಲಿ ಬ್ಲೂ ಕಲರ್ ಅನ್ನ ಕಡಿಮೆ ಮಾಡ್ತೇನೆ, ಈ ತರದ ಇರತಕ್ಕಂತ ಇವನ್ನ ಚೇಂಜ್ ಮಾಡ್ತೇನೆ. ಓಕೆ, ಅಥವಾ ನನಗೆ ಇನ್ನೊಮ್ಮೆ ಇದನ್ನ ಕ್ಲಿಯರ್ ಜಾರ್ ಮಾಡಿ ನನಗೆ ಎಷ್ಟು ಬೇಕಷ್ಟ, ಅಂದ್ರೆ ಸ್ವಲ್ಪ ಭಾಳ ಆದ್ಮೇಲೆ ಭಾಳ ಮಾರ್ಬಲ್ಸ್ ಗಳನ್ನ ಅದ್ರೊಳಗೆ ಹಾಕಿದ್ವಿ ಅಂದ್ರ ಮಕ್ಕಳಿಗೆ ಕೌಂಟ್ ಮಾಡ್ಲಿಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಗ್ತೈತಿ. ಸೊ ಸ್ವಲ್ಪ ಸ್ವಲ್ಪ ಹಾಕಿ ನೋಡ್ಬೋದು. ಒಂದು 8, ಆಮೇಲೆ ಇದೊಂದು 13, ಇದೊಂದು 5. ಓಕೆ, ಇಷ್ಟೇ ಇದ್ರು ನಮ್ಗೆ ಏನಾಗತ್ತೆ ಹೇಳ್ರಿ, ಟೋಟಲ್ ಎಷ್ಟದಾವು, 26 ಇದಾವು. ಅದ್ರೊಳಗೆ ಈ ರೀತಿ ಇರ್ತಕ್ಕಂತ ಮಾರ್ಬಲ್ಸ್ 8 ಅದಾವ್. ಈ ರೀತಿ ನಾವು ಮಕ್ಕಳಿಗೆ ಈಸಿಯಾಗಿ ಈ ಒಂದು ಸಂಭವನೀಯತೆಯನ್ನ ಬರೆಯೋದನ್ನ ತೋರಿಸ್ಬೋದು. ಆಮೇಲೆ ಇದ್ರ ಮೇಲೆ ಇನ್ನೂ ಒಂದಿಷ್ಟು ಕ್ವಶನ್ಸ್ ಗಳು ಬರ್ತಾವ ನಮ್ಗೆ, ಯಾವ ರೀತಿ ಕ್ವಶನ್ಸ್ ಗಳು ಇನ್ನೂ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ಲಿಕ್ಕೆ. 1 ಸೆಕೆಂಡ್. ಓಕೆ, ಸೊ ಇದು ಒಂಥರ ನಮ್ಗೆ ಏನಾಗತ್ತ, ಮಕ್ಕಳಿಗೆ ಇದರಿಂದ ಇನ್ನೂ ಎಫೆಕ್ಟಿವ್ ಆಗಿ ಅವ್ರಿಗೆ ಎಷ್ಟು ಕಲ್ತಿದಾರೋ ಅಥವಾ ಅವ್ರಿಗೆ ಎಷ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದಾರೋ ಅನ್ನೋದನ್ನ ನಾವು ಇದೊಂದು ಆಕ್ಟಿವಿಟಿ ಮೂಲಕ ಅವ್ರನ್ನ ಏನ್ ಮಾಡ್ಬೋದು, ಎಕ್ಸಾಮಿನ್ ಮಾಡ್ಬೋದು ಅಥವಾ ಟೆಸ್ಟ್ ಮಾಡಬಹುದು. ಓಕೆ, ಇಲ್ಲಿ ನೋಡ್ರಿ ಅದ್ರ ಹೆಸರನ್ನ, ಅದ್ರ ಟೈಟಲ್ ಪ್ರೊಬ್ಯಾಬಿಲಿಟಿ ವರ್ಕ್ ಶೀಟ್ ಅಂತ ಇದೆ. ಓಕೆ, ಸೊ ಅಲ್ಲಿ ಪ್ರಾಬ್ಲಮ್ ಏನಿದೆ, ಅ ಪಾಟ್ ಕಂಟೇನ್ 3 red balls, 1 blue ball and 1 yellow balls. One ball is drawn at random. What is the probability that is? ಅಂದ್ರೆ ನಾನು ಸ್ವಲ್ಪ ಕನ್ನಡದೊಳಗೂ ಹೇಳ್ತೇನೆ ಇದನ್ನ. ಇದು ಒಂದು ಪಾಟ್ ಹೌದಾ, ಆ ಪಾಟ್ ಏನಾಗಿದೆ, 3 ಕೆಂಪು ಬಾಲ್ ಗಳನ್ನ ಹೊಂದಿದೆ, 1 ಬ್ಲೂ ಬಾಲ್ ಗಳನ್ನ ಅಂದ್ರೆ ನೀಲಿ ಬಾಲ್ ಗಳನ್ನ ಹೊಂದಿದೆ, 1 ಯೆಲ್ಲೋ ಹಳದಿ ಬಾಲ್ ಗಳನ್ನ ಹೊಂದಿದೆ. ನಾವೇನೋ ಹಂಗೆ ಒಂದಿಷ್ಟು ಬಾಲ್ ಗಳನ್ನ ತೆಗಿತೀವಿ, ಅದರದ್ದು ಸಂಭವನೀಯತೆಯನ್ನ ಬರೀರಿ ಅಂತ ಹೇಳಿದಾರೆ ಅವ್ರು. ಓಕೆ,
ಸೊ ಇಲ್ಲಿ ಫಸ್ಟ್ ಅವರು ಕ್ವಶನ್ ಇದೆ ನೋಡ್ರಿ, ರೆಡ್ ಅಂತ ಇದೆ. ಓಕೆ, ಈಗ ನಾನು ಹಿಂದೆ 2 ಆಕ್ಟಿವಿಟಿ ತೋರಿಸಿದಾಗ ಆಟೋಮೆಟಿಕ್ಲಿ ಅವ ನಮಗೆ ಏನಾಗ್ತಿದ್ವು ತೋರಿಸ್ತಿದ್ವು, ಅಂದ್ರ ಸಂಭವನೀಯತೆಯನ್ನ. ಬಟ್ ಇಲ್ಲೇ ನಾವು ಹೇಳಿದ ಮೇಲೆ ಅದು ಕರೆಕ್ಟ್ ಐತಿ ಇಲ್ಲ ಅಂತ ಹೇಳಿ ಒಂದ್ಸಲ ಚೆಕ್ ಮಾಡ್ಬೇಕು. ಸೊ ಇಲ್ಲಿ ಏನಾಗತ್ತ, ಸೂತ್ರನೂ ಇದೆ, ಅಂದ್ರ ಫಾರ್ಮುಲಾ ಕೊಟ್ಟಿದ್ದಾರೆ. ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಅಂದ್ರ ಇಲ್ಲಿ ಟೋಟಲ್ ಬಾಲ್ಸ್ ಎಷ್ಟದಾವ ಅನ್ನೋದನ್ನ ಮೊದಲು ನಾವು ಕೌಂಟ್ ಮಾಡ್ಬೇಕು. ಟೋಟಲ್ ಬಾಲ್ಸ್ ಎಷ್ಟದಾವು? 1 2 3 4 5. ಓಕೆ, ಹಾಗಾದ್ರೆ ಛೇದದೊಳಗೆ ನಮ್ಗ 5 ಬಂತು. ಅವ್ರು ಕ್ವಶನ್ ಕೇಳಿದ್ದು ರೆಡ್ ಬಾಲ್ ಎಷ್ಟಿದಾವ್ ಹೇಳ್ರಿ? 3 ಇದಾವ್. ಓಕೆ, ಹಾಗಾದ್ರೆ ನಮ್ಮ ಆನ್ಸರ್ ಏನ್ ಬರ್ಬೋದು ಹೇಳ್ರಿ? ಈಗ 3/5 ಅಂತ ಬರ್ತೈತಿ. ಜಸ್ಟ್ ನಾ ಹೇಳ್ತೀನಿ, ಅದು ಕರೆಕ್ಟ್ ಐತಿಲ್ಲ ಅಂತೇಳಿ ಆಮೇಲೆ ಚೆಕ್ ಮಾಡೋಣ ಅಂತ. ಹಂಗಾದ್ರೆ ನಮ್ಮ ಆನ್ಸರ್ ಏನ್ ಬರ್ತೈತಿ? 3/5 ಅಂತ ಬರ್ತೈತಿ. ಬಟ್ ಆನ್ಸರ್ ಕರೆಕ್ಟ್ ಇಲ್ಲ ಐತಿಲ್ಲ ಒಂದ್ಸಲ ಚೆಕ್ ಮಾಡ್ಬೋದು. ಕರೆಕ್ಟ್, 3/5 ಅಂತ ಬಂತು. ಅದೇ ರೀತಿ ಬ್ಲೂ ಬಾಲ್ ಅನ್ನ ಬರಿಬೇಕು. ಬ್ಲೂ ಬಾಲ್ ನೋಡ್ರಿ, ಒಂದೇ ಒಂದು ಬ್ಲೂ ಬಾಲ್ ಇದೆ. ಟೋಟಲ್ ಬಾಲ್ಸ್ ಎಷ್ಟಿದಾವು? 5 ಇದಾವು. ಹಾಗಾದ್ರೆ ಅದು ಏನಾಗತ್ತೆ ಹೇಳ್ರಿ? 1/5 ಅಂತ ಆಗತ್ತ. ಕರೆಕ್ಟ್ ಐತಿಲ್ಲ ಒಂದ್ಸಲ ಚೆಕ್ ಮಾಡೋಣ. 1/5 ಅಂತ ಆಗತ್ತ. ಎಲ್ಲೋ ನೋಡ್ರಿ, ಎಲ್ಲೋ ಏನಾಗಿದೆ, ಅದು ಕೂಡ ಒಂದೇ ಬಾಲ್ ಇದೆ. ಟೋಟಲ್ ಬಾಲ್ಸ್ ಗಳು ಎಷ್ಟದವು? 5 ಇದಾವು. ಸೊ ಅದು ಏನಾಗತ್ತ? 1/5 ಅಂತ ಆಗುತ್ತೆ. ಕರೆಕ್ಟ್. ನೆಕ್ಸ್ಟ್ ಇಲ್ಲಿ ನಾಟ್ ರೆಡ್, ಕೆಂಪ್ ಇಲ್ಲದೆ ಇರುವಂತವು. ಇಲ್ಲಿ ನಾವು ಏನ್ ಮಾಡ್ತೀವಿ, ಯೂಸ್ವಲಿ ಇದ್ದಿದ್ದು ಅಷ್ಟೇ ಬರಿಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಇರ್ತೈತಿ. ಬಟ್ ನಮಗ ಈ ಸಂಭವನೀಯತೆ ಒಳಗ ರೂಲ್ಸ್ ಇರೋದನ್ನ ಯಾವ್ದು ಇದೆ ಅಂತಾನೂ ಬರಿಬೇಕು, ಇಲ್ಲಂತನೂ ಇಲ್ಲದೆ ಇರುವಂತಹ ಸಾಧ್ಯತೆನೂ ಕೂಡ ನಾವು ಬರಿಬೇಕು. ಸೊ ಇಲ್ಲಿ ನಾಟ್ ರೆಡ್ ಅಂದ್ರ ರೆಡ್ ಇಲ್ಲದೆ ಇರುವಂತಹ ಬಾಲ್ಸ್ ಎಷ್ಟದವು? 2 ಬಾಲ್ಸ್ ಅದಾವ. ಹೌದಾ? ಒಂದು ಯೆಲ್ಲೋ ಇದೆ, ಒಂದು ಬ್ಲೂ ಇದೆ. ಟೋಟಲ್ ಬಾಲ್ಸ್ ಎಷ್ಟಿದಾವ್ ಹೇಳ್ರಿ? 5 ಇದಾವು. ಸೊ ಅದು ಏನಾಗತ್ತೆ ನಮ್ಗ? 2/5 ಅಂತ ಆಗುತ್ತೆ. 2/5 ಅಂತ ಆಗುತ್ತೆ. ಕರೆಕ್ಟ್. ಸೊ ಈ ರೀತಿ ನಾವು ಮಕ್ಕಳಿಗೆ ಅವ್ರು ಎಷ್ಟು ತಿಳ್ಕೊಂಡಿದಾರೋ ಅದ್ರ ಮೇಲೆ ನಾವು ಒಂದು ಟೆಸ್ಟ್ ಟೈಪ್ ಈ ವರ್ಕ್ಶೀಟ್ ಅನ್ನ ಟ್ರೈ ಮಾಡಬಹುದು. ಅದೇ ರೀತಿ ನಮ್ಗೆ ಇಲ್ಲೇ ನೋಡ್ರಿ ಒಂದು ಆಪ್ಷನ್ ಇದೆ, ಪ್ರಾಬ್ಲಮ್ಸ್ ಗಳನ್ನ ಚೇಂಜ್ ಮಾಡಬಹುದು. ಅದಕ್ಕಿಂತ ಮುಂಚೆ ನಾನು ಇದನ್ನ ಚೆಕ್ ಬಾಕ್ಸ್ ಅನ್ನ ಫಸ್ಟ್ ರಿಮೂವ್ ಮಾಡ್ತೀನಿ. ಓಕೆ, ಸೊ ಈಗ ಅಗೇನ್ ನನಗ ಮತ್ತೊಂದು ಪ್ರಾಬ್ಲಮ್ ಬೇಕು. ಇವಾಗ ಏನಾಯ್ತು ಹೇಳ್ರಿ? ಒಂದೇ ಒಂದು ರೆಡ್ ಬಾಲ್. ಅ ಪಾಟ್ ಕಂಟೈನ್ಸ್ 1 ರೆಡ್ ಬಾಲ್ಸ್, 3 blue balls and 6 yellow balls. 1 ball is drawn at random. What is the probability that is? Okay, ಸೊ ಇಲ್ಲಿ ಏನಾಗತ್ತ, ಇವಾಗ ನಂಗೆ ಮತ್ತೇನಾಯ್ತು, ಟೋಟಲ್ ಬಾಲ್ಸ್ ಗಳ ಎಷ್ಟದಾವು ಅನ್ನೋದನ್ನ ನಾವು ಚೆಕ್ ಮಾಡೋಣ ಅಂತ. ನಾವು ಈ ಪಾಟ್ ಒಳಗ ಕೌಂಟ್ ಮಾಡಿದ್ರು ಓಕೆ. ಇನ್ನೂ ಈಸಿ ವೇ ಅಂದ್ರೆ ನಮ್ಗೆ ಇಲ್ಲೇ ಅವ್ರು ಆಲ್ರೆಡಿ ಆ ನಂಬರ್ಸ್ ಗಳನ್ನ ಕೊಟ್ಟಿದಾರು, ಅದ್ರ ಥ್ರೂನು ನಾವು ಅದನ್ನ ಏನ್ ಮಾಡ್ಬೋದು ಹೇಳ್ರಿ? ಕೌಂಟ್ ಮಾಡ್ಬೋದು. ಟೋಟಲ್ ಬಾಲ್ಸ್ ಗಳು ಇಲ್ಲಿ ನೋಡ್ರಿ, 6 + 3 9, 9 + 1 10 ಅಂತ ಇದೆ. ಓಕೆ, ಟೋಟಲ್ ಬಾಲ್ಸ್ ಅನ್ನೋದು 10 ಅಂತೂ ಆಯ್ತು, ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಇಲ್ಲಿ ರೆಡ್ ಇರುವುದು ಎಷ್ಟಿದೆ? 1 ಅಂತ ಇದೆ. ಓಕೆ, ನಾವೇನ್ ಬರಿಬೇಕು ಹೇಳ್ರಿ? 1/10 ಅಂತ ಬರಿಬೇಕು. 1/10 ಅಂತ ಬರಿಬೇಕು. ಸೊ ನಮ್ದು ಆನ್ಸರ್ ಕರೆಕ್ಟ್ ಇಲ್ಲ ಇತ್ತು ಚೆಕ್ ಮಾಡೋಣ. 1/10 ಅಂತ ಇದೆ. ಓಕೆ, ನೆಕ್ಸ್ಟ್ ಬ್ಲೂ ಬಾಲ್ ಎಷ್ಟಿದಾವ್ ನೋಡ್ರಿ? ಬ್ಲೂ ಬಾಲ್ 1 2 3 ಅಂತ ಇದಾವ್. ಓಕೆ, ಸೊ ಟೋಟಲ್ ಬಾಲ್ಸ್ ಎಷ್ಟಿದಾವು? 10 ಇದಾವು. ಅದರೊಳಗೆ ಬ್ಲೂ ಬಾಲ್ಸ್ ಎಷ್ಟಿದಾವು? 3 ಇದಾವು. ಹಾಗಾದ್ರೆ ನಮ್ದು ಏನಾಗುತ್ತೆ ಪ್ರೊಬ್ಯಾಬಿಲಿಟಿ? ಬ್ಲೂ ಕಲರ್ ಬಾಲ್ ಪ್ರೊಬ್ಯಾಬಿಲಿಟಿ ಅಥವಾ ಸಂಭವನೀಯತೆ ಅನ್ನೋದು ನಮಗ 3/10 ಅಂತ ಆಗತ್ತ. ಸೊ ಇದೇನಾಗತ್ತ? 3/10 ಅಂತ ಆಗತ್ತೆ. ಓಕೆ, ನೆಕ್ಸ್ಟ್ ಯೆಲ್ಲೋ ಎಷ್ಟಿದಾವ್ ನೋಡ್ರಿ? 1 2 3 4 5 6. ಓಕೆ, 6 ಯೆಲ್ಲೋ ಬಾಲ್ಸ್ ಒಳಗ ಔಟ್ ಆಫ್ ಎಷ್ಟು ಬಾಲ್ಸ್ ಒಳಗ? 10 ಬಾಲ್ ಒಳಗ 6 ಯೆಲ್ಲೋ ಬಾಲ್ಸ್ ಗಳದಾವು, ಅಥವಾ 6 ಯೆಲ್ಲೋ ಬಾಲ್ಸ್ ಗಳಿದ್ದಾಗ ಅದೇನಾಗತ್ತೆ ಹೇಳ್ರಿ? 6/10 ಅಂತ ಆಗತ್ತ. ಓಕೆ, 6/10 ಅಂತ ಆಗತ್ತ. ನೆಕ್ಸ್ಟ್ ನಾಟ್ ರೆಡ್. ಓಕೆ, ಟೋಟಲ್ 10 ಅದಾವು, ಅದ್ರೊಳಗ 1 ರೆಡ್ ಬಾಲ್ ಇಲ್ಲ ಅಂತ ಅನ್ಕೋರಿ. ಅಂದ್ರೆ ಎಷ್ಟಾಯ್ತು ನಮಗ? 9/10 ಅಂತ ಆಗತ್ತ. ನೋಡೋಣ, 9/10 ಅಂತ ಆಗುತ್ತೆ. ಈ ರೀತಿ ನಾವು ಈ ಒಂದು ಪ್ರೊಬ್ಯಾಬಿಲಿಟಿಯನ್ನ ಮಕ್ಕಳಿಗೆ ಒಂದು ಎಫೆಕ್ಟಿವ್ ಆಗಿ ನಾವು ತೋರಿಸಬಹುದು ಅಂತ ನಾನು ಹೇಳ್ತೀನಿ. ಓಕೆ, ಇದು 9th ಸ್ಟ್ಯಾಂಡರ್ಡ್ಗೆ. ಸ್ವಲ್ಪ 10th ಸ್ಟ್ಯಾಂಡರ್ಡ್ಗೆ ಒಂಚೂರು ಅದಕ್ಕೆ ಏನಾಗಿದೆ, ಒಂದು ಈಟ್ ಫಾರ್ಮುಲಾ ಇದೆ. ಓಕೆ, E + E ಬಾರ್ = 1 ಅಂತ ಇದೆ. ಬಟ್ ಅದು 10th ಅವರಿಗೆ ಸ್ವಲ್ಪ ಇದ್ರದ್ದು ಮಾಡಿಫೈಡ್ ವರ್ಕ್ಶೀಟ್ ಇದಾವೆ. ಸೊ ಈಗ ನಮಗೆ 9th ಅಂದ್ಮೇಲೆ ಜಸ್ಟ್ ಅವ್ರಿಗೆ ಇಂಟ್ರೊಡಕ್ಷನ್ ಹೌ ಟು ರೈಟ್ ಪ್ರೊಬ್ಯಾಬಿಲಿಟಿ ಅನ್ನೋದಷ್ಟೇ ನಾವು ಟೀಚ್ ಮಾಡ್ಬೋದು ಇದೊಂದು ಆಕ್ಟಿವಿಟೀಸ್ ಗಳ ಮುಖಾಂತರ. ಓಕೆ,
ಈಗ ನೆಕ್ಸ್ಟ್ ನಾವು ಮತ್ತೊಂದು ಸಿಮ್ಯುಲೇಷನ್ಗೆ ಹೋಗೋಣ. ಅದು ಯಾವುದಂದ್ರ ಸಪ್ಲಿಮೆಂಟರಿ ಆಂಗಲ್ಸ್ ಅಂಡ್ ಕಾಂಪ್ಲಿಮೆಂಟರಿ ಆಂಗಲ್ಸ್. ಹೌದಾ? ಸೊ ಇಲ್ಲಿ ಏನಾಗತ್ತ, ಫಸ್ಟ್ ನಾನು ಹೇಳೋದಂದ್ರ ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂದ್ರ ಯಾವುದೇ ಎರಡು ಆಂಗಲ್ ಗಳನ್ನ ಕೂಡಿಸೋದ್ರಿಂದ ಅಥವಾ ಅವನ್ನ ಆಡ್ ಮಾಡೋದ್ರಿಂದ ನಮ್ದು ಎಷ್ಟು ಬರ್ಬೇಕು ಆನ್ಸರ್ ಹೇಳಿ, 90 ಡಿಗ್ರಿ ಬರ್ಬೇಕು. ಓಕೆ, ಅದೇ ನೀವು ಸಪ್ಲಿಮೆಂಟರಿ ಆಂಗಲ್ಸ್ ಅಂತಂದ್ರ ಯಾವುದೇ ಎರಡು ಆಂಗಲ್ಸ್ ಗಳನ್ನ ಆಡ್ ಮಾಡೋದ್ರಿಂದ ಅದು 180 ಡಿಗ್ರಿ ಆಗತ್ತ. ಅವಕ್ ನಾವು ಕಾಂಪ್ಲಿಮೆಂಟರಿ ಆಂಗಲ್ಸ್ ಮತ್ತ ಸಪ್ಲಿಮೆಂಟರಿ ಆಂಗಲ್ಸ್ ಅಂತ ಕರಿತೀವಿ. ಅದೇ ಕನ್ನಡ ಒಳಗ ಪೂರಕ ಕೋನಗಳು. ಪೂರಕ ಕೋನಗಳು ಅಂದ್ರೆ ಯಾವುದೇ ಎರಡು ಕೋನಗಳನ್ನ ಕೂಡಿಸೋದ್ರಿಂದ ನಮಗದು 90 ಡಿಗ್ರಿ ಬಂತು ಅಂದ್ರೆ ಅದನ್ನ ನಾವು ಪೂರಕ ಕೋನಗಳು ಅಂತ ಕರಿತೀವಿ. ಅದೇ ನೀವು ಎರಡು ಕೋನಗಳನ್ನ ಕೂಡಿಸೋದ್ರಿಂದ ಅದು 180 ಡಿಗ್ರಿ ಅಥವಾ 180 ಡಿಗ್ರಿ ಬಂತು ಅಂದ್ರೆ ನಾವು ಅದನ್ನ ಪರಿಪೂರಕ ಕೋನಗಳು ಅಂತ ಕರಿತೀವಿ. ಸೊ ನಾನು ನಿನ್ನೆ ಆಲ್ರೆಡಿ ನಿಮ್ಗೆ ಟೈಪ್ಸ್ ಆಫ್ ಆಂಗಲ್ಸ್ ಹೇಳಿದ್ದೆ. ಆ ಟೈಪ್ಸ್ ಆಫ್ ಆಂಗಲ್ಸ್ ಬೇರೆ, ಈ ಆಂಗಲ್ಸ್ ಗಳ ನಮಗ ಬೇರೆ. ಇವು ಏನಾಗತ್ತ, ನಾವು ಎಲ್ಲಿ ಯೂಸ್ ಮಾಡ್ತೀವಿ, ಯಾವುದೋ ಒಂದು ಥಿಯರಮ್ ಪ್ರೂವ್ ಮಾಡುವಾಗ, ಅಥವಾ ಇವು ಸಣ್ಣ ಪುಟ್ಟ ನಮಗ ಒಂದಿಷ್ಟು 1 ಮಾರ್ಕ್ಸ್ 2 ಮಾರ್ಕ್ಸ್ ಕ್ವಶನ್ಗೆ ನಮಗೆ ಇವನ್ನ ಈಸಿಯಾಗಿ ನಾವು ಫೈಂಡ್ ಔಟ್ ಮಾಡಬಹುದು. ಓಕೆ, ಸೊ ಆ ಟೈಪ್ ಇದನ್ನ ಯೂಸ್ ಮಾಡ್ತಾರೆ. ಇದು ಯಾವ ರೀತಿ ಇದೆ ಅಂತ ನೋಡೋಣ. ಇಲ್ಲಿ ನೋಡ್ರಿ, ನಮ್ಗೆ ಇಲ್ಲೊಂದು ಬಾಕ್ಸ್ ಒಳಗ ನಾನು ಚೂಸ್ ಮಾಡ್ಕೋಬಹುದು. ನನಗ ಕಾಂಪ್ಲಿಮೆಂಟರಿ ಆಂಗಲ್ ಮಕ್ಕಳಿಗೆ ತಿಳಿಸ್ತಾ ಇದ್ದೇವು ಅಥವಾ ಸಪ್ಲಿಮೆಂಟರಿ ಆಂಗಲ್ಸ್ ಗಳನ್ನ ಮಕ್ಕಳಿಗೆ ತಿಳಿಸ್ತಾ ಇದ್ದೇವೆ. ಈಗ ನಾವು ಫಸ್ಟ್ ಇಲ್ಲಿ ಆಲ್ರೆಡಿ ಕಾಂಪ್ಲಿಮೆಂಟರಿ ಆಂಗಲ್ಸ್ ಇದಾವು, ಇಷ್ಟೇ ಇರ್ಲಿ. ಕಾಂಪ್ಲಿಮೆಂಟರಿ ಆಂಗಲ್ಸ್ ಮೀನ್ಸ್ ಏನಾಗತ್ತೆ ಹೇಳ್ರಿ, ನಮಗ ಎರಡು ಕೋನಗಳು ಸೇರಿ ನಮಗೆ ಎಷ್ಟು ಇರ್ಬೇಕು, 90 ಡಿಗ್ರಿ ಇರ್ಬೇಕು. ಓಕೆ, ಇಲ್ಲಿ ನೋಡ್ರಿ, ನನಗೆ ಇಲ್ಲೊಂದು 71 ಡಿಗ್ರಿ ಇದೆ, ಇಲ್ಲೇ 19 ಡಿಗ್ರಿ ಇದೆ. ಓಕೆ, ಇವ್ ಎರಡೂ ಸೇರಿ ನನಗೆ ಏನಾಗ್ಬೇಕು, 90 ಡಿಗ್ರಿ ಬರ್ತೈತಿ ಇಲ್ಲೋ ಅಂತ ಹೇಳಿ ಇಲ್ಲೊಂದು ಬಾಕ್ಸ್ ಇದೆ ನೋಡ್ರಿ, ಬ್ಲೂ ಕಲರ್ ಬಾಕ್ಸ್, ಎನಿಮೇಟ್ ಅಂತ ಇದೆ. ಸೊ ಇದನ್ನ ಜಸ್ಟ್ ಕ್ಲಿಕ್ ಮಾಡಿದ್ರೆ ಅದು ತಾನೇ ನಿಮಗದು ಕರೆಕ್ಟ್ ತಾನೇ ಒಂದು ಕಾಂಪ್ಲಿಮೆಂಟರಿ ಆಂಗಲ್ಸ್ ರೀತಿ ಆಗತ್ತ. ಕರೆಕ್ಟ್. ನೆಕ್ಸ್ಟ್, ಈಗ ಇದು ಹೋಯ್ತು. ಇನ್ನು ನಮಗೆ ಇನ್ನು ಸ್ವಲ್ಪ ಇವನ್ ಮಾಡ್ಬೋದು, ನಾನು ಕಡಿಮೆ ಮಾಡ್ಬೋದು. ಓಕೆ, ಕರೆಕ್ಟಾ? ನೋಡ್ರಿ, ಇದನ್ನ ಸ್ವಲ್ಪ ನಾನು ಕಡಿಮೆ ಮಾಡ್ಬೋದು. ಹೌದು, ಇಲ್ಲಿ ನೋಡ್ರಿ, ಇಲ್ಲಿ ಕಡಿಮೆ ಮಾಡಿದ ಹಾಗೆ ಇಲ್ಲಿ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ನಮ್ದು ಉದ್ದೇಶ ಏನ್ ಹೇಳ್ರಿ, ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂದ್ರ ಎರಡೂ ಸೇರಿ ನಮ್ದು 90 ಡಿಗ್ರಿ ಆಗ್ಬೇಕು. ಸೊ ಹಾಗಾಗಿ ನಾನು ಇಲ್ಲಿ ಜಾಸ್ತಿ ಮಾಡಿದೆ, ಇಲ್ಲಿ ಕಡಿಮೆ ಆಗ್ತೈತಿ. ಇಲ್ಲಿ ಕಡಿಮೆ ಮಾಡಿದ್ರೆ ಇಲ್ಲಿ ಜಾಸ್ತಿ ಆಗ್ತೈತಿ. ನೋಡ್ರಿ, ನಾನು ಇಲ್ಲಿ ಕಡಿಮೆ ಇದು ಬರುವುದಿಲ್ಲ, ಯಾಕಂದ್ರೆ ಇಲ್ಲಿ ಎಷ್ಟು ಆಪ್ಷನ್ ಐತಿ ನಮ್ಗ. ಇದನ್ನ ಜಾಸ್ತಿ ಮಾಡಿದೆ, ಅಲ್ಲಿ ಕಡಿಮೆ ಆಗ್ತೈತಿ. ಕರೆಕ್ಟ್. ಇದನ್ನ ಕಡಿಮೆ ಮಾಡಿದೆ ಅಂತ ತಿಳ್ಕೊರಿ, ಅಲ್ಲಿ ಜಾಸ್ತಿ ಆಗ್ತೈತಿ. ಓಕೆ, ಅಂದ್ರೆ ನಮ್ದು ಉದ್ದೇಶ ಕಾಂಪ್ಲಿಮೆಂಟರಿ ಆಂಗಲ್ಸ್ ಗಳು ಅಥವಾ ಪೂರಕ ಕೋನಗಳನ್ನ ಮಕ್ಕಳಿಗೆ ತಿಳಿಸ್ಬೇಕಂದ್ರ ಈ ರೀತಿ ನಾವು ಎರಡು ಕೋನಗಳು ಸೇರಿ ನಮ್ದು 90 ಡಿಗ್ರಿ ಆಗ್ಬೇಕು. 90 ಡಿಗ್ರಿ. ಸೊ ಮತ್ತೊಂದ್ಸಲ ಎನಿಮೇಟ್ ಹೋಗೋಣ. ಈಗ ನೋಡ್ರಿ, ಅದು ತಾನೇ ಬಂದು ಸೆಟ್ ಆಗಿ ನಮ್ಗೆ ಏನಾಗತ್ತ, ಆಟೋಮೆಟಿಕ್ ಎರಡೂ ಸೇರಿ ನಮಗ ಎಷ್ಟಾಗತ್ತ, 90 ಡಿಗ್ರಿ ಆಗತ್ತ. ಇದು ನಮ್ದು ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಥವಾ ಪೂರಕ ಕೋನಗಳು. ಇದರಲ್ಲಿ ನನಗೆ ಮತ್ತಿಲ್ಲಿ ಆಪ್ಷನ್ ಇದೆ ಈ ಬಾಕ್ಸ್ ಒಳಗ. ನನ್ನ ಮಕ್ಕಳಿಗೆ ಕಾಂಪ್ಲಿಮೆಂಟರಿ ಆಂಗಲ್ ಆದಾಗ ಇದನ್ನ ಚೂಸ್ ಮಾಡ್ಬೇಕು. ಇನ್ ಕೇಸ್ ಮತ್ ನಾನು ಸಪ್ಲಿಮೆಂಟರಿ ಹೇಳ್ತಾ ಇದ್ದೀನಿ ಅಂತಂದ್ರ ಇಲ್ಲಿ ಏನಾಗತ್ತ, ಸಪ್ಲಿಮೆಂಟರಿ ಆಂಗಲ್ಸ್ ಗಳು ಮೀನ್ಸ್ ಪರಿಪೂರಕ ಕೋನಗಳು. ಯಾವುದೇ ಎರಡು ಕೋನಗಳು ಸೇರಿ 180 ಡಿಗ್ರಿಗೆ ಸಮ ಇದ್ರೆ ನಾವು ಅದನ್ನ ಪರಿಪೂರಕ ಕೋನಗಳು ಅಂತ ಕರಿತೀವಿ. ಸೊ ಪರಿಪೂರಕ ಕೋನಗಳು, ಈಗ ನೋಡ್ರಿ, ಇಲ್ಲಿ ಇದೊಂದು 49 ಡಿಗ್ರಿ ಇದೆ, ಇದು 131 ಡಿಗ್ರಿ ಇದೆ. ಸೊ ಇದನ್ನ ಎನಿಮೇಟ್ ಅಂತ ನಾನು ಕ್ಲಿಕ್ ಮಾಡಿದೆ ಅಂದ್ರ ನೋಡ್ರಿ, ಅದು ತಾನೇ ಸೆಟ್ ಆಗಿ 180 ಡಿಗ್ರಿ ಆಗುತ್ತೆ. ಅರ್ಥ ಆಯ್ತಾ? 49 + 131 is 180 ಡಿಗ್ರಿ. ಓಕೆ, ಮತ್ ಅಗೇನ್ ಇದನ್ನ ಚೇಂಜ್ ಮಾಡ್ತೀನಿ. ಇಲ್ಲಿ ನನಗಿಲ್ಲಿ ಆಪ್ಷನ್ ನೋಡ್ರಿ, ಇದನ್ನ ನಾನು ಹೆಂಗ್ ಬೇಕಾದಂಗ ನನಗ ಚೇಂಜ್ ಮಾಡ್ಬೋದು, ಅಥವಾ ಇದನ್ನ ಜಾಸ್ತಿ ಮಾಡಿದೆ ಅಂತ ತಿಳ್ಕೊರಿ. ಕರೆಕ್ಟ್. ಇಲ್ಲಿ ನೋಡ್ತಾ ಇದ್ದೀರಿ, ನನಗಿಲ್ಲಿ ಕ್ಲಿಕ್ ಮಾಡಿ ಇದನ್ನ ಜಾಸ್ತಿ ಮಾಡಿದೆ ಅಂದ್ರೆ ಅಲ್ಲಿ ಕಡಿಮೆ ಆಗ್ತದೆ. ಅದ್ರದ್ದು ಉದ್ದೇಶ ಅಂದ್ರೆ ಏನ್ ಹೇಳ್ರಿ, ಎರಡು ಸೇರಿ 180 ಆಗ್ಬೇಕು. ಇಲ್ಲಿ ಜಾಸ್ತಿ ಆತಂದ್ರೆ ಅಲ್ಲಿ ಕಡಿಮೆ ಆಗ್ತೈತಿ, ಅಲ್ಲಿ ಕಡಿಮೆ ಆತಂದ್ರೆ ಇಲ್ಲಿ ಜಾಸ್ತಿ ಆಗ್ತೈತಿ. ಸೊ ಇದನ್ನ ಮತ್ತೆ ನಾನು ಅನಿಮೇಟ್ ಅಂತ ಕ್ಲಿಕ್ ಮಾಡಿದೆ ಅಂದ್ರ ನೋಡ್ರಿ, ಕಾಣಿಸ್ತಾ ಇದೆ. ಇದು ನಮ್ದು ಏನಾಗತ್ತ, ಸಪ್ಲಿಮೆಂಟರಿ ಆಂಗಲ್ಸ್ ಗಳನ್ನ ಈ ರೀತಿ ನಾವು ಮಕ್ಕಳಿಗೆ ಈಸಿಯಾಗಿ, ಇನೋವೇಟಿವ್ ಆಗಿ ಅವರಿಗೆ ಈಸಿಯಾಗಿ ನೆನಪಿಟ್ಕೊಳ್ಳುವಂಗೆ ಇದನ್ನ ತಿಳಿಸ್ಬೋದು. ಅದರ ಜೊತೆಗೆ ಇನ್ನೂ ಒಂದು ನನಗೆ ಆಕ್ಟಿವಿಟಿ ಇಲ್ಲೇ ಇದೆ, ಇಲ್ಲೇ ಇರ್ಬೋದು ಅನ್ಸುತ್ತೆ.
1 ಸೆಕೆಂಡ್ ಇಲ್ಲಿದೆ. ಸೊ ಇಲ್ಲಿ ಏನಾಗ್ತದೆ ನಮ್ಗೆ ಇಲ್ಲಿ ಆಲ್ರೆಡಿ ಅವರ ಒಂದದನ್ನ ಡೆಫಿನೇಷನ್ ಕೊಟ್ಬಿಟ್ಟಿದ್ದಾರೆ. ಕಾಂಪ್ಲಿಮೆಂಟರಿ ಆಂಗಲ್ಸ್ ಆಡ್ ಟು 90 ಡಿಗ್ರಿ, ಮೂವ್ ಎನಿ ಆಫ್ ದ ಪಾಯಿಂಟ್ಸ್ ಅಂಡ್ ಅಬ್ಸರ್ವ್ ದ ಸಮ್ ಆಫ್ ಆಂಗಲ್ಸ್. ಇಲ್ಲಿ ನೋಡ್ರಿ, ಇದು ಆಲ್ರೆಡಿ ನಮ್ಗ ಸ್ವಲ್ಪ ಇದನ್ನ ನೀಟ್ ಮಾಡ್ತೇನೆ ನೋಡ್ರಿ, ಸ್ವಲ್ಪ ಚೇಂಜ್ ಇದೆ ಹೌದಾ. ಇದನ್ನ 90 ಡಿಗ್ರಿ ಟೈಪ್ ಶೇಪ್ ತಗೊಂಡ್ ಬರ್ತೀನಿ. ಇಲ್ಲಿ ಏನಾಯ್ತು ನೋಡ್ರಿ, ಇದಿಷ್ಟು ಪೋರ್ಷನ್ 67 ಡಿಗ್ರಿ ಇದೆ, ಇದಿಷ್ಟು ಪೋರ್ಷನ್ ನಮಗ 23 ಡಿಗ್ರಿ ಇದೆ. ಓಕೆ, ಸೊ ಇದನ್ನ ನಾನು ಏನ್ ಮಾಡ್ಬೋದು, ನಾವು ಯಾವುದೇ ಪಾಯಿಂಟ್ ಒಳಗೆ ಮೂವ್ ಮಾಡಿದ್ರು ಅದು ಟೋಟಲ್ 90 ಆಗ್ಲಿಕ್ಕೆ ತಾನೇ ಚೇಂಜ್ ಆಗ್ತಿದೆ ಹೌದಾ. ಕಾಣಿಸ್ತಾ ಇದೆ ಇಲ್ಲಿ ನೋಡ್ರಿ, ನಾನು ಯಾವ ರೀತಿ ಆಂಗಲ್ಸ್ ಗಳನ್ನ ಇಲ್ಲಿ ನೋಡ್ರಿ 32, 58, ಅಥವಾ ನಾನು ಈ ಭಾಗವನ್ನ ಕಡಿಮೆ ಮಾಡಿದೆ ಅಂದ್ರೆ ಆ ಭಾಗ ಜಾಸ್ತಿ ಆಗ್ತೈತಿ. ಆದ್ರೆ ನಮ್ಮ ಉದ್ದೇಶ ಏನು, ಕಾಂಪ್ಲಿಮೆಂಟರಿ ಆಂಗಲ್ಸ್ ಗಳಂದ್ರೆ ಅವೆರಡೂ ಸೇರಿ ನಮಗ್ ಒಟ್ಟ 90 ಡಿಗ್ರಿ ಆಗ್ಬೇಕು. ಅರ್ಥ ಆಯ್ತಾ. ಸೊ ಈ ರೀತಿ ಮಕ್ಕಳಿಗೆ ಈಸಿಯಾಗಿ ಕಲಿಸ್ಬೋದು. ನೆಕ್ಸ್ಟ್ ಇಲ್ಲಿ ಬರೋದು ಸಪ್ಲಿಮೆಂಟರಿ ಆಂಗಲ್ಸ್ ಅಂತ ಇದೆ. ಸಪ್ಲಿಮೆಂಟರಿ ಆಂಗಲ್ಸ್ ಅಂದ್ರೆ ಇಲ್ಲಿ ನೋಡ್ರಿ, ನಮಗ ಆಗಲೇ ಹೇಳಿದೆ, ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ಆಡ್ ಟು 180 ಡಿಗ್ರಿ. ನಮ್ಮ ಉದ್ದೇಶ ಏನು, ಒಂದ್ ಸೈಡ್ ಜಾಸ್ತಿ ಆದ್ರೂ ನಡಿತೈತಿ, ಈ ಕಡೆನು ಅವೆರಡೂ ಸೇರಿ ನಮ್ಗೆ ಏನಾಗ್ಬೇಕು 180 ಡಿಗ್ರಿ ಅಂತ ಆಗ್ಬೇಕು. ಸೊ ಇದನ್ನ ನಾನು ಮೂವ್ ಮಾಡ್ತೇನೆ ನೋಡ್ರಿ, ಈಗ 65 ಪ್ಲಸ್ 115 ಮಾಡಿದ್ರು 180 ಇದೆ. ನಾನು ಇದನ್ನ ಸ್ವಲ್ಪ ಇನ್ನು ಹಿಂಗ್ ಚೇಂಜ್ ಮಾಡಿದೆ ಅಥವಾ ಈ ಕಡೆ ಜಾಸ್ತಿ ಮಾಡಿದೆ ಅಂದ್ರ 134 ಪ್ಲಸ್ 46 ಮಾಡಿದ್ರು ಅದು 180 ಡಿಗ್ರಿ ಆಗುತ್ತೆ. ಕರೆಕ್ಟ್. ಸೊ ಈ ರೀತಿ ನಾವು ಮಕ್ಕಳಿಗೆ ಸಪ್ಲಿಮೆಂಟರಿ ಆಂಗಲ್ಸ್ ಗಳ ಕಾನ್ಸೆಪ್ಟ್ ಅನ್ನ ಅಥವಾ ಕಾಂಪ್ಲಿಮೆಂಟರಿ ಆಂಗಲ್ಸ್ ಗಳ ಕಾನ್ಸೆಪ್ಟ್ ಅನ್ನ ಈ ರೀತಿ ನಾವು ಮಕ್ಕಳಿಗೆ ತೋರಿಸ್ಬೋದು. ಇನ್ನು ಸಣ್ಣ ಮಾಡ್ಬೋದು ಅಥವಾ ಈ ರೀತಿ ನಾವು ದೊಡ್ಡದು ಮಾಡ್ಬೋದು. ಅರ್ಥಾತ್ ಇದು ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂದ್ರ 90 ಡಿಗ್ರಿ, ಇದು ಸಪ್ಲಿಮೆಂಟರಿ ಆಂಗಲ್ಸ್ ಅನ್ನ ಯಾವುದೇ ಎರಡು ಕೋನಗಳನ್ನ ಕೂಡಿಸೋದ್ರಿಂದ ಅದು 180 ಡಿಗ್ರಿ ಆಗುತ್ತ ಅಂತ ಆಯ್ತು. ಓಕೆ, ಸೊ ಈಗ ನೆಕ್ಸ್ಟ್ ಟಾಪಿಕ್ ಗೆ ಹೋಗೋಣ. ನೆಕ್ಸ್ಟ್ ಸ್ವಲ್ಪ ಸಣ್ಣ ಟಾಪಿಕ್ ಇದೆ, ಜಸ್ಟ್ ಒಂದೀಟ್ ಇಂಟ್ರೊಡಕ್ಷನ್ ಕೊಟ್ಟು, ಯಾವುದಂದ್ರ ಇನ್ವರ್ಸ್ ಪ್ರಪೋರ್ಷನ್ ಅಂತ ಇದೆ ಜಸ್ಟ್. ಓಕೆ, ಈಗ ಇನ್ವರ್ಸ್ ಪ್ರಪೋರ್ಷನ್ ಅಂತಂದ್ರ ನಮಗೀಗ ಡೈರೆಕ್ಟ್ ಅಂಡ್ ಇನ್ವರ್ಸ್ ಪ್ರಪೋರ್ಷನ್ ಅಂತ ನಾವು ಕಲ್ತಿದೀವಿ. ಅಂದ್ರ ನೇರ ಅನುಪಾತ ಮತ್ತ ವಿಲೋಮ ಅನುಪಾತವನ್ನ ನಾವು ಕಲ್ತಿದೀವಿ. ಸೊ ಇಲ್ಲಿ ಏನಾಗತ್ತ, ನೇರ ಅನುಪಾತ ಅಂದ್ರೆ ಏನಾಗತ್ತ, ಯಾವುದೇ ಒಂದು ಡಾಟಾ ನಮ್ಗ ಒಂದ್ ಸೈಡ್ ಇನ್ಕ್ರೀಸ್ ಆದಂಗ ಅದು ಕೂಡ ನಮ್ಗ ಇನ್ಕ್ರೀಸ್ ಆಗ್ತೈತಿ. ಅದನ್ನ ನಾವು ಏನ್ ಮಾಡ್ತೇವಿ, ನೇರ ಅನುಪಾತ ಅಂತ ಕರಿತೇವಿ. ಇನ್ವರ್ಸ್ ಪ್ರಪೋರ್ಷನ್ ಅಂತಂದ್ರ ಒಂದ್ ಸೈಡ್ ಡಾಟಾ ಜಾಸ್ತಿ ಆದಂಗ ಇನ್ನೊಂದ್ ಸೈಡ್ ನಮಗ ಡಾಟಾ ಕಡಿಮೆ ಹಾಕೊಂತ ಬರ್ತೈತಿ. ಅಂದ್ರೆ ಯಾವ್ದೋ ಒಂದ್ ಸಿಚುವೇಶನ್ ಇರಬಹುದು ಅಥವಾ ಒಂದು ಡಾಟಾ, ಫಾರ್ ಎಕ್ಸಾಂಪಲ್ ನಾ ಡಾಟಾ ಅಂತ ತಗೊಂಡೆ. ಈಗ ನಿಮ್ಗೆ ಇನ್ನು ಡೇ ಟು ಡೇ ಲೈಫ್ ಒಳಗ ಯಾವ್ದೋ ಒಂದು ಕೆಲಸ, ಫಾರ್ ಎಕ್ಸಾಂಪಲ್ ಒಂದು ಪೇಂಟಿಂಗ್ ಕೆಲಸ ಅಂತ ಇರಬಹುದು. ಆ ಪೇಂಟಿಂಗ್ ಕೆಲಸವನ್ನ 4 ಜನ ಸೇರಿ 10 ದಿನದೊಳಗ್ ಮಾಡಾಕತ್ತಿದ್ರ ಅಂತ ತಿಳ್ಕೊಳಿ. ಹೌದಾ, 4 ಜನ ಸೇರಿ 10 ದಿನದೊಳಗ್ ಮಾಡಾಕತ್ತಿದ್ರ, ನಾವಿಲ್ಲಿ ಆಟೋಮೆಟಿಕ್ 4 ಜನ ಇದ್ದವ್ರನ್ನ 6 ಜನಕ್ಕೆ ಸೇರ್ಸಿದ್ವಿ ಅಂದ್ರ ಅಲ್ಲಿ ಮಾಡತಕ್ಕಂತ ಕೆಲಸದ ದಿನ ಅಥವಾ ಟೈಮ್ ನಮ್ಗೆ ಏನಾಗ್ತೈತಿ, ಕಡಿಮೆ ಆಗ್ತೈತಿ. ಓಕೆ, ಅಂದ್ರೆ ಇದು ಏನಾಗತ್ತಂದ್ರ ಇನ್ವರ್ಸ್ ಪ್ರಪೋರ್ಷನ್ಗೆ ಅಥವಾ ವಿಲೋಮ ಅನುಪಾತಕ್ಕೆ ನಮಗೊಂದು ಎಕ್ಸಾಂಪಲ್. ನಾನು ಡೈರೆಕ್ಟ್ ಅನುಪಾತವನ್ನ ಅಷ್ಟು ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ಸೊ ನನಗೀಗ ಇನ್ವರ್ಸ್ ಪ್ರಪೋರ್ಷನ್ ಸ್ವಲ್ಪ ಈಸಿಯಾಗಿ ಅದನ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡಬಹುದು ಅನ್ನೋದಕ್ಕ ತೋರಿಸ್ತಾ ಇದೆ. ಇಲ್ಲಿ ನೋಡ್ರಿ, ಇನ್ವರ್ಸ್ ಪ್ರಪೋರ್ಷನ್ ಇಲ್ಲಿ ನೋಡ್ರಿ, ಆಸ್ ಸ್ಪೀಡ್ 6 meter per second, the time taken to cover distance 0 meter is 0 second. ಹೌದಾ, ಇಲ್ಲಿ ನೋಡ್ರಿ, ಇಲ್ಲಿ ಸ್ಪೀಡ್ 6 meter per second ಅಂತ ಇದೆ. ಓಕೆ, ಸೊ ಇದನ್ನ ನಾನು ಜಾಸ್ತಿ ಮಾಡಬಹುದು ಅಥವಾ ಕಡಿಮೆ ಮಾಡಬಹುದು. ಸ್ವಲ್ಪ ನಾನು ಕಡಿಮೆ ಇಟ್ಟೆ ಅಂತ ತಿಳ್ಕೊರು, 1 meter per second ಅಂತ ಇಡ್ತೇನೆ. ಅವಾಗ ನಾವ್ ಏನ್ ಮಾಡ್ಬೋದು, ಈ ಕಾರನ್ನ ಸ್ಟಾರ್ಟ್ ಅಂತ ಹೋಗ್ತೇನೆ. ಅದ ಕಾರ್ ಎಷ್ಟು ಸ್ಲೋ ಆಗಿ ಹೋಗುತ್ತೆ ನೋಡ್ರಿ, 1 meter per second. ಅಂದ್ರ ಆ ಕಾರಿನ ಸ್ಪೀಡ್ ನಮಗ ಕಡಿಮೆ ಇತ್ತಂದ್ರ ಅದು ಮುಟ್ಟುವಂತ ಡಿಸ್ಟೆನ್ಸ್ ನಮ್ಗೆ ಏನಾಗತ್ತ, ಡಿಸ್ಟೆನ್ಸ್ ಮುಟ್ಟುವಂತ ಟೈಮ್ ನಮಗದು ಜಾಸ್ತಿ ತಗೋತೈತಿ. ಅರ್ಥ ಆಯ್ತು. ಅಂದ್ರೆ ನಮ್ಗೆ ಏನಾಗುತ್ತೆ, ಸ್ಪೀಡ್ ಸ್ಲೋ ಆಗಿ ಹೊಂಟಿತ್ತಂದ್ರ ನಾವು ಆ ಲೇಟ್ ಆಗಿ ಅದೊಂದು ಡೆಸ್ಟಿನೇಷನ್ ಅನ್ನ ಮುಟ್ತೇವೆ. ಅದೇ ಅದು ಸ್ಪೀಡ್ ಫುಲ್ ಜಾಸ್ತಿ ಇತ್ತಂದ್ರ ನಾವು ಈಸಿಯಾಗಿ ಇನ್ನು ಅದ್ರ ಕಡಿಮೆ ಸಮಯದೊಳಗ ನಾವು ಆ ಡಿಸ್ಟೆನ್ಸ್ ಅನ್ನ ಕವರ್ ಮಾಡ್ಬೋದು. ಇಲ್ಲಿ ನೋಡ್ರಿ, ನಮ್ಗೆ ಆಪ್ಷನ್ ಇದೆ, ಈ ಸ್ಪೀಡ್ ಅನ್ನ ನಾನು ಇನ್ನೂ ಜಾಸ್ತಿ ಮಾಡ್ತೇನೆ, 5 ಅಂತ ಇಟ್ಕೊರಿ.
ಇದನ್ನ ರಿಸೆಟ್ ಮಾಡ್ತೇನೆ. ಇವಾಗ ಸ್ಟಾರ್ಟ್ ಮಾಡ್ತೇನೆ. ಸ್ವಲ್ಪ ಕಾರ್ ಮೂವ್ ಆಗುವುದನ್ನ ಅಬ್ಸರ್ವ್ ಮಾಡ್ಬೇಕು. ಅದು ಎಷ್ಟು ಸ್ವಲ್ಪ ಸ್ಪೀಡ್ ಆಗಿ ಹೋಗ್ತೈತೆ ಅವಾಗಿಂದ. ಕರೆಕ್ಟ್. ಸೊ ಇಲ್ಲಿ ನೋಡ್ತೀರಿ 15 ಮೀಟರ್ ಈಸ್ 2.5 ಅಂದ್ರೆ ಅದು ಅಷ್ಟು ಸೆಕೆಂಡ್ ಒಳಗಷ್ಟು ಕವರ್ ಮಾಡ್ತು. ಅಥವಾ ನಾನು ಇನ್ನೊಂದು ಇದನ್ನ ಇನ್ನೂ ಜಾಸ್ತಿ ಮಾಡ್ತೇನೆ ನೋಡ್ರಿ. ಕಾರ್ ಎಷ್ಟು ಸ್ಪೀಡ್ ಆಗಿ ಹೋಗ್ತೈತಿ. ಕರೆಕ್ಟ್. ಅಂದ್ರೆ ಇದು ಇನ್ವರ್ಸ್ ಪ್ರಪೋರ್ಷನ್. ಇನ್ವರ್ಸ್ ಪ್ರಪೋರ್ಷನ್ ಅದ ಅರ್ಥ ನಮಗೇನಂದ್ರ ಯಾವ ಕಡೆ ನಮ್ದು ಅಂದ್ರ ಒಂದ್ ಕಡೆ ನಮ್ ಡಾಟಾಗಳು ಜಾಸ್ತಿ ಇದ್ವು ಅಂದ್ರ ಅದ್ರದ್ದು ಇನ್ನೊಂದು ಟೈಮ್ ಕವರ್ ಮಾಡುವಂತ ಟೈಮು ಅದೇನಾಗತ್ತ ಕಡಿಮೆ ಆಗ್ತೈತಿ. ಈಗ ನಾನು ಕಾರಿನ ಸ್ಪೀಡ್ ಅನ್ನ ಕೊಟ್ಟಿದ ಹಾಗೆ ಅದ್ರದ್ದು ಸ್ಪೀಡ್ ಕಡಿಮೆ ಇತ್ತು ಅಂದ್ರ ಅದು ಒಂದು ಡಿಸ್ಟೆನ್ಸ್ ಅನ್ನ ಮುಟ್ಟುವಂತ ಟೈಮ್ ಜಾಸ್ತಿ ತಗೋತೈತಿ. ಅದೇ ಸ್ಪೀಡ್ ಜಾಸ್ತಿ ಇತ್ತಂದ್ರ ಅದು ಕಡಿಮೆ ಸಮಯದೊಳಗ ಆ ಡಿಸ್ಟೆನ್ಸ್ ಅನ್ನ ಮುಟ್ತೈತಿ ಅಂತ ಹೇಳ್ಬೋದು. ಓಕೆ. ಸೊ ನಾವ್ ಇವತ್ತು ಏನೇನ್ ಕಲ್ತೀವಿ ಅಂದ್ರ ಪ್ರೊಬ್ಯಾಬಿಲಿಟಿ ಅಂದ್ರ 9ನೇ ತರಗತಿಗೆ ರಿಲೇಟೆಡ್ ಇರ್ತಕ್ಕಂಥ ಒಂದು ಸಂಭವನತೆಗೆ ರಿಲೇಟೆಡ್ ಇರ್ತಕ್ಕಂಥ ಸಿಮ್ಯುಲೇಷನ್ ನ ಕಲ್ತೀವಿ. ಅದ್ರ ಜೊತೆಗೆ ಅದೇ ಕ್ಲಾಸ್ ಅಲ್ಲಿ ಬರ್ತಕ್ಕಂಥ ಸಪ್ಲಿಮೆಂಟರಿ ಆಂಗಲ್ ಮತ್ತು ಕಾಂಪ್ಲಿಮೆಂಟರಿ ಆಂಗಲ್ ಅಥವಾ ಪೂರಕ ಪರಿಪೂರಕ ಕೋನಗಳ ಬಗ್ಗೆ ಕಲ್ತೀವಿ. ಅದ್ರ ಜೊತೆಗೆ ಇದೊಂದು ಸಣ್ಣ ಟಾಪಿಕ್, ಆಮೇಲೆ ಸ್ವಲ್ಪ ಇನೋವೇಟಿವ್ ಆಗಿ ಇತ್ತು ಅನ್ನೋದಕ್ಕೆ ನಾನು ಇದೊಂದು ಇನ್ವರ್ಸ್ ಪ್ರಪೋರ್ಷನ್ ಅಥವಾ ವಿಲೋಮ ಅನುಪಾತದ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಅನ್ನ ಕೊಟ್ಟೆ. ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್ ಅಬೌಟ್ ದಿಸ್ ಟಾಪಿಕ್. ಆಮೇಲೆ ಏನಾದ್ರೂ ಕ್ವಶನ್ ಇದ್ರ ಕೇಳಬಹುದು. ನಮ್ದು ಇದು ಸಿಮ್ಯುಲೇಷನ್ ಟಾಪಿಕ್ ಇವತ್ತಿಂದು ಮುಗೀತು. ನೀವು ಏನಾದ್ರೂ ಕ್ವಶನ್ಸು ಅಥವಾ ಫೀಡ್ಬ್ಯಾಕ್ ಅಥವಾ ಸಜೆಷನ್ ಇದ್ರ ಕೇಳ್ಬೋದು. Ganesh sir, please allow to Pallavi ma'am to. Yes, yes, ma'am. Pallavi ma'am. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ಸ್ ಮೇಡಮ್. ಯಾರಿಗಾರ ಏನಾರ ಸಜೆಷನ್ಸ್ ಇದ್ರೆ, ಫೀಡ್ಬ್ಯಾಕ್ ಇದ್ರೆ ನೀವು ಕೊಡ್ಬೋದು, ಅಥವಾ ಏನಾದ್ರೆ ಡೌಟ್ಸ್ ಇದ್ರೆ ನೀವು ಕೇಳ್ಬೋದು. ನಿಮ್ಮ ಅನ್ಮ್ಯೂಟ್ ಮಾಡಿ ಅಥವಾ ಮೆಸೇಜ್ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು. ಫೀಡ್ಬ್ಯಾಕ್ ಇರ್ಲಿ, ಸಜೆಷನ್ಸ್ ಇರ್ಲಿ, ಡೌಟ್ಸ್ ಇರ್ಲಿ, ಯಾವ್ದು ಕೂಡ ನೀವು ಕೇಳ್ಬೋದು. ಮೇಡಮ್ ಒಬ್ರು ಯೋಗಿತಾ ಮೇಡಮ್ ಅಂತೇನೋ ಒಂದು ಇದನ್ನ ಕೇಳಿದಾರೆ. ಅವರಿಗೆ 10th ಸಿಮ್ಯುಲೇಷನ್ ಅನ್ನ ತೋರಿಸ್ಬೇಕು. ನಾವು ಓನ್ಲಿ 8th 9th ಅಷ್ಟೇ ತೋರಿಸ್ತಾ ಇದೀವಲ್ಲ, ಹಾಗಾಗಿ ಅವರಿಗೆ 10th. ಮೇಡಮ್ 10th ಸಿಮ್ಯುಲೇಷನ್ ಗೆ ಮತ್ತೊಂದ್ಸತಿ ನಾವು ಟ್ರೈನಿಂಗ್ ಸೆಷನ್ ಜಾಯಿನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದು ನಾವು ಮ್ಯಾನೇಜ್ಮೆಂಟ್ ಜೊತೆ ಡಿಸ್ಕಸ್ ಮಾಡಿ ನಿಮ್ಗೆ ಅದ್ರ ಬಗ್ಗೆ ತಿಳಿಸ್ತೀವಂತ. ಈಗ ನಮಗ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ ಮೂಲಕ ನಾವು 6th to 9th ಟಾಪಿಕ್ಸ್ ನ ಕವರ್ ಮಾಡಾತೀವಿ. ಸೊ ಟೈಮ್ ಪರ್ಮಿಟ್ಸ್ ಅಂದ್ರೆ ನಾವು ಮತ್ತೊಂದು ಸೆಷನ್ ಅದ್ರ ಬದಲ್ ಮಾಡೋಣ ಅಂತ 10th ಸ್ಟ್ಯಾಂಡರ್ಡ್ ಬಗ್ಗೆ. ಆಮೇಲೆ ಇನ್ನೊಬ್ರ ಮೇಡಮ್ ಇದನ್ ಮಾಡಿದ್ದಾರೆ, ನೈಸ್ ಮೇಡಮ್. ಪ್ಲೀಸ್ ಎಕ್ಸ್ಪ್ಲೈನ್ ಸಮ್ ಮೋರ್ ಜಿಯೋಜಿಬ್ರಾ ಅಪ್ಲೆಟ್ಸ್ ರಿಗಾರ್ಡಿಂಗ್ ಟ್ರಿಗ್ನೋಮೆಟ್ರಿ ಬಗ್ಗೆ ಒಂದಿಷ್ಟು ಸಿಮ್ಯುಲೇಷನ್ ಅನ್ನ ಮಾಡ್ಬೇಕು. ಅದೇ ಹೇಳಿದ್ನಲ್ಲ, ಟ್ರಿಗ್ನೋಮೆಟ್ರಿ ಅಂದ್ರೆ ಮತ್ತೆ ಮೇಡಮ್ ಹೇಳಿದ ಹಾಗೆ ಅದು 10th ಕ್ಲಾಸಿಗೆ ಬರ್ತದೆ. ನೆಕ್ಸ್ಟ್ ನಾವು ಇನ್ನೊಮ್ಮೆ ಅದ ಸೆಷನ್ ಇದ್ದಾಗ ಖಂಡಿತವಾಗಿ ಅದನ್ನ ಟ್ರಿಗ್ನೋಮೆಟ್ರಿದ ಸಿಮ್ಯುಲೇಷನ್ ಅನ್ನ ತೋರಿಸ್ತೀವಿ. ಟೆಂತ್ ರಿಲೇಟೆಡ್ ಪ್ರೊಬ್ಯಾಬಿಲಿಟಿ ಕಾನ್ಸೆಪ್ಟ್ ಪ್ಲೀಸ್. ಅದೇ ಹೇಳಿದ್ವಲ್ರಿ ಮೇಡಮ್, ಅಂದ್ರೆ ಸ್ವಲ್ಪ ಇದು ಪ್ರೊಬ್ಯಾಬಿಲಿಟಿ 9th ಇದೆ, ಇದು ಸ್ವಲ್ಪ ಮಾಡಿಫೈಡ್ ಆಗಿ 10th ಇದೆ. ಜಸ್ಟ್ ನಾನು ಅದನ್ನ ಬೇಕಾದ್ರೆ ನಿಮ್ಗೆ ಅದೇ ಹೇಳಿದ್ವಲ್ಲ, ನೆಕ್ಸ್ಟ್ 10th ಸೆಷನ್ ಇದ್ದಾಗ ನಾವು ಮತ್ತೆ ಅದ್ರ ಬಗ್ಗೆ ತೋರಿಸ್ತೀವಿ. ಹಲೋ ಮೇಡಮ್, ನಮಸ್ತೆ. ನಮಸ್ತೆ ಮೇಡಮ್, ಹೇಳಿ. ಹೇಳಿ ಮ್ಯಾಮ್. ನೈಸ್ ಕಾನ್ಸೆಪ್ಟ್ ಮ್ಯಾಮ್, ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಥ್ಯಾಂಕ್ ಯು ಮ್ಯಾಮ್. 6th ರೊಟೇಷನಲ್ ಸಿಮಿಟ್ರಿಲಿ ಇಂಗ್ಲಿಷ್ ಆಲ್ಫಾಬೆಟ್ಸ್ ಬರುತ್ತೆ ಮ್ಯಾಮ್, ಕ್ಯಾಪಿಟಲ್ ಲೆಟರ್ಸ್. ಒಂಚೂರು ತೋರಿಸಿದ್ರೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ಕ್ಯಾಪಿಟಲ್ ಲೆಟರ್ಸ್ ಅನ್ನ ನೀವು HT ಅದನ್ನ ಹೇಳಿಕತ್ತೀರಲ್ಲ? ಹಾ ಮ್ಯಾಮ್, ವಿತ್ ಪಿಕ್ಚರ್ಸ್ ಅದು ತೋರ್ಸಿದ್ರಲ್ಲ ರೊಟೇಷನಲ್ ಸಿಮಿಟ್ರಿ, ಬೇರೆ ಬೇರೆ ಫಿಗರ್ಗಳು, ಅದೇ ತರ ಇಂಗ್ಲಿಷ್ ಆಲ್ಫಾಬೆಟ್ಸ್ ಇದಿದ್ರೆ ಹೆಲ್ಪ್ ಆಗ್ತಿತ್ತು ಮಕ್ಕಳಿಗೆ ಅಂತ. ಎಕ್ಸರ್ಸೈಸ್ ಅಲ್ಲಿ ತುಂಬಾ ಅದೇ ಇದೆ. ರೊಟೇಷನಲ್ ಮೇಡಮ್, ಹೌದು ಮೇಡಮ್, ಅದು ಕರೆಕ್ಟ್. ನಾನು ಅದು ಸಿಲೆಬಸ್ ನೋಡಿನೇ ಅದು ಸಿಮೆಟ್ರಿ ಹಾಕೊಂಡೆ, ಯಾಕಂದ್ರೆ ಅದು ಕಾಂಪ್ಲಿಕೇಟೆಡ್ ಟಾಪಿಕ್ ಅಂತ. ಅದ್ರೊಳಗೆ ಲೈನ್ ಸಿಮೆಟ್ರಿ ಸಿಗ್ತದ ಮೇಡಮ್ ನಿಮಗ್. ನಾನ್ ನಿಮಗ್ ತೋರಿಸ್ತೀನಿ, 1 ಸೆಕೆಂಡ್.
ಇದು ಏನಿದೆ ಅಲ್ಲ, ಇದು ಫಿಗರ್ಸ್ ಮೇಲೆ ಇದೆ ಮೇಡಮ್. ಇಲ್ಲಿ ರೊಟೇಷನ್ ಸಿಮೆಟ್ರಿ ಏನಿದೆ ಅಲ್ಲ, ಇದು ಫಿಗರ್ಸ್ ಮೇಲೆ ಇದೆ. ಇದ್ರೊಳಗಡೆ ನಿಮ್ಗೆ ಏನಾಗುತ್ತಂದ್ರ, ನಿಮ್ಗೆ ಏನ್ ಅಲ್ಫಾಬೆಟ್ಸ್ ಮೇಲೆ ಬೇಕಾಗಿದೆ ಅಲ್ಲ, ಅದ್ರ ಮೇಲೆ ಆ ಏನಿದೆ ಅಂದ್ರೆ, ಎಸ್, ಲೈನ್ ಸಿಮೆಟ್ರಿ ಮೇಲೆ ಅಲ್ಫಾಬೆಟ್ಸ್ ನಿಮ್ಗೆ ಸಿಗ್ತಾವ ಈ ತರ. ಅದ್ರೊಳಗೆ ಅಲ್ಫಾಬೆಟ್ಸ್ ಕೂಡ ಇದೆ. ಎಕ್ಸ್ ಇದೆ, ಎಚ್ ಇದೆ, ಟಿ ಇದೆ, ನೋಡಿ ಈ ತರ. ಮೇಡಮ್ ನನ್ ಸ್ಕ್ರೀನ್ ಶೇರ್ ಸ್ಟಾಪ್ ಆಗಿದೆ. ಹಲೋ ಅನುರಾಧ ಮೇಡಮ್, ಹಲೋ. ಹಲೋ ಮ್ಯಾಮ್, ಸ್ಟಾಪ್ ಆಗಿಲ್ಲ. ಆಗಿಲ್ಲ ಏನ್ರಿ? 1 ಸೆಕೆಂಡ್ ಸ್ಟಾಪ್ ಮಾಡ್ತೀನಂತ. ಹಾ, ಇನ್ನೂ ಸ್ಟಾಪ್ ಆಗಿಲ್ಲ. ಹಾ, ಇವಾಗ ಸ್ಟಾಪ್ ನೋಡಿ ಆಯ್ತು. ಸ್ಟಾಪ್ ಆಯ್ತಾ? ಹಾ, ಓಕೆ ಸ್ಟಾಪ್. ಓಕೆ. ಮತ್ತೇನಾದ್ರೂ ಡೌಟ್ಸ್ ಇದ್ರೆ ಪ್ಲೀಸ್ ಎಕ್ಸ್ಪ್ಲೇನ್ ಆಲ್ ಥೆರಮ್ಸ್ ಮೇಡಮ್ ಅಂತ ಹೇಳಿ ಮೆಸೇಜ್ ಹಾಕಿದ್ದಾರೆ. ಅದು ಕೂಡ ನೀವು ಹೇಳಿದ ಹಾಗೆ ಅದು ಮತ್ತು ನಮ್ಗೆ ಏನಾಗ್ತೈತಿ 10th ಕ್ಲಾಸಿಗೆ ಬರ್ತೈತಿ. ಸ್ವಲ್ಪ 10th ಸ್ಟ್ಯಾಂಡರ್ಡ್ ಇದ್ದಾಗ ನಾನು ಮತ್ತೆ ಅಗೇನ್ ನನ್ನ ಥೆರಮ್ ಅನ್ನ ಖಂಡಿತವಾಗಿಯೂ ಎಕ್ಸ್ಪ್ಲೇನ್ ಮಾಡ್ತೀನಿ. Integers, addition, subtraction, multiplication, division, and flows are associative property. Regarding these, please share simulation. We'll try to share, sir. ನಮ್ದು ಎಷ್ಟು ಆ ಟಾಪಿಕ್ಸ್ ಮೇಲೆ ಅವೈಲಬಿಲಿಟಿ ನೋಡಿ ಚೆಕ್ ಮಾಡ್ಕೊಂಡು ಯಾವ ಸಿಮ್ಯುಲೇಷನ್ಸ್ ಇದಾವಲ್ಲ ಅವ್ನು ನಿಮ್ಗೆ PDF ಮುಖಾಂತರ ನಾವು ಶೇರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಓಕೆ, ಸೊ ಈಗ ಯಾರಿಗೂ ಡೌಟ್ಸ್ ಇಲ್ಲ ಅಂತ ಅನ್ಕೋತೀನಿ. ಸೊ ನಾವೊಂದು ಗ್ರೂಪ್ ಫೋಟೋ ತಕೊಳ್ಳೋಣ ಅಂತ. ಗಣೇಶ್ ಸರ್, ಕೆನ್ ಯು ಪ್ಲೀಸ್ ಕ್ಲಿಕ್ ದ ಗ್ರೂಪ್ ಫೋಟೋ ಸರ್? Yes, ma'am. ಓಕೆ, If everyone, ಯಾ, ಐ ವಿಲ್ ಟೆಲ್. ಎಲ್ಲಾ ಟ್ಯೂಟರ್ಸ್ ಆಮೇಲೆ ಟೀಚರ್ಸ್ ಏನಿದಾರಲ್ಲ, ಪ್ಲೀಸ್ ನಿಮ್ ಕ್ಯಾಮ್ರಾ ಆನ್ ಮಾಡ್ಕೊಳ್ರಿ. ಸೊ ದಟ್ ನಾವೇನ್ ಮಾಡೋಣ, ಒಂದು ಗ್ರೂಪ್ ಫೋಟೋ ತಗೊಳ್ಳೋಣ ಅಂತ ಇವತ್ತಿನ ಸೆಷನ್ ಇಂದ. ಎವ್ರಿಬಡಿ ಪ್ಲೀಸ್ ಆನ್ ಯೋರ್ ಕ್ಯಾಮ್ರಾ. ಎಲ್ಲ ಟೀಚರ್ಸ್ ಪ್ಲೀಸ್ ನಿಮ್ ಕ್ಯಾಮ್ರಾ ಆನ್ ಮಾಡ್ಬೇಕು. ಎವ್ರಿಬಡಿ ಪ್ಲೀಸ್ ಆನ್ ಯೋರ್ ಕ್ಯಾಮ್ರಾ ಅಂಡ್ ಪ್ಲೀಸ್ ಮ್ಯೂಟ್ ಯೋರ್ ಸೆಲ್ಫ್. ಅನ್ಮ್ಯೂಟ್ ಮಾಡ್ಬೇಡ್ರಿ, ಮ್ಯೂಟ್ ಇಡ್ರಿ, ಕ್ಯಾಮ್ರಾ ಅಷ್ಟೇ ಆನ್ ಮಾಡ್ರಿ ಎಲ್ಲಾರು. ಸೊ ಐ ಕ್ಯಾನ್ ಸಿ ನೀವು ಟೀಚರ್ಸ್ ಯಾರು ಕ್ಯಾಮ್ರಾ ಆನ್ ಮಾಡಿಲ್ಲ, ಪ್ಲೀಸ್ ಕ್ಯಾಮ್ರಾ ಆನ್ ಮಾಡ್ರಿ. ಸೊ ನಾವು ಮೇಡಮ್ ಗ್ರೂಪ್ ಫೋಟೋ. ಕ್ಯಾಮ್ರಾ ಆನ್ ಆಗ್ತಾ ಇಲ್ಲ. ಹೌದ್ರಿ ಸರ್? ಓಕೆ ಓಕೆ, ಸಾರಿ ಸಾರಿ. ಗಣೇಶ್ ಸರ್, ಪ್ಲೀಸ್ ಅಲೌ ದೆಮ್ ಟು ಆನ್ ದ ಕ್ಯಾಮ್ರಾ. Yes, yes, I have given. ಓಕೆ, ಆಗ್ತದ ನೋಡ್ರಿ ಸರ್ ಇವಾಗ. ಮತ್ತೊಮ್ಮೆ ಹೇಳ್ತೀನಿ, ಪಾರ್ಟಿಸಿಪೆಂಟ್ಸ್ ಪ್ಲೀಸ್ ಕ್ಯಾಮ್ರಾ ಆನ್ ಮಾಡ್ರಿ. ಬಿಕಾಸ್ ಇಲ್ಲಿ ನಾನು ನೋಡ್ಬೋದು ಸ್ವಲ್ಪ ಜನ ಇನ್ನು ಕ್ಯಾಮ್ರಾ ಆನ್ ಮಾಡಿಲ್ಲ. ಸೊ ಪ್ಲೀಸ್ ಕ್ಯಾಮೆರಾ ಆನ್ ಮಾಡ್ರಿ, ಸೊ ದಟ್ ನಾವು ಗ್ರೂಪ್ ಫೋಟೋ ತಗೋಬಹುದು. Ganesh sir, is it done? Yeah, 1 minute. Yes, ma'am. Yeah. Okay, sir. Yes. You click the photo, sir? Yes, ma'am. Yes. Okay, okay. So ಎಲ್ಲರೂ ನೀವು ಕ್ಯಾಮೆರಾಸ್ ಆಫ್ ಮಾಡ್ಬೋದು. ಎಸ್.
ಸೊ ಇವತ್ತಿನ ಸೆಷನ್ ಏನಿದೆ ಅಲ್ಲ ಇವತ್ತಿಗೆ ಮುಗಿಸೋಣ ಅಂತ. ಸೊ 2ನೇ ದಿನದ ಸೆಷನ್ಗೆ ಬಹಳ ಸ್ಟ್ರೆಂತ್ ಅಲ್ಲಿ ಜಾಯಿನ್ ಮಾಡಿ ನಮ್ಗೆ ಸಪೋರ್ಟ್ ಮಾಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ನೀವು ಕೇಳದಂತ ಡೌಟ್ಸ್ ಆಗಿರ್ಬಹುದು, ಫೀಡ್ಬ್ಯಾಕ್ ಆಗಿರ್ಬಹುದು, ಅದನ್ನ ನಾವು ಮೇಲೆ ಪೂರ್ತಿ ಗಮನಿಸಿ ನಿಮ್ಗೆ ಬೇಕಾದಂತ ಹೆಲ್ಪ್ ನಾವು ಮಾಡ್ತೀವಂತ ಮ್ಯಾನೇಜ್ಮೆಂಟ್ ಜೊತೆ ಡಿಸ್ಕಸ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಇಷ್ಟು ಇಂಟ್ರಾಕ್ಟಿವ್ ಸೆಷನ್ ಅಲ್ಲಿ ನೀವು ಇದ್ರಿ, ನಮ್ಗೆ ಇಷ್ಟು ಸಪೋರ್ಟ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಈ ಸಿಮ್ಯುಲೇಷನ್ಸ್ ನೀವು ನಿಮ್ ಕ್ಲಾಸ್ ಅಲ್ಲಿ ಉಪಯೋಗಿಸ್ತೀರಿ ಅಂತ ಅನ್ಕೋತೀವಂತ. ಸೊ ಥ್ಯಾಂಕ್ಸ್ ಅ ಲಾಟ್. ಇವತ್ತಿನ ಒಂದು ಸೆಷನ್ ಇಲ್ಲಿಗೆ ಮುಗಿಸೋಣ ಅಂತ. ನಾಳೆ ಮತ್ತೆ ತಿರ್ಗಾ 10 ಗಂಟೆಗೆ ಜಾಯಿನ್ ಆಗೋಣ ಅಂತ ಹೊಸ ಟಾಪಿಕ್ಸ್ ಕಲೀಲಿಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು Thank you, thank you. ಎಲ್ಲ ಟೀಚರ್ಸಿಗೂ ಥ್ಯಾಂಕ್ ಯು. Thank you.